ಎಸ್, ಗಿಡ ಮರ ಬಳ್ಳಿಗಳು ಕೂಡಿ ಕಾಡಾಯ್ತು, ಜನ ಮನಗಳು ಕೂಡಿ ನಾಡಾಯ್ತು. 100 ಮಾತೆಯರು 100 ಮಾತು ಬಲ್ಲವರು, 100 ಮಾತುಗಳು ಸೇರಿ ಈ ಜ್ಯೋತಿರ್ಲಿಂಗವಾಯಿತು, ಈ ಜ್ಯೋತಿರ್ಲಿಂಗವಾಯಿತು, ಈ ಜ್ಯೋತಿರ್ಲಿಂಗವಾಯಿತು. ಈ ಜ್ಯೋತಿರ್ಲಿಂಗ ಸೆಷನ್ಗೆ ಈ ದಿನದ ಈ ಶುಭ ಸಂಜೆಯಲ್ಲಿ ನಿಮ್ಮನ್ನ ಎಲ್ಲರೂ ಕೂಡ ಸ್ವಾಗತಿಸ್ತಾ ನಾನೊಂದು ಪುಟಾಣಿ ಭಾಷಣ ಮಾಡಿ ಇವತ್ತಿನ ಸೆಷನ್ ಆರಂಭ ಮಾಡ್ತೇನೆ. ಪುಟಾಣಿಯಾದ ಭಾಷಣ. ಪುಟಾಣಿ ಭಾಷಣ ಮಾಡ್ತೇನೆ. ಓಕೆ, ಆರಂಭದಲ್ಲಿ ಪುಟಾಣಿ ಭಾಷಣಕ್ಕೆ ಹೋಗಕ್ಕೆ ಮುಂಚೆ ಒಂದು ಸಣ್ಣ ಪ್ರಶ್ನೆ ಮೂಲಕ ಆರಂಭ ಆಗುತ್ತೆ. ಊರೂರು ಸುತ್ತುವಾಗ ಜೊತೆಗಿರೋ ಕಾವಲುಗಾರ, ಮನೆ ತಲುಪಿದ ತಕ್ಷಣ ಒಬ್ಬನೇ ಇರುವ ಜೊತೆಗಾರ. ಇನ್ನೊಮ್ಮೆ ಹೇಳ್ತೇನೆ, ಊರೂರು ಸುತ್ತುವಾಗ ಜೊತೆಗಿರುವ ಕಾವಲುಗಾರ, ಮನೆ ತಲುಪಿದ ತಕ್ಷಣ ಒಬ್ಬನೇ ಇರೋ ಒಂಟಿಗಾರ. ಎಲ್ಲರೂ ನನ್ನ ಬಳಸಿ ಸವೆಸಿ ಬಿಸಾಕುವವರೇ, ಆದ್ರೆ ನಾ ಮಾತ್ರ ನನ್ನ ನಂಬಿದ ಕಾಲುಗಳನ್ನ ಜೋಪಾನ ಮಾಡ್ತೀನಿ. ನಾ ಚುಚ್ಚಿಸ್ಕೊಂಡು ಕೊಯ್ಸ್ಕೊಂಡು ಸೌದು ನೋವು ಅನುಭವಿಸಿ ಕಿತ್ತೋದ್ರು ಬಿಡಲ್ಲ ಕಣ್ರಿ. ನನ್ ಕೆಲ್ಸ ನಾನ್ ಮಾಡ್ತೀನಿ. ಯಾರದು ಅಂತ ಚಾಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ತಾ ಇದೀರಾ. ವೆರಿ ಗುಡ್, ವೆರಿ ನೈಸ್, ಥ್ಯಾಂಕ್ ಯು. ಮುನ್ನ ಹಾಕಿದ್ದೀರಾ, ಧನ್ಯವಾದಗಳು. ರೈಟ್ ರೈಟ್, ವಾವ್. ಚಪ್ಪಲಿ 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 ಚಪ್ಪಲಿ. ಎಸ್, ಇಟ್ಸ್ ನಾಟ್ ಓನ್ಲಿ ಚಪ್ಪಲಿ. ಜೋಡು, ಮೆಟ್ಟು, ಕೆರ, ಕಾಲ್ಮರೆ, ಎಕ್ಕಡ, ಮಚ್ಚಿ, ಪಾದರಕ್ಷೆ, ಎಸ್, ಸ್ಲಿಪ್ಪರ್ ಇಂಗ್ಲಿಷಲ್ಲಿ, ಇದೆಲ್ಲದು ಕೂಡ ಬಹು ಅಂಕಿತವನ್ನ ಹೊಂದಿರುವಂತ ಈ ಚಪ್ಪಲಿ. ಆದ್ಮೇಲೆ ಚಪ್ಪಲಿ ಬಗ್ಗೆ ಹೇಳಕ್ ಶುರು ಮಾಡಿದ್ರಲ್ಲಪ್ಪ, ಏನಿದೆ ಕತೆ ಅಂತ ಅನ್ಕೊಬಹುದು. ಎಸ್, ಚಪ್ಪಲಿಗೂ ಒಂದು ಇತಿಹಾಸ ಇದೆ. ಹಿಂದೊಬ್ಬ ದೊಡ್ಡ ರಾಜ ಇದ್ದ. ರಾಜ ಅವನಿಗೆ ಈ ಬರಿ ನೆಲದ ಮೇಲೆ ಕಾಲಿಡಕ್ಕೆ ಬಯಸ್ತಿರ್ಲಿಲ್ಲ. ಕಲ್ಲುಗಳು ಚುಚ್ಚಿದ್ರೆ ಆ ಅನುಭವವನ್ನ ಪಡಿಲಿಕ್ಕೆ ಎದುರ್ಕೊಂತಿದ್ದ. ಮುಳ್ಳು ಚುಚ್ತವೆ ಅಂತ ಭಯ. ಅದಕ್ಕೆ ಏನ್ ಮಾಡ್ತಿದ್ದ, ತನ್ನ ಆಳುಗಳನ್ನ, ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ ನನ್ನ ಹೋಗುವ ದಾರಿಯಲ್ಲಿ ನೀವು ಕೆಂಪು ಹಾಸನ ಹಾಸ್ಬೇಕು, ಅಂದ್ರೆ ದಪ್ಪವಾದ ಬಟ್ಟೆನ ಹಾಕ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ದ. ಆಗ ಆಳುಗಳು ರಾಜ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಹಾಕೊಂಡು ಹೋಗ್ತಿದ್ರು. ಹಿಂದೆ ತಗೊಂಬಂದು ಈ ಜಾತ್ರೆಗಳೆಲ್ಲ ಈಗಲೂ ಕೂಡ ಬಟ್ಟೆನ ಹಾಕೋದು ನೋಡಿದಿರ, ದೇವ್ರು ಬರೋ ದಾರಿಯಲ್ಲಿ. ಹಂಗೆ ಆ ರಾಜ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಕೂಡ ಆಗ್ತಾ 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 ಹೋಗ್ತಾ ಇದ್ರು. ಇದನ್ನ ಮಾಡ್ತಾ ಮಾಡ್ತಾ ಒಬ್ನಿಗೆ ಅನಿಸ್ತು, ಇದ್ಯಾಕೋ ತುಂಬಾ ಶ್ರಮ ಆಗ್ತಿದೆಯಲ್ಲ ನನಗೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ದ, ರಾಜನಿಗೊಂದು ಉಪಾಯ ಅಂತ ಹೇಳ್ಬಿಟ್ಟು 2 ಮರದ ತುಂಡುಗಳನ್ನ ತಗೊಂಬಂದು ಅದಕ್ಕೆ ಹಗ್ಗಗಳನ್ನ ಪೋಣಿಸ್ಬಿಟ್ಟು ಅದು ಚಪ್ಪಲಿ ಆಕಾರದಲ್ಲಿ ಮಾಡಿಕೊಟ್ಟದ ಪ್ರತೀತಿ ಮೊಟ್ಟ ಮೊದಲ ಬಾರಿಗೆ. ಹಾಗೆ ಆ ಮರದ ಬುಡದಿಂದ ಶುರುವಾಗಿದ್ದು, ಮರದ ತೊಗಟೆಯಿಂದ ಶುರುವಾದದ್ದು. ನಂತರ ಮರದ ತುಂಡು ಬಂತು, ನಂತರ ಚರ್ಮವನ್ನು ಬಳಸ್ಲಿಕ್ಕೆ ಶುರು ಮಾಡಿದ್ರು, ರಬ್ಬರ್ ಬಂತು, ಗಾಜು ಬಂತು, ಲೋಹಗಳು ಬಂದ್ವು, ಈ ಪ್ಲಾಸ್ಟಿಕ್ ವರೆಗೂ ಬಂದು ನಿಂತಿದ್ದೇವೆ. ಇಷ್ಟೊಂದು ಅಪ್ಡೇಟ್ ಆಗಿದೆ. ನೀವಾಗಿದ್ದೀರಾ? ಪ್ರಶ್ನೆ ಮಾಡ್ಕೊಳ್ಳೋಣ. ನೋಡಿ, ನಾನು ನಡಿಯಕ್ ಬೇಕು, ಓಡಾಡಕ್ಕೂ ಬೇಕು, ಬಡದಾಡಕ್ಕೂ ಬೇಕು ಕೆಲವು ಸಂದರ್ಭ ಬಂದಾಗ. ಆದ್ರೆ ಮನೆಯವರೆಗೆ ಇರ್ಬೇಕು. ಸಮಾಧಾನ ಏನಪ್ಪಾ ನನಗೆ ಅಂದ್ರೆ, ಇತ್ತೀಚೆಗೆ ಒಂದು ಟ್ರೆಂಡ್ ಅಂತ ಬಂದ್ಬಿಟ್ಟೈತೆ. ಸದ್ಯ ನಾನಲ್ಲಿದ್ರು ನನ್ನ ಸಹೋದರ ಸಹೋದರಿಯರು ಮನೆ ಒಳಗಡೆ ಕೂಡ ಪ್ರವೇಶ ಮಾಡ್ತಾರೆ. ಅದೇ ನನಗೆ ಖುಷಿ, ಅದೇ ನನಗೆ ಸಮಾಧಾನ. ಮನೆ ಒಳಗೆಲ್ಲ ತಿರುಗಾಡ್ತಾರೆ. ಪಾಪ ಅವ್ರಿಗೇನಪ್ಪಾ ಅಂದ್ರೆ, ಅವ್ರು ಹೊರಗೆ ಬರಂಗಿಲ್ಲ, ಒಳಗೆ ಇರ್ಬೇಕು ಅವರು. ನಾನು ಒಳಗೆ ಹೋಗಂಗಿಲ್ಲ, ಅವ್ರು ಹೊರಗೆ ಬರಂಗಿಲ್ಲ. ಇರ್ಲಿ, ಹೆಂಗೋ ಸಮಾಧಾನ ಒಂದ್ ಸ್ವಲ್ಪ ಇದೆ. ಆದ್ರೆ ಈಗ ಕಿಚನಲ್ಲೂ ಇರ್ತೀನಿ, ಹಾಲ್ನೆಗೂ ಬರ್ತೀನಿ, ರೂಮಗೂ ಇರ್ತೀನಿ. ಅದಕ್ಕೆ ಕಿಚನ್ನೆಗೂ ಚಪ್ಪಲಿ, ಹಾಲ್ನೆಗೂ ಚಪ್ಪಲಿ, ರೂಮ್ನೆಗೂ ಚಪ್ಪಲಿ, ಕಕ್ಕಸ್ ರೂಮಿಗೂ ಅಂತ ಸೆಪರೇಟ್ ಚಪ್ಪಲಿ. ಹಂಗೆ ನಮ್ಮನ್ ಭೇದ ಭಾವ ಮಾಡ್ಬಿಟ್ಟು ಬೇರೆ ಬೇರೆ ಮಾಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಒಂದು, ಇಲ್ಲಿಗೆ ಒಂದು, ಈ ತರ ಎಲ್ಲ ನಮಗೆ ಭಯ ಹುಟ್ಟಿಸುವಂತ ಕೆಲಸ ನಡೀತಾ ಇದೆ. ಆದ್ಮೇಲೆ ಆದ್ರೆ ಸ್ವಾಮಿಯರ ಕಾಲಾಗಿ ಹಾಕಿರ್ತಾರೆ ಮರದ ಚಪ್ಪಲಿ, ಒಂದೇ ಒಂದು ಗೂಟ ಇರುತ್ತೆ ಮಧ್ಯದಲ್ಲಿ. ಸದ್ಯ ಅದನ್ನ ದೇವ್ರ ತರ ಪೂಜೆ ಮಾಡ್ತಾರೆ, ಅದಕ್ಕೆ ನಮಸ್ತೆ ಮಾಡ್ತಾರೆ, ದಕ್ಷಿಣೆ ಹಾಕ್ತಾರೆ. ಅಂದ್ರೆ ನಾನು ಕೂಡ ಪೂಜೆಗೆ ಯೋಗ್ಯ ಅಂತ ಸಮಾಧಾನದ ವಿಷಯ. ಇನ್ನೊಂದೇನಂದ್ರೆ, ಜನ ತಿನ್ನೋ ಆಹಾರವನ್ನು ಹಾದಿ ಬೀದಿಗೆಲ್ಲ ಮಾರ್ಕೊಂಡು ರಸ್ತೆ, ಧೂಳು, ಕೊಳಚೆ ಎಲ್ಲಿ ಬೇಕಲ್ಲಿ ಮಾರ್ತಾರೆ. ನನ್ನ ಮಾತ್ರ ಒಂದು ಒಳ್ಳೆ ಸ್ಥಾನದಲ್ಲಿ, ರೋಡಲ್ಲಾದ್ರೂ ಪರವಾಗಿಲ್ಲ, ರೋಡಲ್ಲಿ ನೀಟಾಗಿ ಇಟ್ಕೊಂಡು ಮಾರ್ತಾರೆ.
ಇನ್ನು AC ರೂಮಲ್ಲೂ ಕೂಡ ಇಟ್ಕೊಂಡು ಮಾರ್ತಾರೆ ಅಂದ್ರೆ ನನ್ ಬೆಲೆ ಜಾಸ್ತಿ ಇದೆ ಅಂತ ನನಗೆ ಖುಷಿ, ಅದು ಆನಂದ. ನೋಡ್ರಿ, ನಾವೇನಾದ್ರೂ ಒಂದು ಗಟ್ಟಿ ಮನಸ್ಸು ಮಾಡ್ಬಿಟ್ಟು ಯಾರ ಕಾಲಿಗೂ ಹೋಗ್ದಂಗೆ ಸ್ಟ್ರೈಕ್ ಮಾಡಿಬಿಟ್ರೆ ಜಗತ್ತೇ ನಿಧಾನವಾಗಿ ನಡಿಲಿಕ್ಕೆ ಶುರು ಮಾಡ್ಬಿಡುತ್ತೆ ಕಣ್ರಿ. ಏನಂತೀರಾ? ಜಗತ್ತು ಸ್ಲೋ ಆಗ್ಬಿಡುತ್ತೆ. ಎಲ್ಲರೂ ಓಡೋರೆಲ್ಲ ನಡಿಲಿಕ್ಕೆ ಶುರು ಮಾಡ್ತಾರೆ, ನಡೆಯೋರೆಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡ್ತಾರೆ, ಹೆಜ್ಜೆನೆ ಹಿಡ್ದವರು ನಿಂತು ಬಿಡ್ತಾರೆ ಅಲ್ವೇ? ಆದ್ರೆ ಭೂಮಿ ಮೇಲಿನ ಶ್ರೇಷ್ಠ ಜೀವಿ ಮನುಷ್ಯ ಜೀವಿ, ಅವನ್ ಸಂಗಡ ಇರೋದೇ ನನ್ ಭಾಗ್ಯ ಅಂತ ಅನ್ಕೊಂಡಿದ್ದೀನಿ. ಇದು ನನ್ ಭಾಗ್ಯ ಐತ್ಕಂಡ್ರಿ. ಕಾಲಾಗಿದ್ರು ಪರವಾಗಿಲ್ಲ, ಆ ಮನುಷ್ಯ ಕಾಲ ಆಗೋವರೆಗೂ ಕೂಡ ನಾ ಇರ್ತೇನೆ. ನಮಗೂ ದೊಡ್ಡ ಖುಷಿ ಏನಂದ್ರೆ ಜೋಡಿ ಆಗೇ ಇರ್ತೀವಿ. ಆದ್ರೆ ಬೇಜಾರೇನಂದ್ರೆ ಒಬ್ರು ಮಿಸ್ ಆದ್ರೆ ನಾನು ಕೂಡ ಅವ್ರ ಜೊತೆ ಮಿಸ್ ಆಗಿ ಹೋಗ್ಬಿಡ್ತೀನಿ. ಇರ್ಲಿ, ಲೈಫು ಹಿಂಗೆ, ಲೈಫು ಇಷ್ಟೇ ಅನ್ಕೊಂಡು ಇದೀನಿ. ಇದು ನನ್ ಕತಿ. ಆದ್ರೆ ನಿಮ್ ಕತಿ ಏನು ಅನ್ನೋದು ಆತ್ಮವಿಶ್ವಾಸ, ಆತ್ಮವಿಮರ್ಶೆ ಮಾಡ್ಕೊಂತೀರಾ ಅನ್ಕೊಂತ ಈ ದಿನ ಸೆಷನ್ಗೆ ಬರ್ತೀನಿ. ಬರೋಣ? ಎಸ್, ಇದೊಂದು ಪುಟಾಣಿ ಭಾಷಣ. ನಾನು ಅನ್ಕೊಂಡೆ 3 ನಿಮಿಷ ಭಾಷಣ, 3 ನಿಮಿಷದಲ್ಲಿ ಮುಗಿದೋಯ್ತು. ಒಂದೇ ವಿಷಯದ ಬಗ್ಗೆ ಭಾಷಣ ಮಾಡಿದ ರೀತಿ. ವಿಷಯ ಏನಿತ್ತು? ಏನ್ ವಿಷಯ ಇತ್ತು? ನೀವ್ ಹಾಕಿದ್ರ ಚಾಟ್ ಬಾಕ್ಸ್ ಅಲ್ಲಿ? ಯಾರಾದ್ರೂ ಮೈಕ್ ಆನ್ ಮಾಡ್ಕೊಂಡು ಹೇಳ್ಬೋದು ಒಬ್ರು. ಏನಿತ್ತು ವಿಷಯ? ಚಪ್ಪಲಿ. ವಿಷಯನೂ ಚಪ್ಪಲಿ. ಎಸ್, ರೈಟ್. ಹಾಗಾದ್ರೆ ನಮ್ಮ ಈ ದಿನದ ಕಂಟೆಂಟ್ ಏನಿರ್ಬೋದು, ಈ ದಿನ ನಮ್ದು ಟ್ರೈನಿಂಗ್ ಅಲ್ಲಿ ಇರುವಂತ ವಿಷಯ ಏನಿರ್ಬೋದು ಅಂತ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಈಗ ಸ್ಕ್ರೀನ್ ಮೇಲೆ ಬರುತ್ತೆ. ಬರ್ತಾ ಇದೆ, ಬಂತು. ರೈಟ್. ಓಕೆ, ಮಾತೆಂಬುದು ಜ್ಯೋತಿರ್ಲಿಂಗ ಈ ತರಬೇತಿಯಲ್ಲಿ ಈ ದಿನದ ವಿಷಯ ವಿಚಾರ ಕಟ್ ಆಗಿದೆ ಅಂತ ಅನ್ಕೊಂತೇನೆ. ಸರ್ ಕೇಳ್ತಿದ್ಯಾ? ಸರ್ ಕಟ್ ಕೇಳ್ತಾ ಇದೆ. ಓಕೆ, ನೆಟ್ವರ್ಕ್ ಜಂಪ್ ಆಗಿದೆ. ವೈಟ್. ಈಗ ಕೇಳ್ತಾ ಇದೆಯಾ? ಹೋಗಿ ಬಂತು, ನೆಟ್ವರ್ಕ್ ಹೋಗಿ ಬಂತು. ಸ್ವಲ್ಪ ಮೋಡ ಮುಚ್ಚಿದ ವಾತಾವರಣ ರಾಜ್ಯದ ವಿವಿಧ ಭಾಗದಲ್ಲಿ ಇರೋದ್ರಿಂದ, ಕೂಲ್ ಆಗಿರೋದ್ರಿಂದ ನಮ್ದು ನೆಟ್ವರ್ಕ್ ಬಿಸ್ತಿದ್ದ ಫಾಸ್ಟ್ ಆಗಿ ಬರ್ತಿತ್ತು, ಇವಾಗ ಕೂಲ್ ಆದಂಗೆ ಕೂಲ್ ಆಗ್ತಿದೆ. ಹಾಗಾಗಿ ಏನಪ್ಪಾ ಅಂದ್ರೆ ವಿಷಯ ಜ್ಞಾನ ಅಂದ್ರೆ, ನಿನ್ನೆ ನಾವೆಲ್ಲ ಸೆಷನ್ ಅಲ್ಲಿ ನಾಗರಾಜ್ ಸರ್ ಅವರ ಸೆಷನ್ ಅಲ್ಲಿ ನೀವೆಲ್ಲ ಒಬ್ಬ ಸ್ಪೀಕರ್, ಒಬ್ಬ ಭಾಷಣಕಾರ ಸ್ಟೇಜ್ಗೆ ಹೊರಡೋ ಮುನ್ನಾದಿಂದ ಹಿಡಿದು ಸ್ಟೇಜ್ ಮಾತಾಡಿ ಹಿಡಿಯೋವರೆಗೂ ಕೂಡ ಅವ್ರು ಹೇಳ್ಬಿಟ್ರು. ಇವತ್ತು ನಾವು ಯಾವ ವಿಷಯವನ್ನ ಮಾತಾಡ್ತಾನೆ ಅಥವಾ ವಿಷಯವನ್ನ ಯಾಕೆ ತಗೊಬೇಕು, ಆ ವಿಷಯ ಜ್ಞಾನ ಹೆಂಗಿರ್ಬೇಕು, ಎಷ್ಟಿರ್ಬೇಕು, ಎಷ್ಟನ್ನ ಬಳಸ್ಬೇಕು, ಆ ವಿಷಯ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಆ ಜ್ಞಾನ ಯಾವ ಮೂಲಗಳಿಂದ ನಮ್ಗೆ ಬರುತ್ತೆ, ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋದು ಇವತ್ತಿನ ಪ್ರಮುಖ ವಿಷಯಾಂಶ. ಓಕೆ, ಆದ್ಮೇಲೆ ಏನಾದ್ರು ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ, ಡೌಟ್ ಇದ್ರೆ ಕ್ವಶನ್ಸ್ ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ, ಅದನ್ನು ಕೂಡ ಒಂದು ಕ್ವಶನರಿ ಆಗಿ ರೆಡಿ ಬರ್ಕೊಳ್ತಾ ಹೋಗಿ ಸಂವಾದದಲ್ಲಿ ಅದನ್ನ ಚರ್ಚೆ ಮಾಡೋಣ. ಮಧ್ಯದಲ್ಲಿ ಚಿತ್ರಗಳು ಬಂತ ಅಂದ್ರೆ ಅವನು ಕೂಡ ಮಾತಾಡ್ತಾ ಹೋಗೋಣ. ರೈಟ್ ಅಂತ ಹೇಳ್ತಾ, ರೈಟ್, ಇವತ್ತು ನಿಮ್ಗೊಂದು ಚಿತ್ರ ಕಾಣ್ತಾ ಇದೆ, ನಾನೇ ಹೇಳ್ಬಿಡ್ತೇನೆ. ಈ ಕಡೆ ಪ್ಯೂಪಾ ಇದೆ, ಈ ಕಡೆ ಒಂದು ಬಟರ್ಫ್ಲೈ ಇದೆ. ಎರಡು ಬೇರೆ ಬೇರೆನಾ ಒಂದೇನಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಎರಡು ಸೇಮ್ ಅಲ್ಲ ಒಂದೇ? ಎರಡು ಒಂದೇನಾ? ಮಾರ್ಪಾಡು ಅಂದಿರೋದು ಸರ್, ಎರಡು ಒಂದೇ, ಮಾರ್ಪಾಡು ಒಂದೇ. ಎಸ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಮೈಕ್ ಅಲ್ಲ ಹೇಳ್ಬಿಟ್ರೆ ಏನ್ ಮಾಡ್ತೀರಾ? ಮೈಕ್ ಆನ್ ಮಾಡ್ಬಿಡ್ತೀರಾ, ಮತ್ತೆ ಮ್ಯೂಟ್ ಮಾಡೋದಿಲ್ಲ, ನಾನೇ ಮಾಡ್ಕೊಂಡು ಕೂತ್ಕೊಬೇಕಾಗುತ್ತೆ. ಅಂಡ್ ನಮ್ಮ ಟೆಕ್ನಿಕಲ್ ಟೀಮ್ ಇರೋರು ಮೈಕ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರಿ, ಮ್ಯೂಟ್ ಮಾಡ್ತಾ ಹೋಗಿ. ಓಕೆ, ನಾನು ಇಬ್ಬರಿಗೆ ಕೋಸ್ಟ್ ಕೊಟ್ಬಿಡ್ತೇನೆ. ರವಿಕುಮಾರ್ ಸರ್ ಕೋಸ್ಟ್ ಕೊಟ್ಟಿರ್ತೇನೆ, ಮಾಡ್ತಾ ಇರ್ರಿ.
ನೋಡಿ ತೃಕ್ ಅಂದ್ರಲ್ಲ ಅಂತ ನಂಗೆ ಮ್ಯೂಟ್ ಹುಡುಕಿ ಕಾಣುತ್ತೆ, ಬ್ಲಿಂಕ್ ಆಗ್ತಾ ಇರುತ್ತೆ. ಅವ್ರು ಮ್ಯೂಟ್ ಮಾಡಿ. ನಾನು 2-3 ಕೊಟ್ಟಿರ್ತೇನೆ ಇವತ್ತು. ಓಕೆ ರೈಟ್. ಓಕೆ, 2 ಸೇಮ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಪ್ಯೂಪಾ ಇದ್ದಿದ್ದು ಬಟರ್ಫ್ಲೈ ಆಗುತ್ತೆ. ಬಟ್ ಈ ಪರಿವರ್ತನೆ ಆಗ್ಲಿಕ್ಕೆ ಅದು ಎಂತ ಹೋರಾಟ ಮಾಡುತ್ತೆ ಗೊತ್ತಾ, ತುಂಬಾ ದೊಡ್ಡ ಸ್ಟ್ರಗಲ್ ಮಾಡುತ್ತೆ. ಆ ಸ್ಟ್ರಗಲ್ ನಿಂದಾಗಿ ಅಷ್ಟು ಬ್ಯೂಟಿಫುಲ್ ಆಗಿರೋ ಬಟರ್ಫ್ಲೈ ಆಗುತ್ತೆ. ಪ್ಯೂಪವನ್ನು ಮುಟ್ಲಿಕ್ಕಾಗ್ಲಿ ನೋಡ್ಲಿಕ್ಕಾಗ್ಲಿ ಭಯ ಪಡ್ತೀವಿ. ಅದು ಮುಟ್ಟಾಗ ಸಾಫ್ಟ್ ಆಗಿರುತ್ತೆ, ಒಂಥರ ತರ ಅನ್ಸುತ್ತೆ, ಬೇಡಪ್ಪ ಅನ್ಸ್ಬಿಡುತ್ತೆ. ಅದೇ ಬಟರ್ಫ್ಲೈ ನೋಡಿದ್ರೆ ಖುಷಿ ಪಡ್ತೀವಿ, ಅದನ್ನ ಹಿಡ್ಕೊಬೇಕಂತ ಇಷ್ಟಪಡ್ತಾವೆ ಮಕ್ಳು, ಇಷ್ಟಪಡ್ತವೆ, ನಾವು ನೋಡಕ್ ಇಷ್ಟಪಡ್ತೀವಿ. ಕಲರ್ಫುಲ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ನಾವೀಗ ಹೇಗಿದ್ದೀವಿ, ಏನಾಗ್ಬೇಕು ಅಂತ ಚಿತ್ರ ಹೇಳ್ಬೋದು. ನೀವು ಪ್ಯೂಪಾ ಆಗಿದ್ರೆ ಬಟರ್ಫ್ಲೈ ಆಗ್ಬೇಕು. ಆ ಪ್ಯೂಪಾ ಟು ಬಟರ್ಫ್ಲೈ ಆಗ್ಬೇಕಪ್ಪ ಅಂದ್ರೆ ಅಷ್ಟು ಹೋರಾಟ ಮಾಡುತ್ತದು, ಅಷ್ಟು ಸ್ಟ್ರಗಲ್ ಮಾಡುತ್ತೆ ಅದು. ಆ ಸ್ಟ್ರಗಲ್, ಅದು ತನ್ನ ಸಾಫ್ಟ್ ಆಗಿರೋ ದೇಹವನ್ನ ಸಂಪೂರ್ಣ ಪರಿವರ್ತನೆ ಮಾಡ್ಕೊಳ್ತಾ ಆ ಬ್ಯೂಟಿಫುಲ್ ಆಗಿರುವಂತ ಬಟರ್ಫ್ಲೈ ಆಗುತ್ತೆ ಅಂದಾಗ, ನಾವು ಕೂಡ ಅದರಂತೆ ಬ್ಯೂಟಿಫುಲ್ ಆಗಿರೋ ಲೈಫ್ ಅನ್ನು ನಾವು ಕೂಡ ಲೀಡ್ ಮಾಡ್ಬೋದು. ಸೊ ನಾವೇನಾಗ್ಬೇಕಂದ್ರೆ ಪರಿವರ್ತನೆ ಆಗ್ಬೇಕು, ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು, ಚೇಂಜಸ್ ಆಗ್ಬೇಕು ನಮ್ಮಲ್ಲಿ. ಅದಾದ್ರೆ ಮಾತ್ರ ಖಂಡಿತ ಆಗುತ್ತೆ. ಕೃತಿ ಮೈಕ್ ಮ್ಯೂಟ್ ಮಾಡ್ಕೋ. ಕೃತಿ ರೈಟ್. ಎಸ್, ನೋಡಿ ಅಂದ್ರೆ ದ ಗ್ರೇಟೆಸ್ಟ್ ಸೂಪರ್ ಪವರ್ ಇಸ್ ದ ಎಬಿಲಿಟಿ ಟು ಚೇಂಜ್ ಯುವರ್ ಸೆಲ್ಫ್. ನೋಡಿ, ನಮ್ಮಲ್ಲಿ ಏನಾದ್ರು ಒಂದು ಸೂಪರ್ ಪವರ್ ಇದೆಯಪ್ಪ ಅಂತಂದ್ರೆ ಅದೇನಂದ್ರೆ ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳುವುದು. ಅದೇ ಒಂದು ಸಾಮರ್ಥ್ಯ. ಆ ಸಾಮರ್ಥ್ಯನೇ ನಮ್ಮಲ್ಲಿರುವಂತ ಒಂದು ಗ್ರೇಟ್ ಪವರ್. ನಾವು ಬೇರೆ ಜೀವಿಗಳಲ್ಲಿ ಇದಾವೆ ಅಂತ ಕೀಟದಲ್ಲೇ ಇದೆ ಅಂದ್ರೆ ನಮ್ಮಲ್ಲೂ ಕೂಡ ಖಂಡಿತ ಇರುತ್ತೆ. ಆದ್ರೆ ಅದನ್ನ ನಾವು ಬಡ್ದು ಎಬ್ಬಿಸ್ಕೊಂಡಿಲ್ಲ ಅಷ್ಟೇ. ಅದನ್ನ ಮಾಡೋವಂಥದ್ದು ನಾವೇ ಮಾಡ್ಕೊಬೇಕು, ಯಾರು ಬಂದ್ ಮಾಡೋದಿಲ್ಲ. ಆ ಬಡದು ಎಬ್ಬಿಸಿಕೊಳ್ಳುವಂತ ಕ್ರಿಯೆ ಆಯ್ತು ಅಂದ್ರೆ ಖಂಡಿತ ಬದಲಾವಣೆ ಆಗುತ್ತೆ. ರೈಟ್. ವಿಷಯ ಎಂಬ ತಿರುಳು ಅದೇ ಭಾಷಣಕಾರನ ಜ್ಞಾನ. ಎಸ್, ಭಾಷಣಕಾರನಿಗೆ ವಿಷಯಗಳು ಬರ್ಬೇಕಪ್ಪ ಮಾತಾಡಕಪ್ಪ ಅಂದ್ರೆ ಅವನಿಗೆ ಜ್ಞಾನ ಇರಬೇಕು, ನಾಲೆಡ್ಜ್ ಇರಬೇಕು. ಯಾವ ನಾಲೆಡ್ಜ್ ಅಂದ್ರೆ ವಿಷಯ ಜ್ಞಾನ ಇರಬೇಕು. ವಿಷಯ ಜ್ಞಾನ, ಕಂಟೆಂಟ್ ನಾಲೆಡ್ಜ್ ಇರಬೇಕು. ಆ ಕಂಟೆಂಟ್ ನಾಲೆಡ್ಜ್ಗಳು ಹೆಂಗ್ ಪಡಿತೀವಿ, ಹೆಂಗ್ ಸಿಗುತ್ತೆ ಅನ್ನೋದಕ್ಕೂ ಮುನ್ನ ಈ ಜ್ಞಾನ ಅಂದ್ರೇನು, ವಿಷಯ ಜ್ಞಾನ ಅಂದ್ರೇನು ಅಂತ ಹಲವಾರು ಮಹರ್ಷಿಯರು, ಹಲವಾರು ದಾರ್ಶನಿಕರು ಇದ್ರ ಬಗ್ಗೆ ಹೇಳಿದ್ದಾರೆ. ಅವುಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತೇನೆ. ಜ್ಞಾನವು ಸಂಸ್ಕೃತಿಯ ಮೂಲಭೂತ ಅಂಶಗಳಲ್ಲಿ ಒಂದು. ನೋಡಿ, ಜ್ಞಾನ ಅನ್ನೋಂಥದ್ದು ಸಂಸ್ಕೃತಿಯಲ್ಲಿರುವಂತ ಒಂದು ಮೂಲಭೂತ ಅಂಶ. ಮಟ್ಟು ತಿಳಿಯದೆ ಮಾತನಾಡಬಾರದು, ಆಳ ನೋಡದೆ ನೆಗೆಯಬಾರದು ಅಂತ ಒಂದು ಗಾದೆ ಇದೆ. ಮಟ್ಟು ಅಂದ್ರೆ ವಿಷಯ. ನಮಗೆ ವಿಷಯನೇ ಗೊತ್ತಿಲ್ಲದೆ ಏನೋ ಮಾತಾಡಕ್ ಹೋಗ್ಬಾರ್ದು. ಇದು ಬಹಳಷ್ಟು ಸಲ ಅನುಭವಕ್ಕೆ ಬರ್ತಾ ಇರುತ್ತೆ. ಏನೋ ನಡೀತಾ ಇರುತ್ತೆ, ನಾವು ಏನು ವಿಷಯ ಅಂತಾನೆ ಗೊತ್ತಿರಲ್ಲ, ಏನೋ ಮಾತಾಡ್ತೀವಿ, ಏನೋ ಆಗೋಗುತ್ತೆ. ಈ ತರ ಅನುಭವಗಳು ಆಗ್ತವೆ. ಅದಕ್ಕೆ ಮಟ್ಟು ತಿಳಿಯದೆ ಮಾತನಾಡಬಾರದು, ಆಳ ನೋಡದೆ ನೆಗಿಬಾರದು ಅಂತ ಗಾದೆ ಹೇಳುತ್ತೆ. ಹಾಗೇನೆ ಜ್ಞಾನಕ್ಕೆ ಸಮಾನವಾದ ವಸ್ತು ಮತ್ತೊಂದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಜ್ಞಾನಕ್ಕಿಂತ ಅದಕ್ಕೆ ಸಮವಾಗಿರುವಂತ ಬೇರೊಂದು ವಸ್ತು ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಾಗೇನೆ ಸಂತ ಕಬೀರ ಹೇಳೋ ಮಾತೇನಪ್ಪ ಅಂದ್ರೆ, ಜ್ಞಾನವೆಂಬ ದೀಪವನ್ನು ಹಚ್ಚಿ ಹೃದಯ ಎಂಬ ಮಂಟಪವನ್ನ ಪ್ರಕಾಶಗೊಳಿಸಿ ಅಂತ ಕಬೀರ ಹೇಳ್ತಾರೆ. ಥಾಮಸ್ ಕುಲ್ಲರ್ ಹೇಳೋ ಪ್ರಕಾರ ಜ್ಞಾನ ಎಂಬುದು ಒಂದು ಖಜಾನೆ, ಆದರೆ ಅಭ್ಯಾಸ ಎಂಬುದು ಕೀಲಿ. ಇದು ಅದ್ಭುತವಾದ ಮಾತು, ಕೊಳ್ಳೇಬೇಕಾಗಿರುವಂಥದ್ದು ಅಂಡ್ ಅಳವಡಿಸ್ಕೊಳ್ಳೇಬೇಕಾಗಿರುವಂಥದ್ದು. ಜ್ಞಾನ ಅನ್ನೋಂಥದ್ದು ಒಂದು ಖಜಾನೆ ಇದ್ದ ಹಾಗೆ. ಆ ಖಜಾನೆ ನಮಗೆ ಸಿಗಬೇಕಪ್ಪ ಅಂದ್ರೆ ಅಭ್ಯಾಸನ ಮಾಡಿದ್ರೆ ಮಾತ್ರ, ಆ ಖಜಾನೆನ ಕೀಲಿ ಮೂಲಕ ಓಪನ್ ಮಾಡಿದ್ರೆ ಮಾತ್ರ ಜ್ಞಾನ ಸಿಗ್ತಾ ಹೋಗುತ್ತೆ. ಸೊ ಅಭ್ಯಾಸ ಮಾಡಿದ್ರೆ ಮಾತ್ರ ಜ್ಞಾನ ಸಿಗುತ್ತೆ ಅನ್ನೋದನ್ನ ಥಾಮಸ್ ಫುಲ್ಲರ್ ಅವ್ರ ಮಾತಿಂದ ನಾವು ಅರ್ಥ ಮಾಡ್ಕೊಬಹುದು. ನಾವಾಗಾದ್ರೆ ಜ್ಞಾನ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು. ಈ ಭಾಷಣ ಮಾಡೋಕೆ ಭೂಷಣ ಯಾವ್ದಪ್ಪ ಅಂದ್ರೆ ವಿಷಯ ಜ್ಞಾನ. ನಾವು ಕಳೆದ ಅವಧಿಗಳಲ್ಲಿ ದೇಹ ಭಾಷೆ, ಧ್ವನಿ ಸ್ವರೂಪ, ಹಾಗೆ ಪದ ಸಂಪತ್ತು ಹೇಳ್ಕೊಂತ ಬಂದ್ವಿ. ಎಸ್, ಅದು ನಮ್ಮ ಆಂಗಿಕ ಭಾಷೆ ಇರಬೇಕು, ವಾಯ್ಸ್ ಇರಬೇಕು, ಪದಗಳ ಒಂದು ಸಂಪತ್ತೇ ಇರಬೇಕು. ಆ ಪದಗಳ ಸಂಪತ್ತನ್ನ ಹೆಚ್ಚಿಸ್ಕೊಂಡು ವಿಷಯವನ್ನ ಪ್ರಸ್ತುತೀಕರಣ ಮಾಡ್ಬೇಕಲ್ಲ, ಅದಕ್ಕೆ ಬೇಕಾಗಿರೋದಿದೆ ಪ್ರಸ್ತುತೀಕರಣ. ನಾವು ಪ್ರೆಸೆಂಟೇಶನ್ ಮಾಡ್ಬೇಕಲ್ಲ, ಹೇಳ್ತಾ ಹೋಗ್ಬೇಕಲ್ಲ, ವರ್ಡ್ಸ್ ಇದಾವೆ. ಆ ವರ್ಡ್ಸ್ ಅನ್ನ ವರ್ಡ್ ಟು ವರ್ಡ್ ಲಿಂಕ್ ಮಾಡ್ಬೇಕು. ಅದು ನಾವು ಹೇಳೋಕ್ಕೆ ಹೊರಟಿರೋ ವಿಷಯಕ್ಕೆ ಪೂರಕವಾಗಿ ತಗೊಂಡು ಹೋಗ್ಬೇಕಲ್ಲ. ಎಸ್, ಅದೇ ವಿಷಯ ಜ್ಞಾನ. ಈಗ ನಾನು ಚಪ್ಪಲಿ ಬಗ್ಗೆ ಹೇಳಿನಲ್ವಾ,
ಚಪ್ಪಲಿ ಬಗ್ಗೆ ಹೇಳಿದ್ವಿ, ಗೊತ್ತಿರೋಂಥದ್ದು ಎಲ್ಲ ಸಹಜವಾಗಿ ಗೊತ್ತಿರೋದೆ. ಬಟ್ ಅಲ್ಲಿ ಪದಗಳನ್ನ ಏನ್ ಮಾಡಿದ್ವಿ, ಅಲೈನ್ಮೆಂಟ್ ಮಾಡಿದ್ವಲ್ವಾ, ಅದ್ನ ಹೇಳ್ತಾ ಹೋದ್ವಲ್ಲ, ಪ್ರೆಸೆಂಟ್ ಮಾಡಿದ್ವಲ್ಲ, ದಟ್ಸ್ ದ ಇಂಪಾರ್ಟೆಂಟ್. ಅದೇ ವಿಷಯ. ನಾನು ಗೊತ್ತಿರುವ ವಿಷಯವನ್ನ ನಮ್ಮಲ್ಲಿರುವ ಪದ ಸಂಪತ್ತನ್ನ ಬಳಸಿ ಜೊತೆಗೆ ವಾಯ್ಸ್ ಮಾಡ್ಯುಲೇಷನ್ ಸೇರಿಸಿ ಆಂಗಿಕ ಭಾಷೆಯ ಮೂಲಕ ವ್ಯಕ್ತಪಡಿಸಿದ್ರೆ ಅದು ಭಾಷಣ ಆಗುತ್ತೆ, ಅದು ಭೂಷಣನು ಕೂಡ ಆಗುತ್ತೆ ಅನ್ನೋಂಥದ್ದು ಪ್ರಮುಖದ್ದು. ಓಕೆ, ಹಾಗಾದ್ರೆ ಈ ಜ್ಞಾನ ಅನ್ನೋಂಥದ್ದು ಇದಕ್ಕೆ ಸಾಕ್ರೆಟಿಸ್ ಏನ್ ಹೇಳ್ತಾರಪ್ಪ ಅಂದ್ರೆ, ಕಲಿಯುವಿಕೆಗೆ ಅಂತ್ಯ ಅನ್ನೋದೇ ಇಲ್ಲ. ಅಂದ್ರೆ ನಮ್ ಜ್ಞಾನವನ್ನು ಪಡಿಲಿಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ನಾವು ಕಲಿತಾ ಹೋದಾಗೆಲ್ಲ ನಮ್ಮ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದು ಎಂಡ್ಲೆಸ್, ಇದು ಎಂಡ್ಲೆಸ್, ಕೊನೆನೇ ಇಲ್ಲದ್ದು. ನಾವು ಅದು ಎಷ್ಟು ಕಲ್ತ್ರೂ ಸಾಲದು. ನಮ್ಮ ಹಿರಿಯ ಮಲ್ಲರಪ್ಪ ಸರ್ ಬಂದಿದ್ದಾರೆ, ಅಷ್ಟೊಂದು ನಿವೃತ್ತ ಜೀವನವನ್ನ ಆರಾಮಾಗಿ ಇರ್ಬೇಕಾದ ಕಾಲದಲ್ಲೂ ಕೂಡ ಇನ್ನಷ್ಟು ಕಲಿಬೇಕಂತ ಬಂದಿರಲ್ಲ, ಅವರೆಲ್ಲ ನಮಗೆ ಪ್ರೇರಣೆ. ಅಂದ್ರೆ ಕಲಿಕೆಗೆ ಕೊನೆ ಅನ್ನೋದಿಲ್ಲ, ಇದು ನಿತ್ಯ ನಿರಂತರವಾಗಿ ಜೀವನದ ಕೊನೆಯವರೆಗೂ ನಾವು ಕಲಿತಾ ಹೋಗೋದು ಮುಖ್ಯ ಆಗುತ್ತೆ ಅನ್ನೋದನ್ನ ಅವ್ರ ಮೂಲಕ ನಾವು ಕಲಿಬಹುದು. ಅದನ್ನೇ ಸಾಕ್ರೆಟಿಸ್ ಹೇಳ್ತಾರೆ, ಇದಕ್ಕೆ ಎಂಡ್ಲೆಸ್ ಅಂತ. ನಮ್ಮ ಜ್ಞಾನ ವೃದ್ಧಿ ಆಗುತ್ತಿದ್ದಂತೆ ನಮ್ಮ ಅಜ್ಞಾನ ಎಂಬುದು ಎಷ್ಟು ಅನ್ನೋದು ಅರಿವಿಗೆ ಬರುತ್ತೆ ಅಂತ ಹೇಳಿ ಉಪನಿಷತ್ತಿನಲ್ಲಿ ವಿದ್ಯಾಯ ವಿಮುಕ್ತಯೇ ಅಂತ ಹೇಳ್ತಾರೆ. ಹಾಗೇನೆ ನೋಡ್ರಿ, ನಮ್ ಜ್ಞಾನ ಹೆಚ್ಚಾದಂತೆ ನಮ್ಮಲ್ಲಿರುವ ಅಜ್ಞಾನ ಗೊತ್ತಾಗೋದು. ನಾವೇನ್ ಅನ್ಕೊಂಡ್ಬಿಟ್ಟಿದ್ವಿ, ನಾನೇ ಬ್ರಿಲಿಯಂಟ್, ನಾನೇ ನಾಲೆಡ್ಜಬಲ್, ನಾನೇ ಜಾಣ ಅನ್ಕೊಂಡ್ಬಿಟ್ಟಿದೀನಿ. ಹಂಗ ಅನ್ಕೊಂಡು ನನ್ನಂತ ಮೂರ್ಖ ಪ್ರಪಂಚದಾಗ ಇನ್ಯಾರಿಲ್ಲ. ನನ್ನಲ್ಲಿ ಎಷ್ಟು ಇಷ್ಟು ಜ್ಞಾನ ಬೆಳೀತಾ ಹೋಗುತ್ತೋ ಅವಾಗ ಅಯ್ಯೋ, ನಾನು ಇಷ್ಟು ದಿನ ಹಿಂಗ್ ಅನ್ಕೊಂಡಿದ್ನಲ್ಲಪ್ಪ, ನಾನು ಅನ್ಕೊಂಡಿದ್ದೆಲ್ಲ ತಪ್ಪಲ್ಲಪ್ಪ, ನನಗಿಂತ ಇನ್ನು ಹಿಂಗಿದಾರಲ್ಲಪ್ಪ, ಅವ್ರು ಅಷ್ಟೊಂದು ತಿಳ್ಕೊಂಡಾರಲ್ಲಪ್ಪ, ಅವ್ರ ಬಗ್ಗೆ ಜ್ಞಾನ ನನಗೆ ಬಂದ್ಮೇಲೆ ನನಗೆ ಗೊತ್ತಾಗುತ್ತೆ, ಓ ನನ್ನಲ್ಲಿ ಎಷ್ಟು ಅಜ್ಞಾನಗಳು ಇವು ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ನಮ್ಮಲ್ಲಿರುವ ಅಜ್ಞಾನಗಳನ್ನ ತೊಡೆದು ಹಾಕ್ಬೇಕು, ನಾವು ನಮ್ಮಿಂದ ಹೊರ ಹಾಕ್ಬೇಕು ಅಂದ್ರೆ ಜ್ಞಾನವನ್ನು ತುಂಬಿಕೊಳ್ತಾ ಹೋಗ್ಬೇಕು. ಇದೊಂದು ಖಾಲಿ ಕೊಡ ಇದ್ದಂಗೆ, ಇಲ್ಲೇನ್ ತುಂಬಿಕೊಂಡಿದೆ, ಅಜ್ಞಾನ ತುಂಬಿಕೊಂಡಿದೆ. ನಾವು ಜ್ಞಾನವನ್ನ ತುಂಬಿದ ಹಾಗೆ ಅಜ್ಞಾನ ಎಲ್ಲ ಏನಾಗುತ್ತೆ, ಹೊರಗೆ ಬರ್ತಾ ಹೋಗುತ್ತೆ. ಸೈನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತೀವಿ. ಒಂದು ಖಾಲಿ ಲೋಟ, ನಾವು ಖಾಲಿ ಲೋಟ ಅನ್ಕೊಳ್ತೀವಿ, ಬಟ್ ಖಾಲಿ ಇಲ್ಲ, ಅಲ್ಲಿ ನೀರಿರುತ್ತೆ. ಅದು ನಾವು ನೀರೊಳಗೆ ಇಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಗುಳ್ಳೆ ಗುಳ್ಳೆಗಳೇ ಬರ್ತಾ ಹೋಗುತ್ತೆ. ಅಂದ್ರೆ ಅದ್ರೊಳಗಿರೋ ನೀರೆಲ್ಲ ಹೊರ ಬಂದಾಗೆ ನೀರ್ ಒಳಗ್ ತುಂಬಿಕೊಳ್ತಾ ಹೋಗುತ್ತೆ. ಈ ನೀರ್ ಬರಲ್ಲ ಸರ್, ಗಾಳಿ ಹೊರಗ್ ಬಂದು ನೀರ್ ತುಂಬ್ಕೊಳತ್ತೆ. ಗಾಳಿ ಹೊರ ಬಂದು ನೀರ್ ತುಂಬಿಕೊಡುತ್ತೆ. ಆ ಗಾಳಿನೇ ನಮ್ಮ ಅಜ್ಞಾನ ಅನ್ಕೊಳ್ಳೋಣ, ನೀರನ್ನು ನಮ್ಮ ಜ್ಞಾನ ಅನ್ಕೊಂಡ್ರೆ ಈ ರೀತಿ ತುಂಬಿಕೊಳ್ತಾ ಹೋಗುವಂಥದ್ದು. ಹಾಗಾಗಿ ನಾವು ಹೆಚ್ಚು ಜ್ಞಾನ ಪಡಿತಾ ಹೋದಾಗೆ ನಮ್ಮ ಅಜ್ಞಾನಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ, ನಾವೇನ್ ತಪ್ಪು ಮಾಡ್ತೀವಿ ಅನ್ನೋದು ಕೂಡ ಅರಿವು ಬರ್ತಾ ಹೋಗುತ್ತೆ. ಉಪನಿಷತ್ನಲ್ಲಿ ವಿದ್ಯಾಯ ವಿಮುಕ್ತಯೇ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನವು ನಮಗೆ ಒಳ್ಳೆಯದು ಮತ್ತು ಕೆಟ್ಟದರ ಅನುಭವವನ್ನ ನೀಡುತ್ತೆ ಅಂತ ಅದರ ಅರ್ಥ. ಜ್ಞಾನ ನಮಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ಕಲ್ಸೋದು, ತಿಳಿಸೋದು ಯಾವ್ದಪ್ಪ ಅಂದ್ರೆ ಜ್ಞಾನನೇ, ನಾಲೆಡ್ಜ್. ಸೊ ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು ಅಂತ ಗೊತ್ತಾಗುತ್ತೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಪಾಸಿಟಿವ್ ಯಾವಾಗ್ಲೂ ನಾವು, ನೆಗೆಟಿವ್ ಯಾವಾಗಲೂ ಗೊತ್ತಿರ್ಬೇಕು, ಪಾಸಿಟಿವ್ನ ಪಾಲಿಸ್ಬೇಕು ಅಂತ. ನೆಗೆಟಿವ್ ನಮಗೆ ಗೊತ್ತಿರ್ಬೇಕು, ನೆಗೆಟಿವೇ ಗೊತ್ತಿಲ್ಲ ಅಂದ್ರೆ ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಅಂತ ನಮ್ಗೆ ಒಂದು ತೀರ್ಮಾನ ತಗೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ. ಸೊ ನೆಗೆಟಿವ್ ಗೊತ್ತಿರ್ಬೇಕು, ಪಾಸಿಟಿವ್ಗಳನ್ನ ಪಾಲಿಸ್ತಾ ಹೋಗ್ಬೇಕು. ಹಂಗೆ ನಾವು ಒಳ್ಳೇದು ಕೆಟ್ಟದ್ದು ಎರಡು ಅನುಭವ, ಕೆಟ್ಟದ್ದು ಗೊತ್ತಿರ್ಬೇಕು, ಒಳ್ಳೇದನ್ನ ಮಾಡ್ತಾ ಹೋಗ್ಬೇಕು. ಇದ್ರ ನಮಗೆ ಜ್ಞಾನ ಅನ್ನೋದು ಒಳ್ಳೇದು ಕೆಟ್ಟದ್ದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತಾ ಹೋಗುತ್ತೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ವಚನಕಾರ ಕೂಡ 12ನೇ ಶತಮಾನದಲ್ಲಿ ಹೇಳ್ಬಿಟ್ಟಿದ್ದಾರೆ. ಜ್ಞಾನದ ಬಲ ಅಂತ ಹೆಚ್ಚಾದಾಗೆ ಅಜ್ಞಾನದ ಕೇಡು ತೊಡೆದು ಹೋಗುತ್ತೆ ನಮ್ಮಿಂದ ಅಂತ. ನೋಡಿ, ಇಷ್ಟೆಲ್ಲಾ ಜ್ಞಾನದ ಬಗ್ಗೆ ಇಷ್ಟೊಂದು ದಾರ್ಶನಿಕರು, ಮಹನೀಯರು ಅನಾದಿ ಕಾಲದಿಂದಲೂ ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮಲ್ಲಿರುವಂತ ಜ್ಞಾನವನ್ನ ಹೆಚ್ಚಿಕೊಳ್ಳುವಂಥದ್ದು, ವಿಷಯ ಜ್ಞಾನಗಳನ್ನ ಹೆಚ್ಚಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಓಕೆ, ಅದಕ್ಕೊಂದು ಚಿತ್ರ ಬಂದಿದೆ. ಈ ಚಿತ್ರ ಏನ್ ಹೇಳುತ್ತೆ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಬ್ರೇ ಹೇಳ್ಬಿಡ್ತೀರ ಪಟ್ ಅಂತ ನನಗೆ ಗೊತ್ತು. ಹ್ಯಾಂಡ್ ರೈಸ್ ಮಾಡಿದ್ರೆ ಹೇಳಿಸ್ತೀನಿ ಚೆಕ್ ಅಂತ. ಹ್ಯಾಂಡ್ ರೈಸ್ ಆಯ್ತು. ಮಾಲತಿ ಮೇಡಮ್ ಹೇಳಿ. ಮೇಡಮ್, ಐ ಬಿಲೀವ್ ಇನ್ ಯು. ಐ ಬಿಲೀವ್, ಲೀವ್ ಅಂತೀರಾ ಅಥವಾ ಇನ್ನೊಂದೇನ ಚೇಂಜ್ ಮಾಡ್ತೀರಾ ಯಾರಾದ್ರು? I believe sir. I believe in you. Yes, thank you. ರೈಟ್ ಆನ್ಸರ್ ಬಂತು. ಥ್ಯಾಂಕ್ ಯು ವೆರಿ ಮಚ್ ಆನ್ಸರ್ ಕೊಟ್ಟವ್ರಿಗೆ. ರೈಟ್, ಐ ಬಿಲೀವ್ ಇನ್ ಯು ಅಂದ್ರೆ ಏನಂಗಂದ್ರೆ ಅರ್ಥ ಏನು? ನನ್ನಲ್ಲಿ ನಂಬಿಕೆ ಇದೆ. ಇನ್ ಯು ಎರಡು
ಅರ್ಥ ಏನಿದೆ? ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಾನು ನಿಮ್ಮಲ್ಲಿ ಕೂಡ ನಂಬಿಕೆ ಇಟ್ಟಿದ್ದೇನೆ. ನಾವು ಹೇಳುವಂತದ್ದನ್ನು ಕೂಡ ನೀವು ಅನುಸರಿಸ್ತೀರಾ, ಪಾಲಿಸ್ತೀರಾ ಅಂತ. ಐ ಬಿಲೀವ್ ಇನ್ ಯು. ನೋಡಿ, ಬಿ ಇದೆ, ಲೀಫ್ ಇದೆ, ಎರಡನ್ನು ಸೇರ್ಕೊಳ್ಳೋಣ. ಐ ಬಿಲೀವ್ ಇನ್ ಯು. ನಿಮ್ಮಲ್ಲಿ ಬದಲಾವಣೆಗಳು ಪರಿವರ್ತನೆ ಆಗ್ಬೇಕಂದ್ರೆ ನೀವು ಕೂಡ ನಾಲೆಡ್ಜ್ ಅನ್ನ ಹೆಚ್ಚಿಸ್ಕೊಳ್ಬೇಕು. ಇದ್ದಂತೆ ಇರಬೇಡಿ. ಇದ್ದಂತೆ ಇದ್ದರೆ ನಿರ್ಜೀವ ವಸ್ತುವಿಗೂ ನಮಗೂ ವ್ಯತ್ಯಾಸ ಇಲ್ದಂಗೆ ಆಗೋಗುತ್ತೆ. ನಾವು ಸಜೀವಿಗಳು ಅಂದಾಗ ನಮ್ಮಲ್ಲಿ ನಿತ್ಯ ನಿರಂತರವಾಗಿ ಬದಲಾವಣೆಗಳು ಆಗ್ತಾ ಹೋಗ್ಬೇಕು. ನಿತ್ಯ ನಿರಂತರ ಬದಲಾವಣೆಗಳು ನಮ್ಮಲ್ಲಿ ಪರಿವರ್ತನೆಗಳನ್ನು ತರ್ತವೆ. ಬದಲಾವಣೆ ಬೇರೆ ಬೇರೆ, ಪರಿವರ್ತನೆ ಬೇರೆ. ಬದಲಾವಣೆ ಇದು ಚಿಕ್ಕದಾದ್ರೆ, ಪರಿವರ್ತನೆ ಅಂತ ದೊಡ್ಡ ಪದ. ಹಾಗಾಗಿ ನಿತ್ಯ ನಿರಂತರ ನಡೆಯುವ ಬದಲಾವಣೆಗಳು ನಮ್ಮಲ್ಲಿ ಪರಿವರ್ತನೆಗಳನ್ನ ಉಂಟು ಮಾಡುತ್ತವೆ. ನಮಗೆ ಬೇಕಾಗಿರೋದು ಪರಿವರ್ತನೆ. ಪರಿವರ್ತನೆಯ ಮೂಲಕ ಪರಿಣಾಮಕಾರಿ ಭಾಷಣ ಮಾಡಬೇಕು. ಪರಿಣಾಮಕಾರಿ ಎಫೆಕ್ಟಿವ್ ಸ್ಪೀಕರ್ ಆಗಬೇಕು. ಎಫೆಕ್ಟಿವ್ ಸ್ಪೀಕರ್ ಮೂಲಕ ನಿಮ್ಮಲ್ಲಿ ಒಂದು ಎಂಪವರ್ ಆಗಬೇಕು. ಅದನ್ನ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ. ನಿರೀಕ್ಷೆಯನ್ನ ಉಳಿಸ್ಕೊಂಡವ್ರು ಯಾರ್ಯಾರು ಅಂದ್ರೆ ಐ ಬಿಲೀವ್ ಇನ್ ಯು. ಯಾರ್ಯಾರಿಗೆ ತೋರಿಸ್ತಾ ಇದೀನಿ ಅವರೆಲ್ಲರಿಗೂ, ಯಾರ್ಯಾರು ಕ್ಯಾಮ್ರಾ ನೋಡ್ತಾ ಇದ್ರೆ ಅವರೆಲ್ಲರೂ. ಎಸ್. ಹಾಗಾದ್ರೆ ಈಗ ಜ್ಞಾನ ಅನ್ನೋದು ಯಾವ್ದ್ರ ಮೂಲಕ ಬರುತ್ತಪ್ಪ ಅಂದ್ರೆ ಅನುಭವದ ಮೆರುಗು. ಎಸ್, ಅನುಭವದ ಮೂಲಕ ಬರುತ್ತೆ. ಎಕ್ಸ್ಪೀರಿಯನ್ಸ್. ನಾನು ಈಗ ಫಸ್ಟ್ ಸೆಷನ್ ಅಲ್ಲಿ ಅಟೆಂಡ್ ಮಾಡಿದಾಗ ಅಲ್ಲಿ ಟಾಸ್ಕ್ ಇತ್ತು. ಇವತ್ತು ಮಾತಾಡ್ತಿದ್ರು ಅವರು. ನನಗೆ ಅವ್ರು ಹೇಳಿದ್ದೇನಪ್ಪ ಅಂದ್ರೆ, ನನಗೆ ವಿಷಯ ಏನು ಪ್ರಿಪರೇಷನ್ ಇರಲಿಲ್ಲ, ಬಟ್ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅನುಭವಗಳನ್ನ ಹೇಳ್ತಾ ಹೋಗ್ಬಿಟ್ಟೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೂಡ ಅವರು. ಎಸ್, ಅದು ನಿಜವಾದ ಸ್ಪೀಕರ್. ಅನುಭವ ಮೂಲಕ ಹೇಳ್ತಾ ಹೋದಾಗ ಜನಗಳಿಗೆ ತುಂಬಾ ಹತ್ರ ಆಗುತ್ತೆ. ತಮ್ಗೇನ್ ಎಕ್ಸ್ಪೀರಿಯನ್ಸ್ ಆಗುತ್ತೋ, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ತಾರೋ, ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದನ್ನೇ ಅಭಿವ್ಯಕ್ತಗೊಳಿಸ್ತಾ ಹೋದ್ರೆ ಅದು ಕೇಳುಗರಿಗೆ ಓ ಅವರಿಗೆ ಆಗಿದೆ ಅಂದ್ಮೇಲೆ ಅದು ನನಗೂ ಕೂಡ ಆಗಿದ್ರೆ ಆಗುತ್ತೆ, ಅದು ಸತ್ಯ ಅವ್ರು ಹೇಳ್ತಿರೋದು ಅನ್ಸುತ್ತೆ. ಯಾವುದೋ ಒಂದು ಕಟ್ಟುಕತೆ, ಕಾಲ್ಪನಿಕ ಕಥೆಗಳನ್ನ ಹೇಳಿದ್ರೆ ಅದು ಜಸ್ಟ್ ಒಂದು ಮೋಟಿವೇಶನ್ಗೆ, ಅದು ಪ್ರೇರಣೆ ನೀಡುತ್ತೆ. ಬಟ್ ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ಅನುಭವದ ಮಾತುಗಳು ಮಾತ್ರ ಬದಲಾವಣೆ ಕಡೆಗೆ ಕರೆದೊಯ್ಯುತ್ತೆ. ಸೊ ಆ ನಿಟ್ಟಿನಲ್ಲಿ ಥಿಂಕ್ ಮಾಡ್ಬೇಕು. ನಾವು ವಿದ್ಯಾಭ್ಯಾಸ ಮಾಡುವಾಗ ವಿದ್ಯಾಭ್ಯಾಸದಲ್ಲಿ ಜ್ಞಾನದ ಸಾರವನ್ನ ಅರ್ಥೈಸ್ಕೊಳ್ಳೋದು ಮುಖ್ಯ ಆಗುತ್ತೆ. ಆದ್ರೆ ಜ್ಞಾನ ಅಂದ್ಬಿಟ್ರೆ ಬಾಯ್ಪಾಟ್ ಮಾಡೋದು ಅಥವಾ ಕಂಠಪಾಠ ಮಾಡೋದು ಅಥವಾ ಜ್ಞಾಪಕ ಶಕ್ತಿಯ ಪ್ರದರ್ಶನ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ನಿಜವಾದ ಜ್ಞಾನ ಅಲ್ಲ ಅನ್ನುವಂತ ಅರಿವು ನಮಗೆ ಇರಬೇಕು. ಅದು ನಿಜವಾದ ಜ್ಞಾನ ಅಲ್ಲ. ನಾವು ಏನು ಅನುಭವಜನ್ಯವಾಗಿ ನಮ್ಮ ಒಳಗಿಂದ ಹೊರ ಹಾಕ್ತಿವಲ್ಲ, ಹೊರ ಬರ್ತಾ ಹೋಗುತ್ತಲ್ಲ, ಸಿಚುವೇಶನ್ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ, ಅದು ನಿಜವಾದ ಜ್ಞಾನ. ಎಲ್ಲೋಗ ಹೇಳಿದ್ದು ಕಲ್ತಿದ್ದು ಗಟ್ ಮಾಡಿ ಹೇಳ್ತೀವಪ್ಪ ಅಂದ್ರೆ ಅದು ನಮ್ಮ ಸ್ವಂತ ಜ್ಞಾನ ಆಗಿರೋದಿಲ್ಲ. ನೋಡಿ, ಜ್ಞಾನ ಅನ್ನೋಕೆ ಏನಪ್ಪಾ ಅಂತಂದ್ರೆ ಎಲ್ಲರೂ ತಮ್ಮ ತಮ್ಮ ತಪ್ಪುಗಳಿಗೆ ಕೊಡುವಂತ ಒಂದು ಹೆಸರೇ ಅನುಭವ ಅಂತ. ಎಲ್ಲರೂ ತಮ್ಮ ತಮ್ಮ ತಪ್ಪುಗಳಿಗೆ ಕೊಡುವ ಒಂದು ಹೆಸರು ಅನುಭವ. ಅನುಭವ ಅಂದ್ರೆ ನಾವೇನೋ ಒಂದು ಮಾಡ್ತೀವಿ, ಅಲ್ಲಿ ತಪ್ಪಾಗುತ್ತೆ ಇಲ್ಲ ಸರಿಯಾಗುತ್ತೆ, ಎರಡರಲ್ಲಿ ಒಂದಾಗುತ್ತೆ. ತಪ್ಪಾದ್ರೂ ಅದು ಅನುಭವನೇ, ಸರಿಯಾದ್ರೂ ಅನುಭವನೇ. ತಪ್ಪಾದಾಗ ಅದನ್ನ ಕೊಂಡ್ತೀವಿ. ಅಂದ್ರೆ ಈ ರೀತಿ ತಪ್ಪಾದ್ರೆ ಈ ರೀತಿ ಮಾಡ್ಬೇಕು ಅಂತ ನಾವು ಅನುಭವದಿಂದ ಹೇಳ್ತೀವಿ. ನಾವು ಕೂಡ ಇಲ್ಲಿ ಹೇಳ್ತಾ ಇರ್ತೀವಿ, ನಾವು ಆರಂಭದಲ್ಲಿ ನಡುಕ್ತಾ ಇದ್ವಿ, ಭಯ ಆಗ್ತಿತ್ತು, ಮಾತಾಡಕ್ ಬರ್ತಿರ್ಲಿಲ್ಲ, ಈ ತರ ಎಲ್ಲ ಇಷ್ಟು ವಯಸ್ಸಿನವರೆಗೂ ಹಿಂಗಿದ್ವಿ, ಈಗ ಮಾತಾಡ್ತಿದ್ವಿ. ಅಂದ್ರೆ ನಾವೆಲ್ಲ ತಪ್ಪುಗಳನ್ನ ಮಾಡಿ ಮಾಡಿ ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ತಾ ಈಗ ಸರಿಯಾದ ದಾರಿಯಲ್ಲಿ ಬರ್ತಾ ಇದೀವಿ. ಇದು ನಮ್ಗೆ ಆಗಿರುವಂತ ಅನುಭವ. ಈ ರೀತಿಯ ಅನುಭವವನ್ನ ಹಂಚಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದ್ರ ಬಿಟ್ಟು ಕಂಠಪಾಠ ಮಾಡೋದು ಅಥವಾ ನಮ್ಮ ಜ್ಞಾಪಕ ಶಕ್ತಿಯ ಪ್ರದರ್ಶನ ಆಗಿರಬಾರ್ದು. ನಾವ್ ಏನ್ ಮಾಡ್ತೀವಿ ಅದನ್ನ ಎಲ್ಲವನ್ನು ಅನುಭವಿಸ್ಬೇಕು, ಫೀಲ್ ಮಾಡ್ಬೇಕು. ಅನುಭವಿಸಿ ಹೇಳಿದಾಗ ತುಂಬಾ ಪರಿಣಾಮಕಾರಿ ಆಗುತ್ತೆ. ಅನುಭವಿಸದೆ ಹೇಳಿದಾಗ ಬೇರೊಬ್ಬರ ಮಾತನ್ನ ನಾನು ತೆಗೆದುಕೊಂಡು ಬಂದು ಕಾಪಿ ಮಾಡಿ ಇಲ್ಲಿ ನಿಮಗೆ ಪೇಸ್ಟ್ ಮಾಡಿದೆ ಅಷ್ಟೇ. ಕಾಪಿ ಅಂಡ್ ಪೇಸ್ಟ್, ಕಾಪಿ ಅಂಡ್ ಪೇಸ್ಟ್. ಕಾಪಿ ಪೇಸ್ಟ್ ಮಾಡಕ್ ನಾವೇ ಬೇಕಂತೇನಿಲ್ಲ, ಮಸ್ತ್ ಜನ ಎಲ್ಲರೂ ಮಾಡ್ಬೋದು. ಬಟ್ ಕಾಪಿ ಪೇಸ್ಟ್ ಮಾಡೋರಿಗೆ ವ್ಯಾಲ್ಯೂ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಇರುತ್ತೆ. ಒಂದ್ ಸಲ ಚೆನ್ನಾಗಿರುತ್ತೆ, 2 ಸಲ ಚೆನ್ನಾಗಿರುತ್ತೆ, 1 ಹತ್ರ ಚೆನ್ನಾಗಿರುತ್ತೆ, 2 ಹತ್ರ ಚೆನ್ನಾಗಿರುತ್ತೆ. ನೀನ್ ಅದೇ ಮಾತುಗಳನ್ನೇ ಪ್ರತಿ ಸಲ 1-2 ಕಡೆನೂ ಅದೇ ಕಾಪಿ ಪೇಸ್ಟೇ ಮಾಡಿದಂದ್ರೆ ಅಯ್ಯೋ ಇವ್ನ ಇದೇ ಕತ್ಬಿಡು, ಇದೇ ಪುರಾಣ ನಾನು ನೋಡಿದೀನಿ ಬಿಡು, ಗೊತ್ತು ಬಿಡು, ಕೇಳಿ ಬಿಡು ಅಷ್ಟೇ, ಮುಂದಕ್ಕೆ ಏನ್ ಹೇಳ್ತೀಯ ಅನ್ನೋದು ಕೂಡ ಕೇಳಕ್ ಟೈಮ್ಗೆ ಕೊಡೋದಿಲ್ಲ, ನಮ್ ಮಾತಿಗೆ ಬೆಲೆನೂ ಕೊಡೋದಿಲ್ಲ. ಹಾಗಾಗೋಗುತ್ತೆ. ಸೊ ಅನುಭವಜನ್ಯವಾಗಿ ಮಾತಾಡೋದು ಆಗ್ಬೇಕು. ಹಾಗೇನೆ ಯಾವುದೇ ವ್ಯಕ್ತಿಯ ಅನುಭವ ಆತನ ಸ್ವಂತದ್ದು. ನೋಡಿ, ಇದು ಪ್ರತಿಯೊಬ್ಬರಲ್ಲಿ ಆಗುವಂಥದ್ದು ಸ್ವಂತದ್ದು, ಓನ್ ಎಕ್ಸ್ಪೀರಿಯನ್ಸ್, ನಮ್ಮ ಓನ್ ಎಕ್ಸ್ಪೀರಿಯನ್ಸ್. ನಮಗೆ ಆಗುವಂಥದ್ದೆಲ್ಲದೂ ಕೂಡ ನಮ್ಮ ಸೆಲ್ಫ್ ಆಗೋದ್ರಿಂದ ಅದು ನಮಗೆ ಬಹಳ ಉಪಯೋಗ ಆಗುತ್ತೆ. ಸೊ ಅದಕ್ಕೆ ಈ ಅನುಭವಗಳನ್ನು ನಾವು ಏನೇನು ಅನುಭವಗಳಾಗಿರ್ತಾವೋ, ಯಾವ್ಯಾವ ಘಟನೆಗಳು ನೆನೆಸ್ಕೊಳ್ಬೇಕು, ಜೀವನದಲ್ಲಿ ಏನೇನಾಗಿರ್ತವೆ ಎಲ್ಲವನ್ನು ನೆನೆಸ್ಕೊಂಡಿರ್ಬೇಕು, ಎಲ್ಲವನ್ನು ಪಾಯಿಂಟ್ ಮಾಡ್ಕೊಂಡಿರ್ಬೇಕು.
ಅವು ಒಂದು ಸಂದರ್ಭದಲ್ಲಾದ್ರೂ ಇನ್ನೊಂದು ಸಂದರ್ಭದಲ್ಲಿ ನಮಗೆ ಉಪಯೋಗ ಬರುತ್ತೆ ಆಸ್ ಎ ಸ್ಪೀಕರ್ಗೆ, ಭಾಷಣಕಾರನಿಗೆ. ಹಾಗಾಗಿ ನಿಮ್ಮಲ್ಲಿ ಅನುಭವಗಳ ಒಂದು ದೊಡ್ಡ ಮೂಟೆನೇ ಇರಬೇಕು. ನಿಮ್ಗೆ ಏನಾಗಿರ್ತವೆ ಎಕ್ಸ್ಪೀರಿಯನ್ಸ್ಗಳು, ಜಗಳ ಆಡಿರ್ಬೋದು, ಯಾರ ಜೊತೆಗೆ ತುಂಬಾ ಸ್ನೇಹ ಪರವಾಗಿ ಮಾತಾಡಿರ್ಬೋದು, ಎಲ್ಲ ಹೋಗಿರ್ತೀರ, ಒಳ್ಳೆ ವ್ಯಾಪಾರ ಕುದಿಸಿರ್ತೀರ, ಇನ್ನೊಂದ್ ಕಡೆ ಹೋಗಿರ್ತಾರೆ, ಜರ್ನಿ ಮಾಡ್ಕೊಂಡು ಹೋಗಿರ್ತಾರ, ಯಾರೋ ಹೊಸದ ಪರಿಚಯ ಆಗಿರುತ್ತೆ, ಮನೆಯಲ್ಲಿ ಏನೋ ಘಟನೆ ನಡೆದಿರುತ್ತೆ, ಒಂದು ಹಾಸ್ಯಮಯ ಘಟನೆ ನಡೆದಿರುತ್ತೆ. ಇಂಥವೆಲ್ಲವನ್ನು ಕೂಡ ನಾವು ಲಿಸ್ಟ್ ಅಲ್ಲಿ ಇರ್ಬೇಕು, ನಮ್ಮಲ್ಲಿ ಪಟ್ಟಿ ಇರ್ಬೇಕು. ಆ ಅನುಭವಗಳ ಒಂದು ಪಟ್ಟಿ ನಮ್ಮಲ್ಲಿದ್ರೆ ಅವನ ಸಿಚುವೇಶನ್ ತಕ್ಕಾಗೆ, ನಮ್ದು ಓನ್ ಎಕ್ಸ್ಪೀರಿಯನ್ಸ್ ಅಲ್ಲ, ನಾವು ಅದನ್ನ ಹೇಳ್ಕೊಳಕ್ಕೆ ಭಯ ಪಡೋಂಗಿಲ್ಲ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಆರಾಮಾಗಿ ಉಡಾಯಿಸ್ಕೊಂಡು ಹೇಳ್ಬಿಡ್ಬೋದು. ಹಾಗಾಗಿ ಅದನ್ನ ಗಮನಿಸ್ಬೇಕು. ಆ ಅನುಭವಗಳಿಗೆ ಅದರದೇ ಆದಂತ ವಿಶೇಷತೆ ಇರುತ್ತೆ ನೋಡಿ. ಅನುಭವಗಳೆಲ್ಲವೂ ಕೂಡ ವಿಶೇಷತೆಗಳು. ಪ್ರತಿಯೊಬ್ಬರಿಗೂ ಅನುಭವಗಳ ಸಾಕಷ್ಟು ವಿಚಾರಗಳು ಇರ್ತವೆ, ಸಾಕಷ್ಟು ಅನುಭವಗಳು ಎಲ್ಲರಲ್ಲಾಗಿರ್ತವೆ. ಆದ್ರೆ ಎಲ್ಲರೂ ಕೂಡ ವಿಶೇಷತೆಯಿಂದ ಕೂಡಿರ್ತವೆ. ಅವ್ನು ಬಳಸೋದಿಲ್ಲ ಅಷ್ಟೇ, ಇದೇ ಪ್ರಾಬ್ಲಮ್. ಆದ್ರೆ ಯಾರ್ಯಾರು ಬೆಸ್ಟ್ ಸ್ಪೀಕರ್ಸ್ ಇದಾರಲ್ಲ, ಅವ್ರು ಸಾಕಷ್ಟು ಅವ್ರು ಹೇಳ್ತಿರ್ತಾರೆ. ಗುರುರಾಜ್ ಕರ್ಜಿ ಅವ್ರಿಗೆ ನೋಡಿ ಗಮನಿಸಿರ್ಬೋದು. ನಾನು ಹಿಂಗೆ ಲಂಡನ್ಗೆ ಹೋಗಿದ್ದೆ, ಕೇಂಬ್ರಿಡ್ಜ್ ಯಾವ್ದು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ, ಹಿಂಗ್ ಪ್ರಶ್ನೆ ಕೇಳಿದ್ರು ನೋಡ, ಅನುಭವ ದಾಟಿಯಲ್ಲಿ ಹೇಳ್ತಾ ಹೋಗ್ತಾರೆ. ಕೇಳೋನಿಗೆ ಅಬ್ಬಾ ಹೌದಲ್ಲ, ಎಸ್ ಅಂತೀವಿ. ಹಾಗೆ ಈ ತರ ಅನುಭವಗಳನ್ನ ಬಳಸೋಕೆ ಉಪಯೋಗ ಆಗುತ್ತೆ. ನಾವು ಮಂಡಿಸುವ ವಿಷಯಗಳಿಗೆ ಪೂರಕವಾಗಿ ನಮ್ಮ ವೈಯಕ್ತಿಕ ಅನುಭವಗಳನ್ನು ಸೇರಿಸಿಕೊಳ್ಳೋದು ಸೂಕ್ತ. ಅಂದ್ರೆ ಈ ನಮ್ಮಲ್ಲಿ ಒಂದು ಸಾರ ಸಂಗ್ರಹ ಅಂದ್ರೆ, ನಮ್ಮಲ್ಲೊಂದು ಕಲೆಕ್ಷನ್ ಇತ್ತು ಅಂದ್ರೆ ಅನುಭವಗಳದು, ನಾವೇನ್ ಮಾಡ್ಕೋಬೋದಪ್ಪ ಅಂತಂದ್ರೆ, ನಾವು ಏನ್ ಮಾತಾಡ್ತೀವೋ ಆ ವಿಷಯಕ್ಕೆ ಪೂರಕವಾಗಿ ನಮ್ಮ ವೈಯಕ್ತಿಕ ಅನುಭವಗಳನ್ನೆಲ್ಲ ಜೊತೆ ಜಾಯಿಂಟ್ ಮಾಡಿ ಸೇರಿಸ್ಬಿಟ್ಟು ಅವನ್ನ ಹೇಳ್ತಾ ಹೋಗ್ಬೋದು. ಅದು ಸೂಕ್ತವಾಗಿರುತ್ತೆ. ಈ ರೀತಿ ಬಳಸಿದಲ್ಲಿ ನಮ್ಮ ಮಾತಿನ ಮೆರುಗು ಹೆಚ್ಚಾಗುತ್ತೆ. ಎಸ್, ನಮ್ಮ ಮಾತಿನ ಮೆರುಗು ಹೆಚ್ಚಾಗದೆ ಯಾವಾಗಂದ್ರೆ ನಮ್ಮ ಅನುಭವಗಳ ಜೊತೆಗೆ ಇದ್ದಾಗ, ಮಾತುಗಳ ಅನುಭವದ ಮೆರುಗು ಇದ್ದಾಗ ಮಾತಿನ ಮೆರುಗು ಕೂಡ ಹೆಚ್ಚಾಗುತ್ತೆ. ಈ ದಿಸೆಯಲ್ಲಿ ನಮ್ಮ ಅನುಭವಗಳನ್ನ ಹೆಚ್ಚು ಇರಬೇಕು, ಶೇಖರಣೆ ಮಾಡ್ಕೊಳ್ಳಿ. ಓಕೆ, ಉದ್ದವಾದ ದಾರ ಮತ್ತು ನಾಲಿಗೆ ಸಮಸ್ಯೆಯನ್ನ ಸೃಷ್ಟಿಸುತ್ತೆ. ಕರೆಕ್ಟ್. ಅದಕ್ಕೆ ದಾರವನ್ನು ಏನ್ ಮಾಡ್ಬೇಕು, ಸುತ್ತಿಡಬೇಕು. ನಾಲಿಗೆ ಏನ್ ಮಾಡ್ಬೇಕು, ಕಟ್ ಮಾಡ್ಬೇಕಾ? ಬೇಡ ಬೇಡ, ಬೇಕದ್ ನಾಲಿಗೆ ಹಿಡಿತದಲ್ಲಿ ಇಡಬೇಕು. ಎಸ್, ಉದ್ದವಾದ ದಾರ ಮತ್ತು ನಾಲಿಗೆ ನೋಡಿ. ದಾರ ಕೈ ಬಿಟ್ಬಿಟ್ರೆ ಉಳ್ಕೊಂಡು ಸುಮ್ನೆ ಎಲ್ಲೆಲ್ಲ ಒಳ್ಕೊಂಡು ಹೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಇಲ್ಲ ಯಾರ ಕಾಲಿಗೆ ಸಿಗೇ ಬಿಡುತ್ತೆ ಅಲ್ವಾ? ಅದು ಸಮಸ್ಯೆನೆ. ಅದಕ್ಕೆ ಏನ್ ಮಾಡ್ಬೇಕು, ಆ ದಾರ ತಗೊಂಡು ಸುತ್ತಿಡಬೇಕು. ನಾಲ್ಗಿನೂ ಅಷ್ಟೇ, ಸುಮ್ನೆ ಸಮಸ್ಯೆ ಮಾಡ್ತಾ ಇರುತ್ತೆ. ಅದಕ್ಕೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು, ಹಿಡಿತದಲ್ಲಿ ಇಟ್ಕೊಳ್ಬೇಕು. ಹೆಂಗ್ ಬಳಸ್ಬೇಕು, ಎಷ್ಟು ಬಳಸ್ಬೇಕು ಅಂತ ಹಿಡಿತದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಅದು ಉಪಯೋಗ ಬರುತ್ತೆ. ಓಕೆ, ಹಾಗೆ ಅನುಭವದ ಜೊತೆಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಸಾಮಾನ್ಯ ಜ್ಞಾನ. ಎಸ್, ಸಾಮಾನ್ಯ ಜ್ಞಾನ ಅಂದ್ರೆ ಇದೆಲ್ಲವೂ ನೋಡಿದ್ದಾರೆ ನಿಮ್ಗೆಲ್ಲದು ಬಾಲ್ಯದಿಂದಲೂ ಓದಿಕೊಂಡು ಬಂದಾಗ ನಾವು ಕಲಿತದ್ದು, ನಾವು ಓದಿದ್ದು, ನಾವು ಬರೆದಿದ್ದು, ನಾವು ಕಂಠಪಾಠ ಮಾಡಿದ್ದು, ಇವೆಲ್ಲವೂ ಕೂಡ ಸಾಮಾನ್ಯ ಜ್ಞಾನ. ಪುಸ್ತಕದೆಲ್ಲ ಓದ್ಕೊಂಡ್ ಬಂದಿದ್ದೀವಲ್ವಾ, ವಿಷಯಗಳನ್ನ, ಇತಿಹಾಸಗಳನ್ನ ಓದಿದ್ದೇವೆ, ವಿಜ್ಞಾನವನ್ನು ಓದಿದ್ದೇವೆ, ಸಮಾಜದಲ್ಲಿ ಬರುವಂತ ವಿಷಯಗಳನ್ನು ಓದಿದ್ದೇವೆ, ಖಗೋಳಶಾಸ್ತ್ರವನ್ನು ಓದಿದ್ದೇವೆ, ಭೂಗೋಳ ಶಾಸ್ತ್ರವನ್ನು ಓದಿದ್ದೇವೆ, ರಾಜಕೀಯ ಶಾಸ್ತ್ರವನ್ನು ಓದಿದ್ದೇವೆ, ಆರ್ಥಿಕತೆ ಬಗ್ಗೆ ತಿಳ್ಕೊಂಡಿದ್ವಿ. ಇವೆಲ್ಲವೂ ಕೂಡ ಅದರಲ್ಲಿ ಬರುವಂತ ವಿಷಯಗಳಿದಾವಲ್ಲ, ಅವೆಲ್ಲವೂ ಕೂಡ ಸಾಮಾನ್ಯ ಜ್ಞಾನ. ಎಸ್, ಒಬ್ಬ ಸ್ಪೀಕರ್ಗೆ ಈ ಜನರಲ್ ನಾಲೆಡ್ಜ್ ಪುಸ್ತಕದಲ್ಲಿ ಓದಿರೋ ಜೊತೆಗೆ ಅನುಭವಜನ್ಯವಾಗಿ ಪ್ರತಿನಿತ್ಯ ಜೀವನದಲ್ಲಿ ನಡೆಯುವಂತ ಪ್ರತಿ ಘಟನೆಗಳು, ದಿನಪತ್ರಿಕೆ ಆಗ್ಬೋದು, ವಾರಪತ್ರಿಕೆ ಆಗ್ಬೋದು, ಟಿವಿ ನ್ಯೂಸ್ಗಳಲ್ಲಾಗ್ಬೋದು, ಹಾಗೇನೆ ಸಿನಿಮಾಗಳಲ್ಲಾಗ್ಬೋದು, ಪ್ರತಿಯೊಂದನ್ನು ಕೂಡ ಇವೆಲ್ಲವೂ ಸಾಮಾನ್ಯ ಜ್ಞಾನದಲ್ಲಿ ಬರ್ತಾ ಹೋಗುತ್ತೆ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಬದಲಾಗುತ್ತಿರುವಂತ ಸನ್ನಿವೇಶಗಳ ಬಗ್ಗೆ ಭಾಷಣಕಾರರಿಗೆ ಜ್ಞಾನ ಇರಬೇಕು. ಎಸ್, ಪ್ರತಿನಿತ್ಯ ನಡೀತಾ ಇರುತ್ತೆ. ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ. ಪ್ರಚಲಿತ ವಿದ್ಯಮಾನಗಳು ನಡೀತಾನೆ ಇರ್ತವೆ. ದೇಶದಲ್ಲಿ ನಡೀತಾ ಇರ್ತವೆ, ನಮ್ಮ ಸ್ಥಳೀಯವಾಗಿ ಊರಲ್ಲಿ ನಡೀತಾ ಇರ್ತವೆ, ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತವೆ. ಇದ್ರ ಬಗ್ಗೆ ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ, ನ್ಯೂಸ್ಗಳಲ್ಲೆಲ್ಲ ಬರ್ತಾ ಇರುತ್ತೆ. ಅಂತ ವಿಷಯಗಳನ್ನ, ಅದನ್ನ ತಿಳುವಳಿಕೆ ಜ್ಞಾನ, ತಿಳ್ಕೊಳ್ಳುವಂತ ಜ್ಞಾನ ಈ ಸ್ಪೀಕರ್ ಆಗುವಂತರಿಗೆ, ಭಾಷಣಕಾರನಿಗೆ ಇರಬೇಕು. ಯಾಕಂದ್ರೆ ಅಲ್ಲಿ ಭಾಷಣಕಾರ ನಿಂತ್ಕೊಂಡು ಮಾತಾಡುವಾಗ ಎಲ್ಲವನ್ನು ಕೂಡ ಉಲ್ಲೇಖ ಮಾಡುವಂತಿರ್ಬೇಕು. ಒಂದು ಇಲ್ಲ ಯಾರೋ ಆ ಪ್ರಚಲಿತ ಘಟನೆ ಬಗ್ಗೆ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳ್ಬಿಟ್ಟೆ, ಸರ್ ಇದು ನಡೀತಾ ಇದೆಯಲ್ಲ ಸಮಾಜದಲ್ಲಿ, ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕೇಳಿದ ಅಂದ್ರೆ, ಯಾವ್ದು ವಿಷಯ ನನಗೆ ಗೊತ್ತಿಲ್ಲ ಅಬ್ಬಬ್ಬಾ ಅಂದ್ಬಿಟ್ರೆ, ಇವನಿಗೆ ಗೊತ್ತಿಲ್ಲ, ನಮ್ಗೆ ಏನ್ ಹೇಳಕ್ ಬಂದಿದ್ದಾನೆ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ
ಈ ಸಾಮಾನ್ಯ ಜ್ಞಾನ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ಚೆನ್ನಾಗಿ ತಿಳ್ಕೊಬೇಕು. ಭೂತ ಕಾಲದಲ್ಲಿ ನಡೆಯುವಂಥದ್ದು, ವರ್ತಮಾನ ಕಾಲದಲ್ಲಿ ನಡೀತಾ ಇರುವಂಥದ್ದು, ಭವಿಷ್ಯದಲ್ಲಿ ನಡೆಯುವಂತ ವಿದ್ಯಮಾನಗಳ ಬಗ್ಗೆ ಭಾಷಣಕಾರನಿಗೆ ತಿಳುವಳಿಕೆ ಇರಬೇಕು. ಅದಕ್ಕೆ ನೋಡಿ, ಹಿಂದೆಲ್ಲ ಓದಿದ್ದೆಲ್ಲವೂ ಕೂಡ ನಾವು ಪುನರ್ಮನನ ಮಾಡ್ಕೊಳ್ಳುವಂಥದ್ದು ಅಗತ್ಯ ಇರುತ್ತೆ. ಇತಿಹಾಸದಲ್ಲಿ ಮಹಮ್ಮದ್ ಗೋರಿ ಬಂದ, ಗಜನಿ ಬಂದ, ಎಷ್ಟು ಬಾರಿ ದಂಡಯಾತ್ರೆ ಬಂದ, ಇವೆಲ್ಲವೂ ಕೂಡ ನಮಗಿದ್ರೆ ಇವೆಲ್ಲ ಶಕ್ತಿ ನಮಗೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಹೇಳ್ಬೋದು. ನಿನ್ನೆ ಆರಂಭದಲ್ಲಿ MRF ಟೈರ್ ಬಗ್ಗೆ ಎಷ್ಟನೇ ಇಸ್ವಿ, 1968 ಸ್ಟಾರ್ಟ್ ಮಾಡ್ಕೊಂಡ್ರು ಅಲ್ವಾ? ನೋಡಿ, ಅದು ಇತಿಹಾಸ. ಹಿಂದೆ ಭೂತಕಾಲದಲ್ಲಿ ನಡೆದಿರುವಂತ ಘಟನೆಯನ್ನ ಉಲ್ಲೇಖ ಮಾಡಿ ಭಾಷಣವನ್ನ ಶುರು ಮಾಡ್ಕೊಂಡ್ರು. ಜೊತೆ ಮಧ್ಯದಲ್ಲೂ ಉದಾಹರಣೆಗಳನ್ನ ಹೇಳ್ತಾ ಹೋದ್ರು ಬೇರೆ ಬೇರೆವು ಅಲ್ವಾ? ಎಸ್, ಈ ತರ ಏನಪ್ಪಾ ಅಂದ್ರೆ ನಾವು ಹಿಂದೆ ನಡೆದದ್ದು, ಈಗ ನಡೀತಾ ಇರೋದು, ಮುಂದೆ ನಡೆಯುವಂತ ವಿದ್ಯಮಾನಗಳ ಬಗ್ಗೆ ಭಾಷಣಕಾರ ತಿಳುವಳಿಕೆ ಇರೋದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಏನ್ ಮಾಡ್ಬೇಕು? ದಿನಪತ್ರಿಕೆಗಳನ್ನ ಓದ್ಬೇಕು, ವಾರಪತ್ರಿಕೆಯನ್ನ ಓದ್ಬೇಕು, ಸಂಗ್ರಹಿಸ್ಬೇಕು, ಮಾಸಪತ್ರಿಕೆಗಳು, ರೇಡಿಯೋ, ಟೆಲಿವಿಷನ್, ಹಾಗೆ ಉತ್ತಮವಾದ ಕಾರ್ಯಕ್ರಮಗಳು, ಸುದ್ದಿಗಳ ಎಲ್ಲದ್ರ ಬಗ್ಗೆನೂ ತಿಳುವಳಿಕೆ ಇರಬೇಕು. ಸುಮ್ಮನೆ ಕೇಳ್ಕೊಂಡು ಬಿಡೋದಲ್ಲ, ಜೊತೆಗೆ ಒಂದು ಪಾಯಿಂಟ್ ಮಾಡ್ತಾ 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 ಹೋಗ್ಬೇಕು. ಅದು ಯಾವಾಗ ಫ್ರೀ ಇರುತ್ತೆ ಅವಾಗ ಅವಳನ್ನ ಸಂಗ್ರಹ ಮಾಡ್ಕೊಂಡು ಅರ್ಥೈಸ್ಕೊಳ್ಳುವಂಥದ್ದು, ಅವನ್ನ ತಿಳ್ಕೊಳ್ಳೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಸಾಮಾನ್ಯ ಜ್ಞಾನದ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕಾಮನ್ ಸೆನ್ಸ್ ಬೇಕು, ಸಾಮಾನ್ಯ ಪ್ರಜ್ಞೆ ಬೇಕು. ನೋಡಿ, ನಮ್ ಪ್ರಾಬ್ಲಮೇ ಇದು. ತುಂಬಾ ಜನರಿಗೆ ವೆಲ್ ಅಂಡ್ ಗುಡ್ ನಾಲೆಡ್ಜ್, ಒಳ್ಳೆ ನಾಲೆಡ್ಜಬಲ್ ಪರ್ಸನ್ ಅಪ್ಪ ಇದ್ರೇನ್ ಬಂತು, ಬಳಕೆ ಇಲ್ಲ ಅಂದ್ರೆ. ಜ್ಞಾನ ಇದೆ, ಆ ಜ್ಞಾನವನ್ನ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ಯಾರು ಬಳಸ್ತಾರೋ ಅವನಲ್ಲಿ ಈ ಸಾಮಾನ್ಯ ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬಳಸುವಂತ ಕಲೆ, ಅದು ಕಾಮನ್. ಏನ್ ಕಾಮನ್ ಸೆನ್ಸ್ ಇಲ್ಲ ಅಂತ ಬೈತಿರ್ತಾರೆ. ಇಷ್ಟು ಓದಿ ಏನೋ ಅರಿವಿಲ್ಲ ನಿನಗೆ, ಗೊತ್ತಾಗಲ್ವೇ ಅಂತ ಅಂತಿರ್ತಾರೆ ಅಲ್ವಾ? ಎಸ್, ಇದು ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್. ಅವುಗಳನ್ನ ಇರುವಂತ ಜ್ಞಾನವನ್ನ ಯಾವ ಸಂದರ್ಭದಲ್ಲಿ, ಎಲ್ಲಿ, ಹೇಗೆ, ಎಷ್ಟು ಬಳಸಬೇಕು ಅನ್ನೋದೇ ಈ ಕಾಮನ್ ಸೆನ್ಸ್, ಸಾಮಾನ್ಯ ಪ್ರಜ್ಞೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿನ್ಗೆ ಎಷ್ಟು ನಾಲೆಡ್ಜ್ ಇದೆಯಾ ಆ ನಾಲೆಡ್ಜ್ ಅನ್ನು ಬಳಸ್ಕೊಳ್ಳೋದೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಮಯ ಸಂದರ್ಭಗಳ ಅರಿವಿನೊಂದಿಗೆ ಮಾತು ಬೆಸೆದಾಗಲೇ ಅದಕ್ಕೆ ಶೋಭೆ. ಇದು ನಮ್ಮ ಮಾತಿಗೆ ಅನ್ವಯ ಮಾಡ್ಬೇಕಪ್ಪ ಅಂದ್ರೆ ಈ ಕಾಮನ್ ಸೆನ್ಸ್ ಅನ್ನ ಮಾತಲ್ಲೂ ಕೂಡ ಯಾವಾಗ ಯಾವ ಸಂದರ್ಭದಲ್ಲಿ ಎಷ್ಟು ಮಾತಾಡ್ಬೇಕು ಅಂತ ಮಾತಿನ ಜೊತೆಗೆ ಬೆಸ್ಕೊಂಡ್ರೆ ನಮಗೊಂದು ಶೋಭೆ ಇರುತ್ತೆ. ಅದರ್ವೈಸ್ ಹೆಂಗ್ ಬೇಕಂಗ್ ಮಾತಾಡ್ತಿದೀವಿ ಅಂತಂದ್ರೆ ಅವನ ಕಾಮನ್ ಸೆನ್ಸ್ ಇಲ್ದನ ಸತೀಶ್, ಅವನೇನ್ ಮಾತಾಡ್ತಾನ ಬಿಡೋ ಮರೆಯ ಅಂತ ಅನ್ಕೊಂತಾರೆ. ಸೊ ಆ ಸಮಯ ಸಂದರ್ಭಗಳ ಅರಿವಿನೊಂದಿಗೆ ಬಳಸೋದು ಇರಬೇಕು. ಪ್ರತಿ ಸಂದರ್ಭ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮಲ್ಲಿರುವ ಸಾಮಾನ್ಯ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಬೇಕು. ಎಸ್, ಪ್ರತಿಯೊಂದು ಸಂದರ್ಭ ಬರುವಂತ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇದೆಲ್ಲರಿಗೂ ಬರ್ತಾನೆ ಇರ್ತವೆ. ಬಟ್ ಆ ಬರುವಂತ ಸಂದರ್ಭ, ಆ ಪರಿಸ್ಥಿತಿಗೆ ಅನುಗುಣವಾಗಿ ಬಳಸುವಂತ ಪ್ರಜ್ಞೆ ಇದೆಯಲ್ಲ, ಅದನ್ನ ಜಾಗೃತ ವ್ಯವಸ್ಥೆಯಲ್ಲಿ ಇಟ್ಕೊಂಡ್ರೆ ಮಾತ್ರ ಅದು ಬರ್ತಾ ಹೋಗುತ್ತೆ. ಅದರ್ವೈಸ್ ಅದಾದ್ಮೇಲೆ ಘಟನೆ ನಡೆದ್ಮೇಲೆ ಹಿಂಗ್ ಮಾಡ್ಬೇಕಿತ್ ಕಣಪ್ಪ, ನಾನು ಹಂಗ್ ಮಾಡ್ಬಿಟ್ಟೆ ಅಂತ ಕೈ ಉಚ್ಕೊಂತ ಇರ್ತಾರೆ, ಚೆಚ್ಕೊಂತಿರ್ತಾರೆ. ಹಾಗಾಗಿ ಸಾಮಾನ್ಯ ಪ್ರಜ್ಞೆ ನಮ್ಮಲ್ಲಿರುವಂತ ಜಾಗೃತ ಮನಸ್ಸಿನ ಪ್ರತಿಬಿಂಬ. ನಮ್ಮ ಮನಸ್ಸಿದೆಯಲ್ಲ, ಅದರ ಜಾಗೃತೆಯನ್ನ ಹೇಳ್ತಾ ಹೋಗುತ್ತೆ ಸಾಮಾನ್ಯ ಪ್ರಜ್ಞೆ. ಹಾಗಾಗಿ ಇದನ್ನ ವ್ಯವಸ್ಥಿತವಾಗಿ ಇಟ್ಕೊಳ್ಳುವಂಥದ್ದು, ಬಳಸ್ಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ಜಾಗೃತ ಮನಸ್ಸು ಮುಂದಾಗುವ ಆಗುವಗಳ ಬಗ್ಗೆ ವಿವೇಚನಾ ಶಕ್ತಿಯಿಂದ ಕೂಡಿರುತ್ತೆ. ನೋಡಿ, ನಾವೊಂದು ಜಾಗೃತ ಮನಸ್ಸು ಇಟ್ಕೊಂಡ್ಬಿಟ್ರೆ ಅದು ಮುಂದೇನಾಗುತ್ತೆ, ಮುಂದೇನೋ ಆಗುವ ಆಗುವಗಳು ಏನಿದಾವೆ ಅಂತ ಹೇಳ್ಬಿಟ್ಟು ಅವುಗಳನ್ನ ಬಳಸುವಂಥದ್ದು ವಿವೇಚನಾ ಶಕ್ತಿಯಿಂದ ಕೂಡಿರುತ್ತೆ, ಅದು ಬಳಸ್ಕೊಳ್ಳುವಂತ ಕಲೆ ಇರುತ್ತೆ. ಹಾಗಾಗಿ ಆ ಜಾಗೃತ ಮನಸ್ಸನ್ನ ಬಳಸ್ಕೊಬೇಕು. ಅದಕ್ಕೆ ಸಾಮಾನ್ಯ ಪ್ರಜ್ಞೆ ಬೇಕು. ಮಾತುಗಳಲ್ಲಿ ಇರಬಹುದಾದ ಈ ಸಾಮಾನ್ಯ ಪ್ರಜ್ಞೆಯು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಯಾರಲ್ಲಿ ಆ ಸಾಮಾನ್ಯ ಪ್ರಜ್ಞೆಯನ್ನು ತುಂಬಾ ಚೆನ್ನಾಗಿರುತ್ತೋ, ಕಾಮನ್ ಸೆನ್ಸ್ ಯೂಸ್ ಮಾಡೋದು ಕಲೆ ಚೆನ್ನಾಗಿರುತ್ತೋ, ಅವರಲ್ಲಿ ಅಂತ ಮಾತುಗಾರನ ಬಹಳ ಬೇಗ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಅದೊಂದು ಕಲೆ. ಅದೆಲ್ರಿಗೂ ಬರೋದಿಲ್ಲ. ಹಿಂಗ್ ಕುತ್ಕೊಂಡು ಮಾತಾಡ್ತೀವಿ, ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಯಾರೋ 4 ಜನ ಬಂದರೆ, ಅಥವಾ ಯಾರೋ ದೊಡ್ಡ ಅಧಿಕಾರಿ ಬಂದರೆ, ಯಾರೋ ದೊಡ್ಡ ರಾಜಕಾರಣಿ ಬಂದರೆ, ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡಕ್ಕೆ ಎಷ್ಟೋ ಸಂದರ್ಭದಲ್ಲಿ ಹಿಂಜರಿಕೆ ಮಾಡ್ಕೊಳ್ಳೋದು, ಭಯ ಪಟ್ಕೊಳ್ಳೋದು, ಅಥವಾ ಏನೋ ಕೀಳಿರಿಮೆ ಬೆಳೆಸ್ಕೊಳ್ಳೋದು, ಇಲ್ಲ ಮೇಲಿರಿಮೆ ಬೆಳೆಸ್ಕೊಳ್ಳೋದು ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ನಾವಲ್ಲ ಅವ್ರ ಜೊತೆ ನಡೆಸುವಂತ ಸಂವಹನ ಇರುತ್ತಲ್ಲ, ತುಂಬಾ ಲಾಭವನ್ನು ತಂದ್ಕೊಡುವಂತ ಸಂದರ್ಭ ಇರ್ತವೆ. ಅಲ್ಲಿ ಕೆಲಸ ಮಾಡೋದೇನಂದ್ರೆ ಇಂಥ ಸಾಮಾನ್ಯ ಪ್ರಜ್ಞೆ. ಆ ಸಾಮಾನ್ಯ ಪ್ರಜ್ಞೆಯನ್ನ ಆ ತರ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿ ನಾವು
ಪರಿಣಾಮಕಾರಿಯಾಗಿ ನಾವು ಬೆಳೀತಾ ಹೋಗ್ಬೋದು ಅನ್ನೋದನ್ನ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೈಟ್. ಆದ್ಮೇಲೆ ಇಲ್ಲೊಂದು ಚಿತ್ರ ಕಾಣ್ತಾ ಇದೆ. ಚಿತ್ರದಲ್ಲಿ ಜೀಪು ಅನ್ನೊಂದು ಲೈಫ್. ಜೀಪ್ ಈಸ್ ಅವರ್ ಲೈಫ್. ನಾವು ಈ ಲೈಫಲ್ಲಿ ಏನಾಗ್ತಿದ್ದೀವಿ, ಏನಾಗಿದ್ದೀವಿ, ಅಥವಾ ಏನಾಗಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅಲ್ಲೊಬ್ಬ ಡ್ರೈವ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಹಿಂದ್ ಕುಂತಿದ್ದಾನೆ. ಹಿಂದ್ ಕುಂತಿರೋನು ಅವನ ಇಡೀ ಜೀವದ ಸಮೇತ ಕೊಟ್ಟಿರೋದು ಯಾರಿಗೆ? ಡ್ರೈವರ್ಗೆ. ಡ್ರೈವರ್ ತನ್ನ ಜೀವದ ಜೊತೆಗೆ ಇನ್ನು ಉಳಿದ ಜೀವ ಎಲ್ಲರನ್ನು ಇಟ್ಕೊಂಡು ಅವನೆಲ್ಲರನ್ನು ಹ್ಯಾಂಡಲ್ ಮಾಡ್ತಾನೆ. ಇಲ್ಲಿ ಯಾರು ಗ್ರೇಟ್ ಆಗಾರೆ? ಕಾರ್ ತಗೊಂಡ್ರೆ ಕಾರ್ ಇಂಪಾರ್ಟೆಂಟ್ ಗ್ರೇಟಾ, ಅಥವಾ ಕಾರನ್ನು ಚಾಲನೆ ಮಾಡುವ ಡ್ರೈವರ್ ಗ್ರೇಟಾ? ಡ್ರೈವರ್ ಗ್ರೇಟ್. ಡ್ರೈವರ್ ಗ್ರೇಟ್. ಎಸ್, ಡ್ರೈವರ್ ಗ್ರೇಟ್. ನೀನು 1000 ಕೋಟಿ ಹೊಡೆಯ, ನೀನು 1000 ಕೋಟಿ ಕಾರು ತಗೊಂಡಿದೀಯ, ಆರಾಮ್ ಜಮ್ಮಂತ ಕುಂತಿದೀಯ, ಬಟ್ ನಿನ್ನ ಜೀವದ ಸಮೇತ ಎಲ್ಲದನ್ನು ಯಾರಿಗೆ ಕೊಟ್ಟಿರ್ತೀಯ? ಡ್ರೈವರಿಗೆ ಕೊಟ್ಟಿರ್ತೀವಿ. ಅವನೋಗಿ ತಗೊಂಡೋಗಿ ಎಲ್ಲ ಗುದ್ದಿದ ಅಂದ್ರೆ ಡಮ್ ಅಂತಂದ್ರೆ ಅವ್ನು ಮಾಡಿಟ್ಟಿದ್ದೆಲ್ಲ ಮುಗೀತು, ಇದ್ದಂತರಿಗೆ ಅವ್ರ ಪಾಲಾಗುತ್ತೆ. ಸೊ ಗ್ರೇಟ್ ಡ್ರೈವರ್. ಸೊ ಬಿ ದ ಡ್ರೈವರ್. ಇಟ್ಸ್ ಯುವರ್ ಲೈಫ್. ಯು ಮಸ್ಟ್ ಅಂಡ್ ಶುಡ್ ಯು ಬಿ ದ ಡ್ರೈವರ್, ನಾಟ್ ದ ಪ್ಯಾಸೆಂಜರ್ಸ್. ನಿಮ್ಮ ಜೀವನಕ್ಕೆ ನೀವು ಚಾಲಕರಾಗಿ ಪ್ರಯಾಣಿಕರಾಗಬೇಡಿ. ನಿಮ್ಮ ಜೀವನಕ್ಕೆ ನೀವು ಚಾಲಕರಾಗಿ ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಆಗಬೇಡಿ. ನಾಟ್ ದ ಪ್ಯಾಸೆಂಜರ್, ಯು ಮಸ್ಟ್ ಬಿ ದ ಡ್ರೈವರ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಯಾಕಂದ್ರೆ ಇಟ್ಸ್ ಯುವರ್ ಲೈಫ್. ಪ್ರತಿಯೊಬ್ಬರು ನಿಮ್ ಜೀವ. ನೀವು ಅನ್ಕೊಂಡಿರಾ ನನ್ನ ಹೆಂಡತಿ ಮೇಲೆ ನಾನು ಡಿಪೆಂಡು, ನನ್ನ ಮಕ್ಕಳ ಮೇಲೆ ನಾನು ಡಿಪೆಂಡು, ನನ್ನ ಗಂಡನ ಮೇಲೆ ನಾನು ಡಿಪೆಂಡು ಅನ್ಕೊಂಡಿರ್ತೀವಿ. ನೋ, ಡಿಪೆಂಡೆನ್ಸಿ ಅನ್ನೋದು ಕೆಲವೊಂದು ವಿಷಯಕ್ಕೆ, ಕೆಲವೊಂದು ವಿಚಾರಕ್ಕೆ ಮಾತ್ರ. ಬಟ್ ಜೀವನ ಅನ್ನೋದು ನಂದು ಜೀವನನೇ, ನಂದೇ ಜೀವನ. ಅದು ಇರಬೇಕು. ಅದ್ರ ಜೊತೆಗೆ ನನ್ನ ಲೈಫಲ್ಲಿ ನಾನು ಏನ್ ಆಗ್ಬೇಕು ಅನ್ನೋ ಡ್ರೀಮ್ಸ್ ಎಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಕಟ್ಟಿ ಮೂಲೆ ಹಾಕ್ಬಿಟ್ಟಿದೀವಿ ಅಲ್ವೇ? ಯಾಕೆ ಮೂಲೆ ಹಾಕ್ಬೇಕು? ಯಾರು ಹಾಕು ಅಂತ ಹೇಳಿದ್ರು? ಬಿಚ್ಕೊಡ್ರಿ, ಎಲ್ಲ ಬಿಚ್ಕೊಡ್ರಿ. ಯು ಆರ್ ದ ಡ್ರೈವರ್. ಇಟ್ಸ್ ಯುವರ್ ಲೈಫ್. ನೀವು ಡ್ರೈವ್ ಮಾಡ್ಕೊಂಡು ಹೋಗಿ ನಿಮ್ ಲೈಫ್ ಅನ್ನ. ಏನಾಗ್ಬೇಕು ಅನ್ಕೊಂತೀರಾ ಅದನ್ನ ಮಾಡ್ತಾ ಹೋಗಿ. ಈಗ ಬಂದ್ಬಿಟ್ಟಿದ್ದೀರಾ, ಫೀಲ್ಡಿಗೆ ಇಳಿದಿದ್ದೀರಾ. ಯಾವ ಫೀಲ್ಡಿಗೆ? ಎಸ್, ಸ್ಪೀಕಿಂಗ್, ಮಾತು, ಭಾಷಣ ಅನ್ನೋ ಫೀಲ್ಡಿಗೆ ಇಳಿದಿದ್ದೀರಾ. ನುಗ್ಬೇಕಷ್ಟೇ. ಈಗ ಅಭ್ಯಾಸ ಮಾಡ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ನುಗ್ತಾ ಹೋದ್ರೆ ಖಂಡಿತ ಬದಲಾಗ್ತೀವಿ. ನೋಡಿ, ನಾವು ಇಲ್ಲಿ 5 ಜೋನ್ಗಳು ನೋಡ್ಬೋದು ನಾವು. ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತದ್ದು. ಅದರಲ್ಲಿ ಎಸ್ಪೆಷಲಿ ಯಾರ್ಯಾರು ಗೌರ್ಮೆಂಟ್ ನೌಕರಿಯಲ್ಲಿ ಇದೀವ, ಯಾರ ಸಂಬಳ ತಗೊಂತಿದ್ದೀರಾ, ತಿಂಗಳ ಸಂಬಳ ಬರುತ್ತಲ್ಲ, ಅವ್ರೆಲ್ಲರದು 1ನೇ ಝೋನು, ಕಂಫರ್ಟ್ ಝೋನು. ಅವ್ರದ್ದು ಫಿಕ್ಸ್ ಇರುತ್ತೆ ಲೈಫ್. ಇಷ್ಟು ಸಂಬಳ ಬರುತ್ತೆ, ಇಷ್ಟು ಖರ್ಚು, ಇಷ್ಟು ಜೀವನ ಸಾಕು, ಎನಫ್. ನೋ, ನಥಿಂಗ್. ನನಗೆ ಯಾವ ರಿಸ್ಕ್ ಬೇಡ, ಟೆನ್ಷನ್ ಬೇಡ, ಆರಾಮಾಗಿರೋಣ. ಸಂಬಳ ಬಂತ, ರೇಷನ್ ತಂದಾಕೋಣ, ಅಡಿಗೆ ಮಾಡ್ಕೊಳ್ಳೋಣ, ಊಟ ಮಾಡೋಣ, ಮಕ್ಕಳು ನೋಡ್ಸ್ಕೊಳ್ಳೋಣ, ಕೆಲಸ ಮಾಡ್ಕೊಂಬರೋಣ. ಸೊ ಎನಫ್, ಇಟ್ಸ್ ಎನಫ್. ಅಂದರೆ ತಮ್ಮಲ್ಲಿದ್ದಂತ ಎಲ್ಲಾ ಡ್ರೀಮ್ಸ್ ಅನ್ನ ಕಟ್ಟಿ ಮೂಲೆಗೆ ಹೋಗುದು, ಇರೋಂತ ಲೈಫಿಗೆ ಹೊಂದಾಣಿಕೆ ಮಾಡ್ಕೊಂಡು ಕಳ್ಕೊಂತ ಹೋಗ್ತಿರೋದು. ದಟ್ ಈಸ್ ಕಂಫರ್ಟ್ ಝೋನ್. ಈ ಕಂಫರ್ಟ್ ಝೋನ್ ಇಂದ ಸ್ವಲ್ಪ ಹೊರಗೆ ಹೆಜ್ಜೆ ಈಗ ಇಟ್ಟಿದ್ದೀರಾ. ನೀವು ಇಟ್ಬಿಟ್ಟು ಈ ಟ್ರೈನಿಂಗ್ ಬಂದಿದ್ದೀರಾ, ಒಂದು 2000 ಇನ್ವೆಸ್ಟ್ ಮಾಡ್ಕೊಂಡು. ನೋಡೋಣ, ಪ್ರಯತ್ನ ಪಡೋಣ. ಇದು ನಾನು ಟ್ರೈ ಏನೋ ದೊಡ್ಡ ಸ್ಪೀಕರ್ ಆಗ್ತೀನೋ ಬಿಡ್ತೀನಿ ಗೊತ್ತಿಲ್ಲ. ಇರೋ ಏನಿದೆ ನೋಡೋಣ. ಅಥವಾ ಏನೋ ನನಗೆ ಭಯ ಇದೆ, ಮಾತಾಡೋಕ್ಕೆ ಭಯ, ಹಿಂಜರಿಕೆ ಇದೆ. ಸ್ವಲ್ಪ ಮಾತಾಡೋಕೆ ಶುರು ಮಾಡೋಣ, ಕಲಿಯೋಣ. ನಾನು ಎಲ್ಲೆಲ್ಲೂ ಮಾತಾಡ್ಬೇಡ, ನಾನು ಶಾಲೆಗೆ ಹೋಗಿ ಮಾತಾಡೋಣ, ನಮ್ಮ ಸಮುದಾಯದ ಸಣ್ಣ ಕಾರ್ಯಕ್ರಮಗಳು ಮಾತಾಡೋಣ ಅಂತ ಬಂದಿದ್ದೀರಾ. ಈಗ ನಿಮಗೆ ಒಂದು ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಫಿಯರ್ ಝೋನ್ ಸ್ಟಾರ್ಟ್ ಆಗುತ್ತೆ. ಭಯ. ಅಯ್ಯೋ ಆಗುತ್ತೆ ಇಲ್ಲ ನನ್ನ ಕೈಯಲ್ಲಿ, ಅಯ್ಯೋ ನಾನು ಮಾತಾಡ್ತೀನ, ಅಯ್ಯೋ ನನಗೆ ಇಷ್ಟೊಂದೆಲ್ಲ ಕಲಿಯಕ್ ಆಗುತ್ತಾ, ಅಯ್ಯೋ ನನಗೆ ಇಷ್ಟೊಂದು ವಯಸ್ಸಾಗ್ಬಿಟ್ಟೈತೆ, ಅಯ್ಯೋ ನನ್ನ ಸರ್ವಿಸೇ ಮುಗಿಯಕ್ಕೆ ಹತ್ತತ್ರ ಬಂತು, ಅಯ್ಯೋ ನನಗೆ ಇವೆಲ್ಲ ಓದೋದು ಅರ್ಥ ಆಗೋದಿಲ್ಲ, ಇವೆಲ್ಲ ಬಳಸೋದು ಗೊತ್ತಾಗಲ್ಲ, ಅಯ್ಯೋ ಇವೆಲ್ಲ ಬುಕ್ ಎಲ್ಲ ಈಗ ಓದ್ಬೇಕಾ, ನಾನು ಓದೋದ್ ಬಿಟ್ಟ 20 ವರ್ಷ ಆಯ್ತು, 25 ವರ್ಷ ಆಯ್ತು, ಈಗ ಬುಕ್ ತಗೊಂಡು ಓದ್ಬೇಕಾ, ಅಯ್ಯೋ ಬರಿಬೇಕಾ, ಇದಾಗುತ್ತಾ ನನ್ನ ಕೈಯಲ್ಲಿ, ಇದ್ ಮಾಡ್ತೀನ ನಾನು, ಇದಾಗ್ಬೋದಾ ಅಂತ ಎಲ್ಲ ಕಾಡುತ್ತೆ. ಅದು ಫಿಯರ್ ಝೋನ್. ಭಯ ಸ್ಟಾರ್ಟ್ ಆಗುತ್ತೆ. ಆ ಫಿಯರ್ ಝೋನ್ ಇಂದ ನಾವು ಸ್ವಲ್ಪ ಮುಂದಕ್ಕೆ ಬಂದ್ರೆ ದಟ್ ಈಸ್ ಲರ್ನಿಂಗ್ ಝೋನ್, ಕಲಿಕಾ ವಲಯ ಅಂತ ಕರಿತೀವಿ. ಭಯದ ವಲಯದಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಭಯ ಆಗೋದು ಎಲ್ರಿಗೂ ಸಹಜವಾಗುತ್ತೆ. ಬಟ್ ಕಲಿಕಾ ವಲಯದ ಬಂದ್ರೆ ಆಟೋಮೆಟಿಕ್ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ಭಯ ಡಿಕ್ರೀಸ್ ಆಗುತ್ತೆ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ.
ಕಲೀಲಿಕ್ಕೆ ಶುರು ಮಾಡ್ತೀರಾ? ಕಲೀಲಿಕ್ಕೆ ಶುರು ಮಾಡ್ತೀರಾ? ಹೆಚ್ಚು 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 ಕಲಿಬೇಕಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಒಂದ್ ಕಲ್ತ್ಮೇಲೆ ಇನ್ನೊಂದ್ ಕಲಿಬೇಕು, ಇನ್ನೊಂದ್ ಕಲ್ತ್ಮೇಲೆ ಇನ್ನೊಂದ್ ಕಲಿಬೇಕು, ಇನ್ನೊಂದ್ ಕಲ್ತ್ಮೇಲೆ ಇನ್ನೊಂದ್ ಕಲಿಬೇಕು. ನಮ್ಮ ಬ್ಯಾಚಲ್ಲಿ ಫಸ್ಟ್ ಬ್ಯಾಚಲ್ಲಿ ಇದೆ ಆ ಎಕ್ಸ್ಪೀರಿಯನ್ಸ್ ನಾನು ನೋಡ್ತಾ ಇದೀನಿ. ತುಂಬಾ ಖುಷಿ ಆಗುತ್ತೆ. ನಮ್ಮ ಎಲ್ಲ ಜೊತೆಗೆ ಇರುವಂತವ್ರು ನೋಡ್ತಾ ಇದ್ರೆ ನಮ್ಮ ಜೊತೆಗೆ ಅವರಲ್ಲಿ ಆ ಸ್ಪೋರ್ಟಿನೆಸ್, ಆ ಇನ್ಸ್ಪಿರೇಷನ್, ಮೋಟಿವೇಶನ್ ಆಗಿರೋದು, ಇನ್ನೂ ಮಾಡ್ಬೇಕು, ನಾನ್ ಮಾಡ್ಬೇಕು ಜಸ್ಟ್ ಏನೋ ಒಂದು ಹೇಳಿದ್ರೆ ಸಾಕು, ಅದನ್ನ ಸ್ವಲ್ಪ ಹೇಳಿದ್ರೆ ಸಾಕು, ದೊಡ್ಡದಾಗಿ ಅದನ್ನ ಶಿರಸಾವಹಿಸಿ ಮಾಡೋದು, ಇನ್ನು ಹೇಳ್ದೆ ಇರೋದನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾಡ್ತಾ ಇರೋದು, ಆ ಉತ್ಸುಕತೆ ಇವೆಲ್ಲ ನೋಡ್ತಾ ಇದೀವಿ. ಅಂದ್ರೆ ಆ ಲರ್ನಿಂಗ್ ಝೋನಿಗೆ ಬಂದ್ಬಿಟ್ರು ಅವರು. ಕಲಿಯಕ್ ಸ್ಟಾರ್ಟ್ ಮಾಡಿದಾಗ ಇನ್ನೂ ಕಲಿಬೇಕು, ಇನ್ನೂ ಮಾಡ್ಬೇಕು, ಅಲ್ಲಿ ಹುಡ್ಕೋಣ ಇಲ್ಲಿ ಹುಡ್ಕೋಣ, ಸರ್ ಇದೇ ಇದಾದಾಗಿ ಇದನ್ನ ಕಲ್ತಿ, ಅದನ್ನೇ ಕೊಡಿ, ಇದ್ ಮಾಡಿ ಅಂತ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ದಟ್ ಇಸ್ ಲರ್ನಿಂಗ್ ಝೋನ್. ಈ ಲರ್ನಿಂಗ್ ಝೋನ್ ಚೆನ್ನಾಗಿ ಕಲಿತಾ ಒಂದ್ ಸ್ವಲ್ಪ ಮುಂದೆ ಬಂದ್ಬಿಟ್ರೆ ಈ ಎಫರ್ಟ್ ಝೋನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ರಯತ್ನ ಮತ್ತು ಅಭ್ಯಾಸ ಶುರು ಆಗುತ್ತೆ. ಪ್ರಯತ್ನಶೀಲತೆ ಜಾಸ್ತಿ ಆಗ್ಬಿಡುತ್ತೆ ಎಫರ್ಟ್ ಝೋನ್. ಆ ಪ್ರಯತ್ನಶೀಲತೆ, ಅವಕಾಶಗಳನ್ನ ಬಳಸ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಸಿಗುವಂತ ಸಣ್ಣದ ದೊಡ್ಡದಾದ ಇಂಪಾರ್ಟೆಂಟ್ ಅಲ್ಲ, ಎಲ್ಲಾ ಅವಕಾಶಗಳನ್ನ ಬಾಚ್ಕೊಂಡು ತಪ್ಪಬೇಕು. ನಾನು ಇದು ಹೇಳಿದ್ರ ಆಯ್ತು ಮಾಡ್ತೀನಿ, ಇದು ಹೇಳಿದ್ನ ಆಯ್ತು ಮಾಡ್ತೀನಿ, ಇದನ್ನ ಹೇಳಿದ್ನ ಅದು ಮಾಡ್ತೀನಿ ಸರ್, ಅದು ಮಾಡ್ತೀನಿ, ಎಲ್ಲವನ್ನೂ ಮಾಡ್ತಾ 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 ಹೋಗ್ತಾರೆ. ಅದು ಪ್ರಯತ್ನಶೀಲತೆ, ಅದು ಎಫರ್ಟ್ ಝೋನ್. ಆ ಎಫರ್ಟ್ ಝೋನ್ ಅಲ್ಲಿ ಯಾರು ಎಂಟ್ರಿ ಆಗ್ಬಿಡ್ತಾರೋ ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಸಕ್ಸಸ್ ಝೋನ್. ಗೆಲುವಿನ ನಗೆ, ಯಶಸ್ಸಿನ ವಲಯಕ್ಕೆ ಬಂದ್ಬಿಡ್ತಾರೆ ಸಕ್ಸಸ್ ಝೋನ್. ನೋಡಿ 5 ಝೋನ್ ಇದಾವೆ. ನೀವು ಯಾವ ಝೋನ್ ಅಲ್ಲಿ ಇದ್ದೀರಾ ಅಂತ ಯೋಚನೆ ಮಾಡ್ಕೊಳ್ಳಿ. ನಾನು ಜಸ್ಟ್ ಹೆಂಗ ಈಗ ಆರಾಮಾಗಿ ಇದ್ದೀನಿ ಅಂತಂದ್ರೆ ನೀವು ಇನ್ನೂ ಕಂಫರ್ಟ್ ಝೋನ್ಗೆ ಇದ್ದೀರಾ? ಇಲ್ಲ ಸರ್ ಏನೋ ಮಾಡ್ಬೇಕಂತ ಇದೆ, ಆದ್ರೆ ಇನ್ನ ಸ್ವಲ್ಪ ಭಯ ಆಗ್ತೈತೆ, ಹಿಂಜರಿಕೆ ಆಗ್ತೈತೆ, ಬಟ್ ಮಾಡ್ತೀನಿ ಅಂತ ಐತೆ ಮನಸ್ಸಲ್ಲಿ, ಅಂದ್ರೆ ಫಿಯರ್ ಝೋನ್ ಅಲ್ಲಿ ಇದ್ದೀರಾ? ನಾ ಪ್ರತಿದಿನ ಏನೋ ಹೊಸದು ಕಲಿತಾ ಇದೀನಿ ಸರ್, ಅರ್ಥ ಮಾಡ್ಕೊಳ್ತಿದೀನಿ, ತಿಳ್ಕೊಂತೀನಿ, ಓದ್ತಾ ಇದೀನಿ, ಬರಿತಾ ಇದೀನಿ, ಕಲೆಕ್ಟ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ನೋಡ್ತೀನಿ, ಅಲ್ಲಿ ನೋಡ್ತೀನಿ, ಇಲ್ಲಿ ನೋಡ್ತೀನಿ, ಅದು ಮಾಡ್ತಾ ಇದೀನಿ ಅಂದ್ರೆ ನೀವು ಲರ್ನಿಂಗ್ ಝೋನ್ ಅಲ್ಲಿ ಬಂದಿದ್ದೀರಾ? ಸರ್ ನಾನು ಇನ್ನೂ ಮುಂದಕ್ಕೆ ಹೋಗ್ತಾ ಇದೀನಿ ಸರ್, ಅಲ್ಲಿ ಅವಕಾಶ ತಗೊಂಡು ನಾನೇ ಇಷ್ಟು ದಿನ ಸುಮ್ಮನೆ ಇರ್ತಿದ್ದೆ, ಇವಾಗ ಮಾತಾಡೋಕ್ಕೆ ನಾನೇ ಅವಕಾಶ ಕೇಳ್ಕೊಂಡು ಮಾತಾಡ್ತೀನಿ ಸರ್. ಇನ್ನಷ್ಟು ಡಾಟಾ ಕಲೆಕ್ಟ್ ಮಾಡ್ಕೊಂತೀನಿ ಸರ್, ಇನ್ನಷ್ಟು ಟ್ರೈನಿಂಗ್ ಪಡ್ಕೊಂತೀನಿ ಸರ್, ಇನ್ನೂ ಈ ಟ್ರೈನಿಂಗ್ ಇನ್ನೂ ಇಷ್ಟು ದಿನ ಮುಂದೆ ಕಲಿಬೇಕಂತ ಆಸಕ್ತಿ ಇದೆ ಸರ್, ಇನ್ನೂ ಜಾಸ್ತಿ ಕಲಿತೀನಿ ಸರ್, ಇನ್ನೂ ನಾನು ಕಲಿಬೇಕು, ಇನ್ನೂ ಬಹಳ ಕಲಿಬೇಕನ್ನೋ ಹುಚ್ಚತ್ತಿದೆ ಸರ್ ಅಂತಂದ್ರೆ ಎಫರ್ಟ್ ಝೋನ್ ಅಲ್ಲಿ ಬಂದಿದ್ದೀರಾ? ಗೆದ್ದಿದ್ದೀರಾ? ಅದು ಕೊನೆದು ಸಕ್ಸಸ್ ಝೋನ್. ನಾವು ಇನ್ನೂ ಸಕ್ಸಸ್ ಝೋನ್ಗೆ ಹೋಗಿಲ್ಲ, ನಾವು ಇನ್ನೂ ಲರ್ನಿಂಗ್ ಅಂಡ್ ಎಫರ್ಟ್ ಝೋನಾಗೆ ಓದಾಡ್ತಾ ಇದೀವಿ. ಲರ್ನಿಂಗ್ ಅಂಡ್ ಎಫರ್ಟ್ ಝೋನಾಗೆ ಓದಾಡ್ತಾ ಇದೀವಿ. ಗುರಿ ಸಕ್ಸಸ್ ಝೋನ್ ಇರುತ್ತೆ, ಲಾಸ್ಟ್ ಇರುತ್ತೆ, ಬಟ್ ಎಲ್ಲಿವರೆಗೂ ಲರ್ನಿಂಗ್ ಮತ್ತೆ ಎಫರ್ಟ್ ಝೋನ್ ಸ್ಟ್ರಾಂಗ್ ಆಗಿರುತ್ತೋ ಅವ್ರಿಗೆ ಖಂಡಿತ ಏನಪ್ಪಾ ಅಂದ್ರೆ ಸಕ್ಸಸ್ ಝೋನ್ ಸಿಕ್ಕೇ ಸಿಗುತ್ತೆ. ಎಲ್ಲಿಯವರೆಗೂ ಫಿಯರ್ ಝೋನು ಮತ್ತೆ ಎಫರ್ಟ್ ಝೋನ್ಗೆ ಒದ್ದಾಡ್ತೀವೋ ಅವ್ರು ಅಲ್ಲೇ ಇರ್ತಾರೆ. ದಟ್ಸ್ ಆಲ್. ಕ್ಲಿಯರ್? ಇದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತ ಬದಲಾಗ್ತೀರ. ಇದು ಕ್ಲಿಯರ್ ಆಗಿದೆ ಅಂದ್ಕೊಂಡ್ರೆ ಮಾಡೋಣ, ಡಬಲ್ ಥಮ್ಸ್ ಅಪ್ ಮಾಡೋಣ, 1 ಬೇಡ 2 ಚಾಟ್ ಬಾಕ್ಸ್ ಮಾತ್ರ. ಎಸ್ ಮಾಡ್ತಾ ಇದ್ದೀರಾ, ವೆರಿ ನೈಸ್, ಥ್ಯಾಂಕ್ ಯು. ಕೆಲವರು 2 ಹೇಳಿದೆ, 3 ಹಾಕಿದ್ದಾರೆ. ರೈಟ್, ಹೆಂಗೋ ಬಂದ್ಬಿಡಿ ಸ್ಕ್ರೀನ್ಗೆ. ಒಂದು ಆಕ್ಟಿವಿಟಿ ಮಾಡ್ಕೊಂಡು ಹೋಗೋಣ. ಬಂದ್ಬಿಡಿ, ಎಲ್ಲ ವಿಡಿಯೋ ನೋಡಿ. ಕಮ್ ಟು ವಿಡಿಯೋ. ಕುಳಿತಿರೋರು 1, 2, ನಿಂತಿರೋರು ಅರ್ಧ ಇದ್ದಾರೆ, ಕುಂತಿರೋರು ಅರ್ಧ ಇದ್ದಾರೆ, ಮಲಗಿರೋರು ಕಾಣ್ತಿಲ್ಲ ಸದ್ಯಕ್ಕೆ. ಮಲಗಿದ್ರೆ ಬಡ್ದು ಎಬ್ಬಿಸ್ತಿದ್ವಿ ಈಗ. ಓಕೆ, ಅಬೌಟ್ 25 ಮೆಂಬರ್ಸ್ ಬಂದಿದ್ದೀರಾ ವಿಡಿಯೋದವನಿಗೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಒಂದು 20 ಇದ್ದಾರೆ, ಎಮರ್ಜೆನ್ಸಿ ಕೆಲಸ, ಹೊರಗಡೆ ಅದು ಇದು ಇರುತ್ತೆ, ಮಾಮೂಲಿ ಇರುತ್ತೆ, ನೋ ಪ್ರಾಬ್ಲಮ್. ರೈಟ್, ಈ ಆಕ್ಟಿವಿಟಿ ಇದೊಂದು ಈ ಯೋಗ ಮುದ್ರೆಗಳು ಬರುತ್ತಲ್ಲ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಅದನ್ನು ಬಲ್ಲವರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಯೋಗದ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ, ಬಟ್ ಇದು ಆಕ್ಟಿವಿಟಿ ಏನಪ್ಪಾ ಅಂದ್ರೆ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ನು ಅಂಡ್ ಟೆನ್ಷನ್ನ ರೆಡ್ಯೂಸ್ ಮಾಡೋಕ್ಕೆ, ನಿಮ್ಗೆ ಆಗುವಂಥ ಮಾನಸಿಕ ಒತ್ತಡಗಳನ್ನ ಕಡಿಮೆ ಮಾಡೋಕ್ಕೆ, ಹಾಗೆ ನಿಮ್ಮ ಏಕಾಗ್ರತೆಯನ್ನ ಹೆಚ್ಚಲಿಕ್ಕೆ,
ಹಾಗೆ ಅವ್ರು ಯೋಗದಲ್ಲಿ ಏನ್ ಹೇಳ್ತಾರೆ, ನಿಮಗೆ ಹೆಡ್ಡೇಕ್ ತಲೆನೋವು ಬರ್ತಾ ಇದ್ರೆ ಇದನ್ನ ಮಾಡಿ ಅಂತ ಹೇಳ್ತಾರೆ. ಅದನ್ನ ಆ 3ಕ್ಕೂ ಕೂಡ ಇದು ಒಂದೊಂದು ಎಕ್ಸರ್ಸೈಸ್. ಇದು ವೆರಿ ಸಿಂಪಲ್ ಆಗಿದೆ. ಏನಿಲ್ಲ, ಈ ಮುಷ್ಟಿಯನ್ನು ಕಟ್ಟೋದು. ಮುಷ್ಟಿಯನ್ನು ಕಟ್ಟಿ ಈ ಹೆಬ್ಬೆರಳನ್ನ ಸ್ಟ್ಯಾಂಡಿಂಗ್ ಅಲ್ಲಿ ಇರುತ್ತೆ. 2 ಮುಷ್ಟಿಗಳನ್ನ ಟಚ್ ಮಾಡ್ಬೇಕು, ಹಿಂಗೆ ಕ್ಲೋಸ್ ಅಪ್ ಟಚ್ ಆಗ್ಬೇಕು. ಅವ್ನು ಬಿಡಂಗಿಲ್ಲ, ಹಿಂಗೆ ಹಿಂಗೆ ಓಪನ್ ಆಗಂಗಿಲ್ಲ. 2 ಕೂಡ್ಕೊಬೇಕು ಟೈಟ್ ಆಗಿ. ಎಸ್, ಹೆಬ್ಬೆರಳಿದಾವಲ್ವಾ, ಇವನ್ನ ಹಿಂಗ್ ತಗೊಂಬಂದು ನೋಡಿ, ಈಗ ಕೂಡಿಸ್ಬೇಕು. ಒಂದ್ರ ಮೇಲೆ ಒಂದು ಇಡಂಗಿಲ್ಲ, ಜಸ್ಟ್ ಹಿಂಗೆ ಕೂಡಿಸ್ಬೇಕು. ಕೂಡಿಸ್ಬಿಟ್ಟು ಮತ್ತೆ ಎತ್ತಿ ಲೆಫ್ಟ್ ರೈಟ್ ತರಬೇಕು, ಹಿಂಗೆ ಅಕ್ಕಪಕ್ಕ ತರಬೇಕು. ಮಾತ್ರ ಏನ್ ಮಾಡ್ಬೇಕು, ಮತ್ತೆ ಎತ್ತಬೇಕು, ಮತ್ತೆ ಕೂಡಿಸ್ಬೇಕು. ಈಗ ಈ ಬೆರಳು ಲೆಫ್ಟ್ ಸೈಡ್ ಬಂದಿತ್ತು, ಈಗ ರೈಟ್ ಸೈಡ್ ಅಂದ್ರೆ ಹಿಂದೆ ಮುಂದೆ, ಈಗ ಮುಂದಕ್ಕೆ ಹೋಗ್ಬೇಕು. ಮತ್ತೆ ಎತ್ತಬೇಕು, ಕೂಡಿಸ್ಬೇಕು, ಮತ್ತೆ ಈ ಕಡೆ ತರಬೇಕು, ನನ್ನ ಕಡೆಗೆ ಬರ್ಬೇಕು, ಮತ್ತೆ ಕೂಡಿಸಿ ಮುಂದಕ್ಕೆ ಹೋಗ್ಬೇಕು. ಇದನ್ನ ಫಾಸ್ಟ್ ಮಾಡ್ತಾ ಹೋಗ್ಬೇಕು. ಮಧ್ಯೆ ಕೂಡ್ಸೋದು ಮರೆಯಂಗಿಲ್ಲ. ಕೂಡಿಸ್ಬೇಕು, ಹಿಂದಕ್ಕೆ ಬಂತು, ಕೂಡಿಸ್ಬೇಕು, ಮುಂದಕ್ಕೆ ಹೋಯ್ತು, ಕೂಡಿಸ್ಬೇಕು, ಹಿಂದಕ್ಕೆ ಬಂತು, ಕೂಡಿಸ್ಬೇಕು, ಮುಂದಕ್ಕೆ ಹೋಯ್ತು. ಇದನ್ನ ಮಾಡ್ತಾ 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 ಇದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿರೋದು ಎಲ್ಲ ಇಲ್ಲೇ ಬರ್ತತೆ. ಇದನ್ನೇ ನೋಡ್ತಾ ಅನ್ಸುತ್ತೆ. ಎಸ್, ಇದು ನಿಮ್ಮ ಏಕಾಗ್ರತೆಯನ್ನ ಹೆಚ್ಚಿಸುವಂಥದ್ದು. ಮಾಡ್ತಾ ಹೋಗಿ, ನಾನು ನೋಡ್ತಾ ಹೋಗ್ತೀನಿ. ಒಂದ್ಸಲ ಟಚ್ ಮಾಡಿ ಹಿಂದಕ್ಕೆ, ಒಂದ್ಸಲ ಮುಂದಕ್ಕೆ, ಹೀಗೆ ಫಾಸ್ಟ್ ಮಾಡ್ತಾ ಹೋಗ್ಬೇಕು. ಎಸ್, ಮಾಡ್ತಾ ಇದ್ದೀರಾ, ರೈಟ್. ಯಾರು ಮಕ್ಕಳು ಬಂದಿಲ್ಲ ಇವತ್ತು ಅಕ್ಕಪಕ್ಕ? ಓಕೆ, ರೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆಕ್ಟಿವಿಟಿಯಲ್ಲಿ ಭಾಗಿಸಿದ್ರಾ? ಥ್ಯಾಂಕ್ ಯು ವೆರಿ ಮಚ್. ರೈಟ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ನನಗೆ ತುಂಬಾ ಇಷ್ಟವಾದ ಮಾತು ಕೂಡ. ಏನ್ ಹೇಳ್ತಾರಪ್ಪ ಅಂದ್ರೆ, ಕೆಲಸವನ್ನು ಕಲಿಸಿದರೆ ಸಾಲದು, ಕೆಲಸವನ್ನು ಪ್ರೀತಿಸುವುದನ್ನು ಕಲಿಸಬೇಕು ಅಂತ. ಕೆಲಸವನ್ನು ಕಲಿಸಿದರೆ ಸಾಲದು, ಕೆಲಸವನ್ನು ಪ್ರೀತಿಸುವುದನ್ನು ಕಲಿಸಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ ಮಾತು. ಅದನ್ನ ನಾನು ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಮಕ್ಳಿಗೆ ಕೂಡ ಅಪ್ಲೈ ಮಾಡ್ತಾ ಇರ್ತೀನಿ. ನೀವು ಏನ್ ಕಲಿತೀರಲ್ಲ, ಅದು ಕಲಿಯೋದು ಮುಖ್ಯ ಅಲ್ಲ, ನಾನು ಕಲಿಲೇಬೇಕು ಅನ್ನುವಂತ ಪ್ರೀತಿ ನಿಮಗಿರ್ಬೇಕು ಅಂತ. ಕಲಿಯೋ ಬಗ್ಗೆ ಪ್ರೀತಿ ಇರಬೇಕು. ಕಲಿತೀನಿ ಅನ್ನೋದು ಇರಬಾರ್ದು. ನಾನು ಕಲಿಲೇಬೇಕು ಅನ್ನುವಂತ ಪ್ರೀತಿ ಬರಬೇಕು. ನಾನು ಅದನ್ನ ನಿಮ್ಮ ಈ ತರಬೇತಿಗೆ ಅನ್ವಯ ಮಾಡ್ತೀನಿ. ಈಗ ನೀವು ಮಾತನ್ನ ಕಲ್ತ್ರೆ ಸಾಲದು, ಮಾತನ್ನ ಪ್ರೀತಿಸುವುದನ್ನು ಕಲಿಬೇಕು. ಮಾತನ್ನ ಕಲ್ತ್ರೆ ಸಾಲದು, ಮಾತನ್ನ ಪ್ರೀತಿಸೋದನ್ನ ಕಲಿಬೇಕು. ನೀವು ನಿಮ್ಮ ಮಾತುಗಳನ್ನು ಯಾವಾಗ ಪ್ರೀತಿಸ್ತಾ ಹೋಗ್ತಿರೋ ಅವಾಗ ನಿಮ್ಮ ಬಾಯಿಗಳಿಂದ ಇನ್ನಷ್ಟು ಪ್ರೀತಿಯ ಮಾತುಗಳು ಹೆಚ್ಚಾಗ್ತಾ ಹೋಗ್ತವೆ. ನೀವು ಯಾವಾಗ ನಿಮ್ಮ ಮಾತುಗಳನ್ನ ಪ್ರೀತಿಸ್ತಾ ಹೋಗ್ತಿರೋ ಆಗ ಇನ್ನೂ ಒಳ್ಳೊಳ್ಳೆಯ ಪದಗಳನ್ನ ಬಳಸಬೇಕು ಅಂತ ನಿಮ್ಮಲ್ಲಿ ಒಂದು ಉತ್ಕಟ ಆಕಾಂಕ್ಷೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ನೀವು ನಿಮ್ಮ ಮಾತುಗಳನ್ನ ಪ್ರೀತಿಸ್ತಾ ಹೋಗ್ತಿರೋ ಆವಾಗ ನಾವು ಇನ್ನೂ ಚೆನ್ನಾಗಿ ಮಾತಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಹೋಗುತ್ತೆ. ಯಾವಾಗ ನೀವು ಮಾತುಗಳನ್ನ ನೀವು ಪ್ರೀತಿಸ್ತಾ ಹೋಗ್ತಿರೋ ಆಗ ನೀವು ಹೆಚ್ಚು ಹೆಚ್ಚು ಮಾತುಗಳನ್ನ ಕಲೀಲಿಕ್ಕೆ ತೊಡಗ್ತಾ ಹೋಗ್ತೀರಾ. ಯಾವಾಗ ನೀವು ನಿಮ್ಮ ಮಾತನ್ನ ಪ್ರೀತಿಸ್ತಾ ಹೋಗ್ತಿರೋ ಆಗ ಮಾತ್ರ ನೀವು ಒಳ್ಳೆ ಮಾತುಗಾರರಾಗುವ ದಾರಿಯಲ್ಲಿ ಸಾಗಲಿಕ್ಕೆ ಸಹಾಯ ಮಾಡುತ್ತೆ. ಯಾವಾಗ ನೀವು ನಿಮ್ಮ ಮಾತುಗಳನ್ನು ಪ್ರೀತಿಸ್ತಾ ಹೋಗ್ತಿರೋ ಆಗ ಮಾತ್ರ ನೀವು ಉತ್ತಮ ಮಾತುಗಾರರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಮಾತುಗಳನ್ನ ಮೊದಲು ನೀವು ಪ್ರೀತಿಸಿ. ನಿಮ್ಮ ಮಾತುಗಳನ್ನು ನೀವೇ ಪ್ರೀತಿಸಲ್ಲ ಅಂದ್ರೆ ಯಾರಿಗೆ ಯಾಕೆ ಕರ್ಮ ಪ್ರೀತಿಸೋಕೆ ಇಷ್ಟಪಡೋಕೆ ನಿಮ್ಮ ಮಾತುಗಳನ್ನ? ಎಸ್. ಸೊ ನಾವು ಆಡುವ ಮಾತುಗಳು ಫಸ್ಟ್ ನಮಗಿಷ್ಟ ಆಗ್ಬೇಕು. ನನಗಿಷ್ಟ ಆದ್ರೆ ಮಾತ್ರ ನಾನು ಇನ್ನೊಬ್ಬರಿಗೆ ಇಷ್ಟಪಡಿಸಬಲ್ಲೆ ಅನ್ನುವಂತ ಆತ್ಮವಿಶ್ವಾಸ ಬರ್ತಾ ಹೋಗುತ್ತೆ ನಮ್ಗೆ. ಅದನ್ನ ಮನದಟ್ಟು ಮಾಡ್ಕೊಳ್ಳೋಣ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿರೋಂತ ಈ ಮಾತನ್ನ ಮರಿಬೇಡಿ. ಕೆಲಸವನ್ನು ಕಲಿಸಿದ್ರೆ ಸಾಲದು. ನನಗೆ ನಿಮ್ಗೆ ಕೆಲಸ ಕಲಿಸೋದಲ್ಲ ಮುಖ್ಯ. ಇದನ್ನ ಈ ಟ್ರೈನಿಂಗ್ ಅನ್ಕೆ ಏನಕ್ಕೆ ಬಂದಿದ್ದೀರಲ್ಲ, ಏನ್ ಉದ್ದೇಶ ಇದೆಯಲ್ಲ ಅದನ್ನೇ ಪ್ರೀತಿ ಪಡ್ಬೇಕು. ನೀವು ಅದನ್ನ ಪ್ರೀತಿ ಪಟ್ಟು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾನು ಹೇಳೋದೇ ಬೇಡ, ನೀವೇ ಮಾಡ್ಕೊಂಡು ಹೋಗ್ತೀರಾ, ನೀವೇ ಕಲಿತೀರಾ.
ನಾಳೆ ಹೊತ್ತರ ನನ್ನ ಪಕ್ಕ ಕೂತ್ಕೊಂಡು ನೀವೇ ಟ್ರೈನಿಂಗ್ ಸರ್ ನಾನು ಕೊಡ್ತೀನಿ ಬಿಡು ಸರ್ ನೀವು ಕೂತ್ಕೊಂಡು ಆರಾಮಾಗಿರಿ ಸರ್ ಅಂತ ಹೇಳ್ತೀರಾ. ಎಸ್, ಅದು ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆದ್ರೆ ಚಪ್ಪಾಳೆ ತರೋಣ. ರೈಟ್. ಓಕೆ, ರೈಟ್. ಸ್ಕ್ರೀನ್ ಕಾಣ್ತಾ ಇದೆ ಅನ್ಕೊಂಡಿದ್ದೇನೆ. ಜಗ್ಗಿ ತಟ್ಟಿದ್ರೆ ಚಪ್ಪಾಳೆ. ಥ್ಯಾಂಕ್ ಯು. ನೈಸ್, ವೆರಿ ನೈಸ್. ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ. ಬಂತು ನೋಡ್ರಿ, ಈಗ ಬಂತ್ರ? ಹಾ, ಬಂತು. ಈಗ ಡ್ರೈವರ್ ನಾಟ್ ದ ಪ್ಯಾಸೆಂಜರ್ ಆಗ್ಲೇ ಹಾಕಿದ್ವಿ. ಜೀಪ್ ಬಂತು. ಅದು ದಾವಣಗೆರೆಯಿಂದ ನಿಮ್ ಊರುಗಳಿಗೆ ಬರ್ಬೇಕಲ್ವಾ, ಸ್ವಲ್ಪ ತಡ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರೈಟ್. ಓಕೆ. ಇಷ್ಟೊತ್ತನ ನಾನೇ ಮಾತಾಡ್ಬಿಟ್ಟು ಇವತ್ತು ನಿಮ್ಮನ್ನ ಮಾತಾಡ್ಸಿಲ್ಲ, ಈಗ ಮಾತಾಡ್ಸೋ ಸಂದರ್ಭ. ಏನೋ ಚಿತ್ರ ಬಂದಿದೆ, ಏನ್ ಹೇಳುತ್ತೆ ಈ ಚಿತ್ರ ಅಂತ ನೀವು ನಿಮ್ಮ ಮನಸ್ಸಿನ ಆಳದಲ್ಲಿ ವಿಶ್ಲೇಷಣೆ ಮಾಡ್ಕೊಂಡು, ಸಂಶ್ಲೇಷಣೆಗೆ ಒಳಪಟ್ಟು ಫಿಲ್ಟರ್ ಮಾಡ್ಕೊಂಡು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋಣ. ರೈಟ್. ಶೆಟ್ಟಿ ಆಶಾ ಮೇಡಮ್, ಫಸ್ಟ್ ಹ್ಯಾಂಡ್ ರೈಸ್. ನಮಸ್ತೆ. ಒಂದು ಚಿಟ್ಟೆಯನ್ನ ಹಿಡಿಯುವಂತಹ ಒಂದು ವ್ಯಕ್ತಿಯನ್ನ ನೋಡ್ತೇವೆ. ಇನ್ನೊಂದು ಚಿತ್ರದಲ್ಲಿ ಒಂದು ವ್ಯಕ್ತಿ ಹೂವನ್ನ ಇಟ್ಕೊಂಡು ಚಿಟ್ಟೆಯನ್ನ ಆಕರ್ಷಿಸುವ ಒಂದು ಸ್ಥಿತಿ ಇದೆ. ಒತ್ತಾಯಪೂರ್ವಕವಾಗಿ ನಾವು ಯಾರನ್ನು ಹಿಡಿದಿಟ್ಕೊಳ್ಳಿಕ್ಕಾಗುದಿಲ್ಲ ಅಥವಾ ಒತ್ತಾಯ ಮಾಡ್ಲಿಕ್ಕಿಲ್ಲ. ಯಾರನ್ನು ಹಿಂಸಿಸಿ ಅಥವಾ ಅವರಿಗೆ ತೊಂದರೆ ಕೊಟ್ಟು ಅದನ್ನ ನಾವು ಮಾಡ್ಲಿಕ್ಕಿಲ್ಲ. ಪ್ರೀತಿಯಿಂದ ಆಕರ್ಷಿಸಿ ಅತಿ ವಿಶ್ವಾಸದಿಂದ ಆ ವ್ಯಕ್ತಿಯನ್ನ ನಮ್ಮ ಕಡೆ ಆಕರ್ಷಿಸ್ಕೊಳ್ಬೇಕು. ಅದೇ ಒಂದು ಇದ್ರದೊಂದು ಸ್ಕಿಲ್ ಅಂತ ಸರ್. ಎಸ್, ನೈಸ್, ಸೂಪರ್, ಥ್ಯಾಂಕ್ ಯು. ಸವಿತಾ ಮೇಡಮ್. ಸರ್ ನಮಸ್ತೆ. ಇಲ್ಲಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ಹಾರ್ಡ್ ವರ್ಕ್ ಮಾಡಬಾರ್ದು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಅಂತ. ಹಾರ್ಡ್ ವರ್ಕ್ ಬೇಡ, ಸ್ಮಾರ್ಟ್ ವರ್ಕ್ ಇರ್ಲಿ. ನೈಸ್. ಓಕೆ, ಥ್ಯಾಂಕ್ ಯು. ಅರುಣ್ ಸರ್. ಸರ್, ಮೊದಲನೇ ಚಿತ್ರದಲ್ಲಿ ವ್ಯಕ್ತಿ ಚಿಟ್ಟೆಯನ್ನು ಹಿಡಿಲಿಕ್ಕೆ ಪಂಜರ ಬಲೆ ತಗೊಂಡು ಹೋಗ್ತಾ ಇದ್ದಾನೆ. ಎರಡನೇ ಚಿತ್ರದಲ್ಲಿ ಅವನು ಆ ಚಿಟ್ಟೆಗೆ ಇಷ್ಟವಾದಂತ ಒಂದು ಹೂವಿನ ಗಿಡವನ್ನು ತಗೊಂಡು ಹೋಗ್ತಾ ಇದ್ದಾನೆ. ಆವಾಗ ಚಿಟ್ಟೆ ಆಕರ್ಷಣೆ ಆಗ್ತದೆ. ಅಂದ್ರೆ ನಾವು ಸಹಿತ ಹಾಗೆ ಈ ವ್ಯಕ್ತಿಯನ್ನ ಇಷ್ಟಪಡ್ಬೇಕಾದ್ರೆ ಅವ್ರು ಇಷ್ಟಪಡುವ ರೀತಿಯಲ್ಲಿ ನಾವು ಹೋದ್ರೆ ಅವ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂತ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಎಕ್ಸಾಕ್ಟ್ಲಿ. ಅಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ ಅವ್ರ ರೀತಿಯಲ್ಲಿ ಹೋಗ್ಬೇಕು. ನೈಸ್, ಒಳ್ಳೆ ವರ್ಡು. ಮಾಲತಿ ಮೇಡಮ್. ಸರ್ ಅದೇ ಸರ್ ಹೇಳಿದಾಗೆ ಒಂದು ವ್ಯಕ್ತಿ ಚಿಟ್ಟೆಯನ್ನು ಹಿಡಿಲಿಕ್ಕೆ ಹೋಗ್ತಿದ್ದಾನೆ, ಅವನಿಗೆ ಚಿಟ್ಟೆ ಬೇಕಾಗಿರ್ತದೆ. ಆದ್ರೆ ಅವನಿಗೆ ಚಿಟ್ಟೆ ಸಿಗುದಿಲ್ಲ. ಆದ್ರೆ ನಾನು ಚಿಟ್ಟೆಯನ್ನ ಪಡಿಲಿಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋ ಒಂದು ಕ್ರಿಯಾಶೀಲ ಐಡಿಯಾ ಮಾಡ್ತಾನೆ. ಆ ಐಡಿಯಾ ಮಾಡಿದಾಗ ಅವನಿಗೆ ತಾನು ಒಂದು ಹೂವನ್ನ ತಗೊಂಡೋದಾಗ ಚಿಟ್ಟೆ ತನ್ನಿಂತಾನೇ ಆಕರ್ಷಣೆ ಆಗ್ತದೆ ಅನ್ನೋದು ಅವನಿಗೆ ಅರಿವಾಗ್ತದೆ. ಹಾಗೆ ನಾವು ಕೂಡ ಜನರನ್ನ ಹಿಡಿಲಿಕ್ಕೆ ಹೋಗ್ಬಾರ್ದು, ಜನರು ನಮ್ಮನ್ನೇ ಆಕರ್ಷಿತರಾಗಿ ನಮ್ಮ ಹತ್ರ ಬರೋ ಹಾಗೆ ಮಾಡ್ಬೇಕು. ಎಸ್, ಜನರನ್ನ ನಾವು ಹಿಡಿಯಕ್ ಹೋಗ್ಬಾರ್ದು, ಹಿಡಿಯುವರಾಗಬೇಡಿ, ಆಕರ್ಷಿಸುವರಾಗಿ. ನೈಸ್ ಮೇಡಮ್, ಥ್ಯಾಂಕ್ ಯು. ಸುಬೇದಾ ಮೇಡಮ್, ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹಾ ಸರ್ ನಮಸ್ತೆ ಸರ್. ಇದರಲ್ಲಿ ಮೊದಲನೇ ಚಿತ್ರದಲ್ಲಿ ಆ ವ್ಯಕ್ತಿ ಚಿಟ್ಟೆಯನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಅದ್ರ ಹಿಂದೆ ಓಡಿ ಹೋಗ್ತಾ ಇದ್ದಾನೆ ಚಿಟ್ಟೆಯಿಂದ. ಸೆಕೆಂಡ್ ಇದ್ರಲ್ಲಿ ಹೂವಿಗೆ ಆಕರ್ಷಿತವಾಗಿ ಆ ಚಿಟ್ಟೆನೆ ಬರ್ತಾ ಇದೆ. ಇದನ್ನ ಇವತ್ತಿನ ನಾವು ಸೆಷನ್ಗೆ ಅದನ್ನ ಹೋಲಿಕೆ ಮಾಡಿದಾಗ ಇವತ್ತು ತಾವು ಸಕ್ಸಸ್ ಜೋನ್ ಬಗ್ಗೆ ಹೇಳಿದ್ರಲ್ಲ, ಅದು ಇದಕ್ಕೆ 100% ಅದು ಹೋಲಿಕೆ ಆಗತ್ತೆ ಸರ್. ಕಂಫರ್ಟ್ ಝೋನ್, ಫೇರ್ ಝೋನ್ ಮತ್ತೆ ಲರ್ನಿಂಗ್ ಝೋನ್ ಅನ್ನ, ಎಫರ್ಟ್ ಝೋನ್ ಅನ್ನ ನಾವು ಅದನ್ನ ಸೃಷ್ಟಿ ಮಾಡಿದ್ರೆ ಅಂದ್ರೆ ಹೂವು ಅದನ್ನೆಲ್ಲ ನಾವು ಮಾಡ್ತಾ ಹೋದ್ರೆ ಆ ಸಕ್ಸಸ್ ತನ್ನಿಂತಾನೇ ನಮ್ಮ ಹತ್ರ ಬರುತ್ತೆ ಅಂತ ಇದನ್ನ ನಾವು ನಮ್ಮ ಏನ್ ಕ್ಲಾಸ್ಗೆ ನಾವು ಹೋಲಿಕೆ ಮಾಡ್ಬೋದು ಸರ್. ಎಸ್, ಸೂಪರ್ ಮೇಡಮ್, ಥ್ಯಾಂಕ್ ಯು. ಜಗದಮ್ಮ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್, ಇಲ್ಲಿ ನನ್ಗೇನ್ ಅನ್ಸಿತ್ತು ಅಂದ್ರೆ ನಮ್ಮಲ್ಲಿ ಯಾವುದೇ ಆಕರ್ಷಣೆ ಇಲ್ಲ ಅಂತಂದ್ರೆ ಯಾರು ನಮ್ಮ ಹತ್ರಕ್ಕೆ ಬರೋದಿಲ್ಲ ಸರ್. ನಾವು ನಮ್ಗಿಷ್ಟ ಅವ್ರು ಇಷ್ಟ ಪಡೋದನ್ನ ನಮ್ಮ ಹತ್ರ ನಾವ್ ಇಟ್ಕೊಂಡಾಗ ಅವ್ರು ತಾನಾಗಿ ಅವ್ರ ಆಕರ್ಷಣೆಯಾಗಿ ನಮ್ಮ ಹತ್ರ ಬರ್ತಾರೆ ಅಂತ ಈ ಚಿತ್ರ ನಮ್ಗೆ ಅರ್ಥ ಮಾಡಿಸ್ತಿದೆ ಸರ್. ಈ ಚಿತ್ರ ನಮ್ಗೆ ಅರ್ಥ ಮಾಡಿಸ್ತಿದೆ. ನಾವ್ ಬಲವಂತವಾಗಿ ಯಾರನ್ನು ಹಿಡಿಟ್ಕೊಳಕ್ಕೂ ಆಗಲ್ಲ ಅಥವಾ ಅವ್ರನ್ನ ಇಟ್ಕೊಳಕ್ಕೂ ಆಗಲ್ಲ. ಅದು ಬಿಟ್ಟು ಆ ವ್ಯಕ್ತಿಗೆ ಆ ವಸ್ತು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಾವ್ ಇಟ್ಕೊಂಡಾಗ ಅವರೇ ಚಿಟ್ಟೆ ತರ ಹೂವು ಮೇಲೆ ಕುತ್ಕೋತಾರೆ. ಓಕೆ, ನೈಸ್ ಮೇಡಮ್, ಥ್ಯಾಂಕ್ ಯು. ರಮೇಶ್ ಸರ್.
ಸರ್, ಈ ಚಿತ್ರವನ್ನ ಗಮನಿಸಿದಾಗ ನಮಗೆ ಹೊಳೆಯುವಂಥದ್ದು ಏನು ಅಂತಂದ್ರೆ, ಯಾರನ್ನು ಬಲವಂತವಾಗಿ ಅಥವಾ ಒತ್ತಾಯವಾಗಿ ನಮ್ಮ ಕಡೆಗೆ ಹಿಡಿದಿಟ್ಟುಕೊಳ್ಳೋದಕ್ಕಿಂತಲೂ ನಾವು ಬಳಸುವಂತ ಪದ ಪುಂಜಗಳಿಂದ ಅಥವಾ ಸೂಕ್ತಿಗಳಿಂದ ಅಥವಾ ವಚನಗಳಿಂದ ನಮ್ಮ ಕಡೆಗೆ ಅವರು ಆಕರ್ಷಿಸುವಂತೆ ನಾವು ಮಾಡಬೇಕು ಅನ್ನುವಂಥದ್ದು. ಪದ ಸಂಪತ್ತು ಬಳಸುವುದರಿಂದ ಜನರನ್ನ ಆಕರ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದರ ಒಂದು ಅರ್ಥ ಅನ್ನುವಂಥದ್ದು ನನ್ನ ಭಾವನೆ ಸರ್. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು. ನೆಕ್ಸ್ಟ್ ಶಾಂತಲಾ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇಲ್ಲಿ ಇಬ್ರು ವ್ಯಕ್ತಿಗಳ ಚಿತ್ರವನ್ನ ಹಾಕಿದ್ದಾರೆ. ಇಬ್ರು ಕೂಡ ಚಿಟ್ಟೆಯನ್ನ ಹಿಡಿಯುವಂತಹ ಒಂದು ಕಾರ್ಯದಲ್ಲಿ ಅವರದೇ ಆದ ತಂತ್ರಗಾರಿಕೆಯನ್ನ ಬಳಸ್ತಾ ಇದ್ದಾರೆ. ಒಬ್ನು ಗಾಳ ಹಾಕಿ ಅದನ್ನ ಹಿಡಿಯಕ್ ಹೋದ್ರೆ, ಇನ್ನೊಬ್ನು ಸ್ಮಾರ್ಟ್ ಆಗಿ ಹೂವನ್ನ ತಂದಿಟ್ರೆ ಅದಾಗಿ ಆರಾಮಾಗಿ ಬಂದ್ ಕೂರುತ್ತೆ, ನಾನು ಹಿಡಿಬಹುದು ಅಂತ ಹೇಳಿ. ಅಂದ್ರೆ ಇಲ್ಲಿ ಏನ್ ತೋರ್ಸುತ್ತೆ ಅಂದ್ರೆ, ನಾವು ಬಯಸದನ್ನ ಇಷ್ಟಪಟ್ಟಿದ್ದನ್ನ ಏನ್ ಮಾಡಿದ್ರೆ ನಾವು ಬೇಗ ಅದನ್ನ ಪಡ್ಕೋಬಹುದು, ಅದನ್ನ ಅಂತೇಳಿ ಅಂದ್ರೆ ಫಾಸ್ಟ್ ಆಗಿ ನಮ್ದಾಗಿಸ್ಕೋಬಹುದು, ಯಾವ ವೇಲ್ ನಾವು ಅದನ್ನ ಹೋದ್ರೆ ನಮಗ್ ಸಿಗತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸರ್. ಯಾವ ಮಾರ್ಗದಲ್ಲಿ ಯಾವ ದಾರಿಯಲ್ಲಿ ನಾವು ಸಾಗಿದ್ರೆ ನಮ್ಗೆ ನಾವ್ ಅನ್ಕೊಂಡಿರೋ ಸಕ್ಸಸ್ ಅಥವಾ ನಾವ್ ಇಷ್ಟಪಟ್ಟಿದ್ದು ಬಯಸಿದ್ದು ನಮ್ಮದಾಗತ್ತೆ ಅನ್ನೋದನ್ನ ವೇಲಿ ಇಲ್ಲಿ ಹೋಗೋದನ್ನ ತೋರಿಸ್ತಾ ಇದೆ ಸರ್. ಎಸ್, ಬಯಸಿದ್ ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ವಿಶ್ಲೇಷಣೆ ಮಾಡಿದ್ರೆ. ಥ್ಯಾಂಕ್ ಯು ದತ್ತೇಶ್ವರಿ ಮೇಡಮ್. ಯಾವ ಮಾರ್ಗದಲ್ಲಿ ನಡಿಬೇಕು. ಎಸ್, ಖಂಡಿತ. ದತ್ತೇಶ್ವರಿ ಮೇಡಮ್. ಓಕೆ, ಮಲಾರಪ್ಪ ಸರ್. ನಮಸ್ತೆ ಸರ್. ಅವ್ರು ಮಾತಾಡ್ತೀರಾ, ನಾನೇ ಮಾತಾಡ್ಲಾ? ಮೇಡಮ್ ಮಾತಾಡ್ತೀರಾ? ಮಾತಾಡಿ ಮೇಡಮ್. ಮೈಕ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಇಲ್ಲಿ ಮೊದಲನೇ ಚಿತ್ರದಲ್ಲಿ ವ್ಯಕ್ತಿ ಹರಸಾಹಸ ಪಟ್ಟು ಅಂದ್ರೆ ಬಹಳಷ್ಟು ಕಷ್ಟಪಟ್ಟು ಆ ಚಿಟ್ಟೆಯನ್ನು ಹಿಡಿಲಕ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಒಂದು ಜಾಡಿಯಿಂದ. ಆದ್ರೆ ಆ ಚಿಟ್ಟೆ ಅದರಲ್ಲಿ ಬರ್ತಾ ಇಲ್ಲ ಸರ್. ಆದ್ರೆ ಎರಡನೇ ಚಿತ್ರದಲ್ಲಿ ಅವನು ಜಾಣತನದಿಂದ ಒಂದು ಹೂವಿನ ಚಿಕ್ಕದಾದ ಕುಂಡವನ್ನು ತೆಗೆದುಕೊಂಡು ಆ ಚಿಟ್ಟೆಯನ್ನು ಆಕರ್ಷಿಸಿ ಸರಳವಾಗಿ ಹಿಡಿತಾ ಇದ್ದಾನೆ. ಅದೇ ರೀತಿ ನಾವು ಮಾತಿನಲ್ಲಿ ಜಾಣತನವನ್ನು ಅಳವಡಿಸಿಕೊಂಡಾಗ ಜನರು ನಮ್ಮ ಮಾತಿಗೆ ಆಕರ್ಷಣೆ ಒಳಗಾಗಿ ನಮ್ಮ ಮಾತನ್ನು ಅತಿಯಾಗಿ ಇಷ್ಟಪಟ್ಟು ಕೇಳ್ತಾರೆ ಸರ್. ಇದು ನನ್ನ ಅನಿಸಿಕೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಸೂಪರ್. ಮಲಾರಪ್ಪ ಸರ್. ನಮಸ್ತೆ ಸರ್. ಇದು ಚಿಟ್ಟೆ ಅನ್ನೋದು ಎಲ್ಲ ಒಂದು ಜನರು ಅಂತ ತಿಳ್ಕೊಂಡ್ರೆ, ಈ ಬಲೆ ಮತ್ತೆ ಈ ಕುಂಡ ಅನ್ನೋದು ನಮ್ಮ ಮಾತುಗಳು ಅಂತ ನಾವು ತಿಳ್ಕೊಬಹುದು ಸರ್. ಈ ಬಲೆ ಇದೆಯಲ್ಲ, ಅದು ಒತ್ತಾಯಪೂರ್ವಕವಾಗಿ ಹಿಡಿಯಕ್ಕೆ ಜನರನ್ನ ನಮ್ಮ ಕಡೆ ಆಕರ್ಷಣೆ ಮಾಡ್ಬೇಕು ಅಂದ್ರೆ ಆಗೋಲ್ಲ ಸರ್, ಸಾಧ್ಯ ಇಲ್ಲ. ಅದು ಒಳ್ಳೆ ಮಾತಿನಿಂದ, ಒಳ್ಳೆ ಸುಗಂಧವಾದ ಒಂದು ವಾಸನೆಯಿಂದ ರಸಭರಿತವಾಗಿ ನಮ್ಮ ತಲೆಯಲ್ಲಿರ್ತಕ್ಕಂಥ ಜ್ಞಾನವನ್ನ ನಾವು ಅರಿತು ಆಯಾ ಸಂದರ್ಭಕ್ಕೆ ತಕ್ಕಂತೆ ಜನರ ಮಾತನ್ನ, ಜನರ ಒಂದು ತಲೆಯಲ್ಲಿ ಅದು ನಮ್ಮ ಮಾತು ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಒಂದು ಆಯಾ ವಿಷಯಕ್ಕೆ ತಕ್ಕಂತೆ ಮಾತನಾಡಿ ಅವರನ್ನ ಆಕರ್ಷಣೆ ಮಾಡಿದ್ರೆ ಅದೇ ಹೂವು. ಆ ಹೂವಿನಿಂದ ನಾವು ಆ ಥರ ಒಳ್ಳೇದನ್ನ ಮಾತಾಡಿದ್ರೆ ಎಲ್ಲಾ ಜನರು ನಮ್ಮ ಕಡೆಗೆ ಆಕರ್ಷಣೆ ಮಾಡ್ತಾರೆ. ಇಲ್ಲದೆ ಇದ್ರೆ ಒತ್ತಾಯಪೂರ್ವಕವಾಗಿ ನಾವು ಕೆಟ್ಟದ್ದು ಏನೋ ಒಳ್ಳೇದು ಮಾತಾಡಿದ್ರೆ ಮಾತ್ರ ಬರ್ತಾರೆ, ಇದ್ರೆ ಅದು ಹಿಡಿಯಕ್ ಸಾಧ್ಯ ಇಲ್ಲ ಸರ್. ಅದು ನನ್ನ ಒಂದು ಅನಿಸಿಕೆ. ಸೂಪರ್, ಥ್ಯಾಂಕ್ ಯು ಮಲಾರಪ್ಪ ಸರ್. ಭಾರ್ಗವಿ ಮೇಡಮ್. ನಮಸ್ಕಾರ ಸರ್. ಎಲ್ರು ಒಪಿನಿಯನ್ ಹೇಳಿದ್ರು, ನಂದು ಹಾಗೆ. ಯಾವತ್ತು ಬಲಾತ್ಕಾರದಿಂದ ಅಥವಾ ಬಲವಂತದಿಂದ ಯಾರನ್ನು ನಾವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರೀತಿ ಒಂದೇ ಬೇಕು. ಸಭೆಗಳಲ್ಲಿ ನಾವು ಮಾತಾಡುವಾಗ ಸಹ ಸಭಿಕರು ಯಾವ ರೀತಿ ಇರ್ತಾರೆ ಅಂತ ಫಸ್ಟಿಗೆ ನೋಡ್ಕೊಳ್ಬೇಕು. ಆಮೇಲೆ ನಮ್ಮಲ್ಲಿ ಜ್ಞಾನ ಉಂಟು, ನಮ್ಮದು ಹಾವಭಾವ ಎಲ್ಲ ಒಳ್ಳೇದುಂಟು ಅಂತ ಮಾಡಿದ್ರೆ ಆಗುದಿಲ್ಲ. ನಾವು ಏನಿದ್ರು ಅವರ ಲೆವೆಲ್ಗೆ ಇಳಿಬೇಕು, ಅವರಲ್ಲಿ ಪ್ರೀತಿಯಿಂದ ಮಾತಾಡಿಸಿ ಅವರನ್ನು ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳುದು ಈ ಚಿತ್ರದ ಸಂದೇಶ ಅಂತ ಕಾಣ್ತದೆ. ಬರೀ ಜ್ಞಾನ ಒಂದೇ ಇದ್ರೆ ಸಾಕಾಗುದಿಲ್ಲ. ನಮ್ಮ ಟೋನ್ ಅಲ್ಲಿ ಸಹ ಮಾಧುರ್ಯತೆ ಇರ್ಬೇಕು, ಪ್ರೀತಿ ಇರ್ಬೇಕು, ಸ್ನೇಹ ಇರ್ಬೇಕು, ವಿಶ್ವಾಸ ಇರ್ಬೇಕು. ಆಗ ಮಾತ್ರ ನಮ್ಗೆ ಸಭಿಕರು ಅದು ಯಾವ ರೀತಿಯೇ ಇರ್ಲಿ ನಮ್ಮ ಹತ್ರ ಅವರು ಅಟ್ರಾಕ್ಟ್ ಆಗ್ತಾರೆ ಅಂತ. ಒಳ್ಳೆ ಮಾತನಾಡಿದ್ರಿ. ಎಸ್, ಥ್ಯಾಂಕ್ ಯು. ಪ್ರೀತಿ ಇರ್ಬೇಕು, ಮಾಧುರ್ಯ ಇರ್ಬೇಕು, ಪ್ರೇಮ ಇರ್ಬೇಕು, ಒಳ್ಳೆತನ ಇರ್ಬೇಕು. ನೈಸ್, ಥ್ಯಾಂಕ್ ಯು ಮೇಡಮ್. ಗೀತಾ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಸರ್.
ಈ ಚಿತ್ರ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಮೊದಲನೇ ಚಿತ್ರದಲ್ಲಿ ಒಬ್ಬ ಭಾಷಣಕಾರನಾಗಿ ನಿಂತ್ಕೊಂಡು ಅಲ್ಲಿರುವಂತ ಎದುರಿಗಿರೋ ಸಭಿಕರನ್ನ ನಾವು ಬಲವಂತವಾಗಿ ಇರಿಸಿಕೊಳ್ಳೋದ್ರ ಬದಲಿ ಸಭಿಕರ ದೃಷ್ಟಿಕೋನವನ್ನ ನಾವು ಮೊದಲೇ ಅರ್ಥೈಸ್ಕೊಂಡು ಸಭಿಕರಿಗೆ ಬೇಕಾದದ್ದನ್ನ ನಾವು ಕೊಡ್ತಾ ಹೋದಷ್ಟು ನಾವು ಯಶಸ್ವಿ ಆಗ್ತೀವಿ ಅನ್ನೋದನ್ನ ಇದು ಹೇಳ್ತಾ ಇದೆ ಸರ್. ಅದ್ರ ಜೊತೆಗೆ ಈಗ ನಮ್ಮ ಕಲಾಂ ಸರ್ ಹೇಳ್ತಾರೆ, ನಾನೊಂದು ಗುಬ್ಬಿ ಸಾಕದೆ ಅದು ಹಾರಿ ಹೋಯ್ತು, ನಂತರ ಒಂದಷ್ಟು ದಿನ ಒಂದು ಹಳಿಲನ್ನ ಸಾಕದೆ ಅದು ಕೂಡ ಓಡಿ ಹೋಯ್ತು, ನಂತರ ಒಂದು ಸಸಿ ನೆಟ್ಟೆ ಆ ಗುಬ್ಬಿ ಮತ್ತೆ ಹಳಿಲು ವಾಪಸ್ ಬಂದು ಅಂತ. ಹಾಗಾಗಿ ನಾವೇನಾದ್ರೂ ನಮ್ಮ ಭಾಷಣದಲ್ಲಿ ಸಭಿಕರಿಗೆ ಬೇಕಾದದ್ದನ್ನ ನಾವು ಸರಾಗವಾಗಿ ಸುಲಲಿತವಾಗಿ ವಿಷಯವನ್ನ ಕೊಡ್ತಾ ಹೋದಷ್ಟು ಸಭಿಕರು ನಮ್ಮ ಹಿಡಿತದಲ್ಲಿ ಅಥವಾ ನಾವು ಹೇಳುವಂತ ವಿಷಯವನ್ನ ಸಭ್ಯತೆಯಿಂದ ಆಲಿಸ್ತಾರೆ ಅನ್ನೋದು ಈ ಚಿತ್ರದಿಂದ ಗೊತ್ತಾಯ್ತು ಸರ್. ಸೂಪರ್ ಮೇಡಮ್, ಒಳ್ಳೆ ಎಕ್ಸಾಂಪಲ್ ದೃಷ್ಟಾಂತವನ್ನು ಕೂಡ ಕೊಟ್ರಿ. ವೆರಿ ನೈಸ್, ಥ್ಯಾಂಕ್ ಯು. ರೈಟ್, ನಂತರ ನಸ್ರೀನ್ ತಾಜ್ ಮೇಡಮ್. ನಮಸ್ತೆ ಸರ್. ಈ ಚಿತ್ರ ನೋಡೋದಕ್ಕೆ ತುಂಬಾ ಸೂಪರ್ ಆಗಿದೆ. ಇದು ಮಾತುಗಾರಿಕೆಗೆ ಒಂದಕ್ಕೆ ಅನ್ವಯ ಆಗೋದಿಲ್ಲ. ಇದನ್ನ ನೋಡಿದ್ರೆ ಎಲ್ಲದಕ್ಕೂ ನಾವು ಅನ್ವಯ ಮಾಡ್ಕೋಬಹುದು. ಒಂದ್ ಸಂಸಾರ ಆಗ್ಲಿ, ಒಂದ್ ಕೊಲಿಗಾಗ್ಲಿ, ನಾವು ಪಾಠ ಮಾಡುವಂತ ಮಕ್ಳಿಗಾಗ್ಲಿ, ಎಲ್ಲದಕ್ಕೂ ಈ ಚಿತ್ರ ತುಂಬಾನೇ ಅನ್ವಯ ಆಗುತ್ತೆ. ಯಾಕಂದ್ರೆ ನಾವು ಮಾತಿನಲ್ಲಿ ಹಿತಾಮಿತ ಆಮೇಲೆ ವಿಶಿಷ್ಟತೆಯಿಂದ ಕೂಡಿದ್ರೆ ಮಕ್ಕಳು ನಮ್ಗೆ ತುಂಬಾನೇ ಆಕರ್ಷಣೆ ಆಗ್ತಾರೆ. ಓ, ಇವ್ರ ಪಾಠದಲ್ಲಿ ಏನೋ ವಿಶಿಷ್ಟತೆ ಇರುತ್ತೆ, ಮಧ್ಯ ಒಂದ್ ಕತೆ ಹೇಳ್ತಾರೆ, ಏನೋ ಅವರಲ್ಲಿ ಆಗಿರುವಂತಹ ಒಂದು ಬದಲಾವಣೆ ಹೇಳ್ತಾರೆ ಅನ್ಬಿಟ್ಟು ಮಕ್ಕಳು ತುಂಬಾನೇ ಆಕರ್ಷಣೆ ಆಗ್ತಾರೆ. ಆದ್ರೆ ನಾವು ಮೊದ್ಲೇ ಎಲ್ಲಾರು ಶಿಬಿರಾರ್ಥಿಗಳು ಹೇಳ್ದ ಹಾಗೆ ಬಲವಂತದಿಂದ ಯಾರನ್ನು ಏನು ಮಾಡಕ್ ಸಾಧ್ಯ ಇಲ್ಲ. ನಾವು ಟೀಚರ್ಸ್ ಅಲ್ಲಿ ಟ್ರೈನಿಂಗ್ ತಗೋವಾಗ ಸರ್, ನಾವು ಟ್ರೈನಿಂಗ್ ಬಂದ್ವಲ್ಲ, ಅವಾಗ MLA 10 days ಎಲ್ಲ ಇತ್ತು. ಅವಾಗ ಬರೀ BRPಗಳೇ ಕೊಡ್ತಾ ಇದ್ರು ಟ್ರೈನಿಂಗ್ಸ. ಅದ್ರಲ್ಲಿ ಶಾಂತಮೂರ್ತಿ ಅಂತ ಒಬ್ರು ಇದ್ರು ಸರ್, ಅವರು ಕನ್ನಡ ಪಂಡಿತರು. ಅವ್ರು ತುಂಬಾ ಚೆನ್ನಾಗಿ ಭಾಷಣ ಮಾಡೋರು. ಬಟ್ ಅವರು ಮಕ್ಕಳಿಗೆ ನಾವು ಹೇಗ್ ಇಂಪ್ರೆಸ್ ಮಾಡ್ಬೇಕು, ಯಾವ ರೀತಿ ಕನ್ನಡನ ಕಲಿಕೆ ಮಾಡ್ಬೇಕು ಅನ್ನೋದನ್ನ ಬೇರೆ ಅದೇ ಪರಿಸರ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಮ್ಯಾಥ್ಸ್ ಆಗ್ಲಿ ಬರೋ ಟೀಚರ್ಸ್ ಗಳು ಬಂದ್ರೆ ಅರ್ಧಕ್ಕರ್ಧ ಜನ ಖಾಲಿನೇ ಆಗೋಗೋರು ಆ ಟೈಮ್ ಟೇಬಲ್ಗೆ. ಅಯ್ಯೋ, ಆ ಸರ್ ಅವ್ರ ಪಾಠ ಕೇಳಕ್ಕೆ ಬೋರು ಕಣಪ್ಪ, ಹೋಗತ್ತಾಗೆ ಅನ್ಬಿಟ್ಟು. ಈ ಸರ್ ಟೈಮ್ ಟೇಬಲ್ ನೋಡ್ಬಿಟ್ಟು ಎಲ್ಲಿ ಇದ್ರು, ಎಷ್ಟೇ ಕೆಲಸ ಇದ್ರು ಅಲ್ಲೇ ಅಟೆಂಡ್ ಆಗ್ತಾ ಇದ್ರು. ಅದು 2ನೇ ಚಿತ್ರಕ್ಕೆ ಹೋಲಿಕೆ ಆಗತ್ತೆ ಸರ್. ಸೊ ಇದು ನಮ್ಗೆ ತುಂಬಾ ಅನ್ವಯ ಆಗತ್ತೆ. ನಾವು ಟೀಚರ್ಸ್ ಲೆವೆಲ್ ಅಲ್ಲಿ ಇರೋರ್ಗಂತೂ ನಾವು ಭಾಷಣ ಮಾಡದೆ ಹೋಗ್ಲಿ, ನಮ್ಮ ಮಕ್ಕಳಿಗೆ ಇಂಪ್ರೆಸ್ ಮಾಡೋಕಂತೂ ಇದು ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಸೂಪರ್ ನೈಸ್, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಷಣ್ಮುಖಪ್ಪ ಸರ್. ನಮಸ್ಕಾರ ಸರ್. ನಮಸ್ತೆ. ಚಿತ್ರ 1ನೇದ್ರಲ್ಲಿ ಒಂದು ಚಿಟ್ಟೆಯನ್ನ ಒಂದು ಪ್ರಯೋಗದಲ್ಲಿ ಆ ಚಿಟ್ಟೆಯನ್ನು ಹಿಡಿಯಲು ಪ್ರಯತ್ನಿಸ್ತಾ ಇದ್ದಾನೆ ಸರ್. ಹಾಗೆ ನಾವುಗಳು ಮಾತನಾಡುವಂತಹ ಸಂದರ್ಭ ಭಾಷಣಕಾರರು ಮೊದಲಿನ ಹಂತದಲ್ಲಿ ಈ ರೀತಿ ತಪ್ಪುಗಳನ್ನ ಮಾಡ್ತೀವಿ ಅಂತ ಅನ್ಕೋತೀವಿ ಅಥವಾ ಮಾಡಿದ್ದೀವಿ ಅನ್ಕೋತೀವಿ. ಒಂದ್ಸಲ ಈ ತಪ್ಪನ್ನ ನಾವು ಮಾಡಿದ್ದು ಅರ್ಥ ಆಗಿ ನಮ್ಮ ಮನದಟ್ಟವಾದಾಗ ಅದೇ ರೀತಿನೇ ನಾವು ಒಂದ್ ಸ್ಮಾರ್ಟ್ ಹುಡುಕ್ಬೇಕು. ಅಂದ್ರೆ ಇದರ ಪರಿಹಾರ ಏನು ಅಂತ ಕಂಡ್ಕೋಬೇಕಾಗ್ತತಿ. ನಾವು 1ನೇ ಸಭಿಕರಲ್ಲಿ ಕೆಲವೊಂದು ಕಾರ್ಯಕ್ರಮದಲ್ಲಿ ಮಾತನಾಡೋ ಹೊತ್ನಾಗ ಕೆಲವೊಬ್ರು ಇಷ್ಟ ಬಂದಿರ್ತಾರೆ. ಎಲ್ಲ ಒಂದ್ ಸ್ವಲ್ಪ ಮಕ್ಳಿದ್ದ ಹೊತ್ನಾಗ ನಾವೇನೋ ವೇದಾಂತ ಹೇಳಿದ್ರು ಮಕ್ಕಳಿಗೆ ತಟ್ಟಿರಲ್ಲ. ಮಕ್ಕಳ ಒಂದು ಶಿಶು ಗೀತೆ ಅಂತ ಆಗ್ಲಿ, ಸಣ್ಣ ಕಥೆಯಲ್ಲಿ ಮಕ್ಕಳಿಗೂ ಹೇಳಿರ್ಬೇಕಾಗ್ತತಿ. ಏನೋ ಒಂದ್ 10-20 ಮಂದಿ ಅದ್ರೊಳಗೆ ಸಂಗೀತಗಾರ ಇದ್ರೆ ಒಂದ್ ಸಣ್ಣದ ಒಂದು ಹಾಡ, ಒಂದು ವಚನವನ್ನ ಹಾಡೋದ ಮೂಲಕ ಹಾಡಿದ್ರೆ ಆ ಹಾಡವನ್ನ 10 ಮಂದಿ 20 ಮಂದಿ ಅದ ಹಾಡನ್ನ ಚಂತನ ನಾವು ಮುಗಿತನೂ ಅದು ಗುಣಗುಣಿಸ್ಕೊತ ಕುಂತಿರ್ತಾರ. ಒಂದು ವೇದಾಂತಿಗಳಿಗೆ ಒಂದು ಹೊಸದನ್ನು ವೇದಾಂತ ನುಡಿಮುತ್ತನ್ನು ಹೇಳಿದ್ದು ಆದ್ರೆ ಅದನ್ನು ಅದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತಾರ. ಈ ನಿಟ್ಟಿನೊಳಗ ನಾವು ಈ ಪ್ರಯತ್ನ ಏನದಲ್ಲ, ಮೊದಲ ನಾವು ಶ್ರಮ ಪಟ್ಟು ಅದರ ಪರಿಹಾರ ಕಂಡುಕೊಂಡಾಗ ಸ್ಮಾರ್ಟ್ ಕಡೆ ಏನ್ ಹೋಗಿರ್ತೀವಿ ನಾವು, ಏನೋ ಒಂದು ಪುಷ್ಪ ಗಿಡನ ತಂದು ಹೆಂಗ ಆಕರ್ಷಣೆ ಆಗ್ತಾವೋ ಆ ರೀತಿ ನಾವೆಲ್ಲಾನು ಒಂದು ಕರಗತ ಎಲ್ಲಾ ಅನುಭವ ಪಟ್ಕೊಂಡು ಮುಂದ ಒಂದು ಒಳ್ಳೆಯ ಪಕ್ವತೆಯಿಂದ ನಾವು ಆ ಅವಕಾಶನ ಪಡ್ಕೋತೀವಿ ಅಂತ ವಿಚಾರ ಮಾಡಿಕೊಂಡು ನಮ್ಮ ಮನೆಗೆ ಕಲ್ಲು ಹೋಗದವರಿಗೆ ಹಣ್ಣು ಹಂಚೋಣ, ಮುಳ್ಳು ಹೋಗದವರಿಗೆ ಹೂ ಹಂಚೋಣ ಅನ್ಕೊಂಡು ನಾನು ಮಾತು ಮುಗಿಸ್ತೀನಿ ಸರ್. ಜೈ ಹಿಂದ್. ಸೂಪರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಶಕುಂತಲಾ ಮೇಡಮ್, ಪ್ರಥಮ್ ಅಂತಿದ್ದಾರೆ ಮೇಡಮ್, ಮಾತಾಡಿ. ರೈಟ್. ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ರೈಟ್.
ಆದ್ಮೇಲೆ ಇಲ್ಲಿ ಚಿತ್ರ 1 ನಾವು 2 ದೃಷ್ಟಿಕೋನ ನೋಡ್ಬೋದು. ಒಂದು ಆ ವ್ಯಕ್ತಿಯ ದೃಷ್ಟಿಕೋನ, ಇನ್ನೊಂದು ಚಿಟ್ಟೆಯ ದೃಷ್ಟಿಕೋನ. ವ್ಯಕ್ತಿ ಏನ್ ಮಾಡ್ತಿದ್ದಾನೆ, ಅವನಿಗೆ ಬೇಕು. ಎಲ್ರು ಏನ್ ಮಾಡ್ತೀವಪ್ಪ ಅಂದ್ರೆ ನಮಗೆ ಬೇಕಾದದ್ದನ್ನೇ ಪಡಿಲಿಕ್ಕೆ ಇಷ್ಟಪಡ್ತೀವಿ. ನಾವು ಏನ್ ಬಯಸ್ತೀವೋ, ನಾವು ಏನ್ ಬೇಕು ಅನ್ಕೊಂತೀವೋ ಅದನ್ನ ಮಾತ್ರ ನಾವು ಪಡಿಲಿಕ್ಕೆ ಇಷ್ಟಪಡ್ತೀವಿ ಅಲ್ವಾ. ಇದು ನಾವು ಮನುಷ್ಯನ ಸಹಜ ಗುಣ. ಹಾಗೆ ರೂಸೋ ಒಂದ್ ಮಾತು ಹೇಳ್ತಾನೆ, ಕಣ್ಣುಗಳು ನೋಡದಿರುವುದನ್ನು ಹೃದಯ ಎಂದಿಗೂ ಪ್ರೀತಿಸದು ಅಥವಾ ಹೃದಯ ಎಂದು ಬಯಸದು ಅಂತ. ಕಣ್ಣುಗಳು ನೋಡದಿರುವುದನ್ನು ಹೃದಯ ಎಂದು ಬಯಸದು ಅಂತ ರೂಸೋ ಹೇಳೋ ಮಾತು. ಅಂದ್ರೆ ನಾವು ಕಣ್ಣಿಂದ ಏನ್ ನೋಡ್ತೀವೋ ಅದನ್ನ ಮಾತ್ರ ನಮ್ ಹೃದಯ ಬಯಸುತ್ತೆ. ಅವ್ನ್ ಚಿಟ್ಟೆ ನೋಡ್ತಾ ಇದ್ದಾನೆ, ಚಿಟ್ಟೆ ಬೇಕು ಅಂತ ಬಯಸಿದಾನೆ. ಈಗ ಅವ್ನ್ ಚಿಟ್ಟೆ ಪಡ್ಕೊಬೇಕು. ಈಗ ಏನ್ ಮಾಡ್ಬೇಕು ಮಾರ್ಗ, ಅದನ್ನ ಹಿಡಿಬೇಕು. ಅವ್ನು ಹಿಡಿಯಕ್ ಹೋಗ್ತಾ ಇದ್ದಾನೆ, ಬಟ್ ಚಿಟ್ಟೆ ಏನಾಗ್ತಿದೆ, ಅವನಿಂದ ಓಡೋಗ್ತಿದೆ. ಚಿಟ್ಟೆಗೂ ಕೂಡ ಅದ್ರದ್ದು ಒಂದು ದೃಷ್ಟಿಕೋನ ಇದೆ. ತನಗೆ ಏನ್ ಬೇಕೋ ಅಲ್ಲಿ ಮಾತ್ರ ಹೋಗುತ್ತದು. ಆ ಬಲೆ ಅದು ಅರ್ಥ ಬಿದ್ರೆ ಅದ್ ರೆಕ್ಕೆ ಹಾರೋಗುತ್ತೆ, ರೆಕ್ಕೆ ಮುರಿದೋಗುತ್ತೆ, ತನ್ನ ದೇಹ ಗಾಯ ಆಗುತ್ತೆ. ಅದಕ್ಕೆ ಬೇಡ, ಅದೇನ್ ಮಾಡ್ತಿದೆ, ದೂರ ಹೋಗ್ತಿದೆ. ಅದ್ರ ದೃಷ್ಟಿಕೋನ. ಇಲ್ಲಿ ಚಿಟ್ಟೆ ಇವನಿಗೆ ಬೇಕು, ಅದೇ ದೃಷ್ಟಿಕೋನ. ಅದನ್ನ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಈಗ ಬಿನ್ನುವ ಪ್ರಯತ್ನ ಪಡ್ತಿದ್ದಾನೆ. ಈಗ ಚಿಟ್ಟೆಗೆ ಅದರ ದೃಷ್ಟಿಕೋನದಲ್ಲಿ ತನಗೆ ಬೇಕು, ಮಕರಂದ ಬೇಕು. ಅದಕ್ಕೆ ಏನ್ ಮಾಡ್ತಿದೆ, ಹತ್ರ ಬರ್ತಿದೆ. ಅಂದ್ರೆ ಇದನ್ನ ಎಲ್ಲೇ ಅಪ್ಲೈ ಮಾಡ್ಕೊಬಹುದು ನಾವು ಲೈಫಲ್ಲಿ. ಯಾರಿಗ ಏನ್ ಬೇಕೋ ಅಲ್ಲಿಗೆ ಬರ್ತಾರೆ, ಯಾರಿಗ್ ಬೇಡೋ ಅದ್ ದೂರ ಆಗ್ತಾ ಹೋಗ್ತಾರೆ. ನಾವು ಅಷ್ಟೇ ಅದನ್ನ ಅರ್ಥ ಮಾಡ್ಕೊಬೇಕು. ನಮ್ಮಿಂದ ಯಾಕೆ ದೂರ ಆಗ್ತಿದ್ದಾರೆ, ನಾವು ಬೇಡ ಅದಕ್ಕೆ ದೂರ ಆಗ್ತಿದ್ದಾರೆ. ನಮಗೆ ಹಂಗಾರೆ ಏನಿದ್ರೆ ನಮ್ಮ ಹತ್ರ ಬರ್ತಾರೆ, ಅದನ್ನ ಅರ್ಥ ಮಾಡ್ಕೊಬೇಕು ನಾವು, ಅದನ್ನ ಚೇಂಜ್ ಮಾಡ್ಕೊಬೇಕು ನಾವು. ಅದಕ್ಕೆ ಈ ಚಿತ್ರ ನೋಡಿದಾಗ ಹೇಳ್ಬೋದು, ಆಕರ್ಷಿತರಾಗೇ ಇರಬೇಡಿ, ಆಕರ್ಷಿಸಿ ಅಂತ. ನಾವು ಎಲ್ಲಿಯವರೆಗೂ ಆಕರ್ಷಿತರಾಗಿ ಬೇರೆಯವ್ರು ನೋಡ್ಕೊಂತ ಬೇರೆದನ್ನಕ್ಕೆ ಆಕರ್ಷಣೆಗೆ ಒಳಗಾಗಿ ಬರೀ ಆಕರ್ಷಿತರಾಗೇ ಇರ್ತೀವೋ ಅಲ್ಲಿವರೆಗೂ ಆಕರ್ಷಿತರಾಗೇ ಇರ್ತೀವಿ. ಸೊ ಆಕರ್ಷಿತರಾಗೇ ಇರಬೇಡಿ, ಏನ್ ಮಾಡ್ಬೇಕು ನಾವು, ಆಕರ್ಷಿಸಿ. ನಿಮ್ಗೆ ಏನ್ ಬೇಕೋ ಅದಕ್ ಕಡೆ ಆಕರ್ಷಿಸಿ. ಅದ್ರ ಬಗ್ಗೆ ಚಿಂತನೆ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಮ್ ಭಾಷಣ ಕಲಿಗೂ ಅನ್ವಯ ಮಾಡ್ಕೊಂಡ್ರಿ, ಚೆನ್ನಾಗಿ ಹೇಳಿದ್ರಿ. ಜನಕ್ಕೆ ಏನ್ ಬೇಕೋ ಅದನ್ನ ಕೊಟ್ರೆ ಮಾತ್ರ ಜನ ಬರ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಜನಕ್ಕೆ ಏನ್ ಬೇಕು ಅಂತ ಕಣ್ಣಿಡ್ಕೊಂಡು ಅದನ್ನ ಇಟ್ಕೊಂಡ್ಬಿಟ್ರೆ ನಮ್ಮ ಹತ್ರ ಸರಕು, ಅವರಾಗೆ ಬರ್ತಾರೆ, ಅವರಾಗೆ ಕೇಳ್ತಾರೆ, ಅವರಾಗೆ ಮಾಡ್ತಾರೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಚಿತ್ರ ಗೊತ್ತಾಯ್ತಲ್ವಾ? ರೈಟ್. ಆ ನಂತರ ನಮಗೆ ನಮ್ಮ ಜ್ಞಾನಕ್ಕೆ ನೆರವನ್ನ ಮಾಡೋದೇ ಮೆದುಳು, ಮೈಂಡ್. ನೋಡಿದ್ರ ಬಗ್ಗೆ ಒಂದು ಫ್ಯಾಕ್ಟ್ ಇದೆ. ಮ್ಯೂಸಿಕ್ ಹ್ಯಾಸ್ ದ ಎಬಿಲಿಟಿ ಟು ರಿಪೇರ್ ಬ್ರೈನ್ ಡ್ಯಾಮೇಜ್ ಆಸ್ ವೆಲ್ ಆಸ್ ರಿಟರ್ನ್ ಲಾಸ್ಟ್ ಮೆಮೊರೀಸ್. ನಾವು ದಿನ ಒಂದು 5 ನಿಮಿಷ 10 ನಿಮಿಷ ಸಂಗೀತವನ್ನ ಕೇಳೋದ್ರಿಂದ ನಮ್ಮಲ್ಲಿ ಆಗಿರುವಂತ ಲಾಸ್ಟ್ ಮೆಮೊರೀಸ್, ಕಳೆದು ಹೋದಂತ ನೆನಪಿನಗಳನ್ನೆಲ್ಲ ಆ ಸಂಗೀತ ಮತ್ತೆ ಬಡದು ಎಬ್ಸ್ಕೊಂಡ್ಬರುತ್ತೆ. ಹಾಗೆ ಮೆದುಳಿಗೆ ಆಗುವಂತ ಡ್ಯಾಮೇಜ್ಗಳನ್ನೆಲ್ಲ ಆ ಮ್ಯೂಸಿಕ್ ಅನ್ನೋದು ಸರಿ ಮಾಡ್ತಾ ಹೋಗುತ್ತೆ. ಅದಕ್ಕೆ ಇಂಪಾದ, ಕಿವಿಗೆ ತಂಪಾದ ಸಂಗೀತವನ್ನ ಕೇಳಿ. ವೆಸ್ಟರ್ನ್ ಮ್ಯೂಸಿಕ್ಗಿಂತ ನಮ್ಮ ಇಂಡಿಯನ್ ಮ್ಯೂಸಿಕ್ಗಳ ಕೇಳಿ, ತುಂಬಾ ಚೆನ್ನಾಗಿ ಮನಸ್ಸನ್ನ ಅರಳಿಸ್ತವೆ, ಬಡದು ಎಬ್ಸಲ್ಲ. ವೆಸ್ಟರ್ನ್ ಮ್ಯೂಸಿಕ್ ಹೆಂಗಪ್ಪ ಅಂದ್ರೆ ಅದರಲ್ಲಿ ಸಿಕ್ಕಾಬಡೆ ಸೌಂಡ್ ಇರುತ್ತೆ, ಕರ್ಕಶತೆ ಇರುತ್ತೆ, ಅದೆಲ್ಲ ಬಡ್ದು ಕುಣಿಸ್ಬೇಕು, ಉಚ್ಚೆತ್ತು ಕುಣಿಸುವಂತ ಮ್ಯೂಸಿಕ್. ನಮ್ಮಲ್ಲಿ ಮನಸ್ಸನ್ನ ಅರಳಿಸುವಂತ ಮ್ಯೂಸಿಕ್. ಅಂತ ಮ್ಯೂಸಿಕ್ ಕೇಳಿ ಖಂಡಿತ ಮೆಮೊರಿ ಅನ್ನೋದು ಮತ್ತೆ ಶಾರ್ಪ್ ಆಗುತ್ತೆ ಅಂಡ್ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ರೈಟ್. ಈ ಮೆದುಳಿನ ಬಗ್ಗೆ ಇನ್ನಷ್ಟು ಕೆಲವು ವಿಷಯ ಏನಪ್ಪಾ ಅಂದ್ರೆ, ಬದುಕನ್ನು ಬದಲಿಸುವ ಶಕ್ತಿ ಮನಸ್ಸಿಗೆ, ಮನಸ್ಸನ್ನು ನಿಯಂತ್ರಿಸಿ ಜಯಶಾಲಿ ಮಾಡ್ಕೊಬಹುದು ಅಂತ ಬುದ್ಧ ಹೇಳ್ತಾನೆ. ನಮ್ಮ ಬದುಕನ್ನೇ ಬದಲಿಸುವಂತ ಶಕ್ತಿ ಮನಸ್ಸಿಗಿರುತ್ತೆ. ಹಾಗಾಗಿ ಆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಗ್ಯಾರಂಟಿ ನಾವು ಜಯಶಾಲಿ ಆಗ್ತೀವಿ ಅಂತ ಬುದ್ಧ ಹೇಳುವಂತ ಮಾತು. ಹುಮ್ಯಾನ್ ಮೈಂಡ್ ಇಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ನೋಡಿ, ಮನುಷ್ಯನ ಮೆದುಳು ಒಂಥರ ಪ್ಯಾರಾಚೂಟ್ ತರ. ಇದು ಓಪನ್ ಆಗಿದ್ರೆ ಅದು ಯಾವಾಗ್ಲೂ ಹಾರ್ತಾ ಇರುತ್ತೆ, ಆ ಪ್ಯಾರಾಚೂಟ್ ಕ್ಲೋಸ್ ಆಗಿದ್ರೆ ಅದು ಹಾರೋದಿಲ್ಲ ಅಂತ. ಸೊ ನಮ್ಮ ಮೈಂಡ್ ಅನ್ನ ಯಾವಾಗ ಓಪನ್ ಆಗಿ ಇಟ್ಕೊಂಡೋಣ, ಅವು ಚೆನ್ನಾಗಿ ಹಾರ್ಕೊಂಡಿರ್ತೀವಿ ಪ್ಯಾರಾಚೂಟ್ ತರ ಅಂತ ಅರ್ಥ ಮಾಡ್ಕೊಬಹುದು. ಮೆದುಳು ಒಂದು ಪುಷ್ಪಕ ವಿಮಾನದಂತೆ ಹಾರಾಡ್ಕೊಂಡಿರುತ್ತದೆ ಯಾವಾಗ ಮೆದುಳು. ಇದು ಒಂದು ಮಾಂತ್ರಿಕವಾದ ಶಕ್ತಿಯನ್ನು ಒಳಗೊಂಡಿರುವಂತ ನಮ್ಮ ದೇಹದ ಒಂದು ಅಂಗ, ಪ್ರಬಲವಾದ ಅಂಗ ಮೆದುಳು. ಇಡೀ ಜೀವರಾಶಿ, ಜೀವ ಸಂಕುಲದಲ್ಲಿ ಮನುಷ್ಯ ಟಾಪ್ 1 ಅಲ್ಲಿದ್ದಾನೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಮೈಂಡ್, ದಿಸ್ ಬ್ರೈನ್. ಈ ಮೆದುಳಿನ ಅಗಾಧ ಶಕ್ತಿಯಿಂದಾಗಿ ಇಡೀ ಜೀವರಾಶಿಗಳಲ್ಲೇ ಮನುಷ್ಯ ಶ್ರೇಷ್ಠನಾಗಿ ಮೆರಿತಾ ಇದ್ದಾನೆ. ಮೆರಿತಾ ಇರೋದು ನಾವೆಲ್ಲ ಮೆರಿತಾ ಇದೀವಿ, ಕಾರಣ ಮೆದುಳು. 1000 ಕಂಪ್ಯೂಟರ್ಗಳಿಗಿಂತಲೂ ಮಿಗಿಲು ನಮ್ಮ ಮೆದುಳು. ಹಬ್ಬ, ನಾವ್ ಅನ್ಕೊಂಡಿದೀವಿ ಕಂಪ್ಯೂಟರ್, ಈ ಮೊಬೈಲೇ ಎಷ್ಟು ಫಾಸ್ಟ್ ಐತೆ, ಇದು ಎಷ್ಟು ಐತಲ್ಲಪ್ಪ ಅಂತ ಅನ್ಕೊಂಡಿದೀವಿ. ನಾವೆಷ್ಟು ಡಲ್ ಅಂತ ಅನ್ಕೊಂಡು ಹಂಗಿದೀವಿ ಅಷ್ಟೇ. ಬಟ್ ನಮ್ಮಲ್ಲಿರುವಂತ ನಿಜವಾದ ಶಕ್ತಿ, ಅಗಾಧವಾದ ಶಕ್ತಿ. ಮೆದುಳು 1000 ಕಂಪ್ಯೂಟರ್ಗಳಿಗೆ ಸಮ ನಮ್ಮ ಮೆದುಳು. ಯಾಕಂದ್ರೆ ಕಂಪ್ಯೂಟರ್ ಮಾಡ್ರೂ ಅಷ್ಟು ಮನುಷ್ಯನ ಕೂಡ ಅಲ್ವಾ. ಎಸ್, ನಾವ್ಯಾಕೆ ಸರ್ ಹಂಗಿಲ್ಲ, ಕಂಪ್ಯೂಟರ್ ಮಾಡೋರ್ ತರ ನಾವ್ ಯಾಕೆ ಇಲ್ಲ ಅಂದ್ರೆ, ನಾವು ನಮ್ಮ ಮೆದುಳನ್ನ ಅಷ್ಟು ಬಳಸ್ಕೊಳ್ದೆ ಹಾಗೆ ನಿಷ್ಕ್ರಿಯ ಮಾಡಿ ಇಟ್ಟಿದ್ದೇವೆ ಅಷ್ಟೇ.
ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ವಿ, ನಾವು ಇಟ್ಕೊಂಡಿರೋದು. ನಾನು ಅವತ್ತಿಂದ ಹೇಳ್ತೇನೆ ಅದಕ್ಕೆ, ಇದೆಲ್ಲ ಆಗ್ತಿರೋದು ನಮ್ಮಿಂದಲೇ, ನಾವು ಮಾಡ್ಕೊಂಡಿರೋದು ಇದು. ಯಾರು ಬಂದ ಅಡ್ಡ ತಡೆದಿಲ್ಲ, ಯಾರು ಕೈ ಇಟ್ಕೊಂಡಿಲ್ಲ, ಬೇಡ ಅಂದಿಲ್ಲ. ಬಟ್ ನಾವೇ ಮಾಡ್ಕೊಂಡು ಆಗಿದ್ದೀವಿ. ಅಷ್ಟೊಂದು ಅಗಾಧವಾದ ಶಕ್ತಿ ಇರುವಂತ ಮೆದುಳನ್ನ ಬಳಸದೆ ನಿಷ್ಕ್ರಿಯ ಮಾಡಿಟ್ಟಿದ್ದೇವೆ ಅಷ್ಟೇ. ಅಷ್ಟೊಂದು ಶಕ್ತಿ ನಿಜವಾಗ್ಲೂ ಇದೆ. ಮನುಷ್ಯನನ್ನು ಆತನ ಬುದ್ಧಿಶಕ್ತಿಯಿಂದ ಹಳೆ, ಆತನ ಹೊರನೋಟದಿಂದಲ್ಲ ಅಂತ ಒಂದು ಲ್ಯಾಟಿನ್ ಗಾದೆ ಹೇಳುತ್ತೆ. ಮನುಷ್ಯನ ಹೊರನೋಟದಿಂದಲೇ ಅವನನ್ನ ಅಳಿಬೇಡಿ, ಅವನಲ್ಲಿರುವಂತ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ, ತಾರ್ಕಿಕ ಚಿಂತನೆ ಅವುಗಳಿಂದ ನೋಡ್ಬೇಕು ಆ ಮನುಷ್ಯ ಹೇಗಿದ್ದಾನೆ ಅನ್ನೋದನ್ನ ಅಂತ ಹೇಳಿ ಆ ಲ್ಯಾಟಿನ್ ಗಾದೆ ಹೇಳುತ್ತೆ. ಮೆದುಳು ಜ್ಞಾಪಕ ಶಕ್ತಿಯ ಕೇಂದ್ರ, ಸೆಂಟರ್ ಆಫ್ ಮೆಮೊರಿ. ನಮ್ಮ ಬ್ರೈನ್ ಸೆಂಟರ್ ಆಫ್ ಮೆಮೊರಿ, ಇದೊಂದು ಜ್ಞಾಪಕ ಶಕ್ತಿ ಕೇಂದ್ರ. ಇಡೀ ನಮ್ಮನ್ನ ಇಷ್ಟೊಂದು ವಿಷಯ, ಪದ ಸಂಪತ್ತು ಎಲ್ಲ ಬರ್ಬೇಕಪ್ಪ ಅಂದ್ರೆ, ನಮ್ ಬಾಡಿ ಲ್ಯಾಂಗ್ವೇಜ್ ಬರ್ಬೇಕಪ್ಪ ಅಂದ್ರೆ, ನನ್ನ ವಾಯ್ಸ್ ಬರ್ಬೇಕು ಅಂತಂದ್ರೆ, ನನ್ನ ಬಾಡಿ ಮೂವ್ಮೆಂಟ್ಸ್ ಬರ್ಬೇಕಂದ್ರೆ, ನಾನು ಉಸಿರಾಡ್ಬೇಕು ಅಂದ್ರೆ, ನನ್ನ ರಕ್ತ ಪರಿಚಲನೆ ಆಗ್ಬೇಕಂದ್ರೆ, ಎಲ್ಲದಕ್ಕೂ ಕಾರಣ ಮೆದುಳೆ. ಪ್ರತಿ ಒಂದನ್ನು ನಿಯಂತ್ರಣ ಮಾಡ್ತಿದೆ ಹೆಡ್ ಬಾಸ್ ನಮಗೆ. ಸೊ ಅದು ಚೆನ್ನಾಗಿರ್ಬೇಕು, ಅದನ್ನ ಚೆನ್ನಾಗಿಟ್ಕೋಬೇಕು. ಎಡಭಾಗ ಮತ್ತು ಬಲಭಾಗ ತಾರ್ಕಿಕ, ರಚನಾತ್ಮಕ ಮತ್ತು ಅನಾಲಿಟಿಕಲ್ ಎಂದು ಕರಿತೇವೆ. ಓಕೆ, ಇದು ಅದಕ್ಕೋಸ್ಕರ ಎಡಭಾಗ ಮತ್ತು ಬಲಭಾಗ ಈ ಎರಡನ್ನು ಕೂಡ ನಾವು ಕೋಆರ್ಡಿನೇಟ್ ಮಾಡೋಕ್ಕೋಸ್ಕರ ನಿಮ್ಗೆ ಆಕ್ಟಿವಿಟಿ ಮಾಡಿಸ್ತಾ ಇದ್ದೇವೆ. ನೀವು ಅದು ಉದ್ದೇಶ ಅಷ್ಟೇ. ನಿಮ್ಮಲ್ಲಿ ಮೆಮೊರಿ ಇಂಪ್ರೂವ್ ಆದ್ರೆ ಮಾತ್ರ ವೆಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳಕ್ಕೆ ಸಹಾಯ ಆಗುತ್ತೆ. ವೆಕ್ಯಾಬುಲರಿ ಇಂಪ್ರೂವ್ ಆದ್ರೆ ಮಾತ್ರ ವಾಕ್ಯಗಳನ್ನ ಸುಲಲಿತವಾಗಿ ಜೋಡಿಸ್ಕೊಳ್ತಾ ಮಾತಾಡ್ತಾ ಹೋಗ್ತೀರಾ. ವಾಕ್ಯಗಳು ಜೋಡಣೆ ಚೆನ್ನಾಗ್ ಆಗ್ತಾ ಇದೆ ನಿಮ್ಮಲ್ಲಿ ಅಂತಂದ್ರೆ ಒಂದು ಘಟನೆಯನ್ನ ವಿವರಿಸ್ತಾ ಹೋಗ್ತೀರಾ, ಒಂದು ದೃಷ್ಟಾಂತವನ್ನ ಕಟ್ತಾ ಹೋಗ್ತೀರಾ, ಒಂದು ಕಥೆಯನ್ನ ನಿರರ್ಗಳವಾಗಿ ಹೇಳ್ತಾ ಹೋಗ್ತೀರಾ, ಎಲ್ಲವೂ ಕಣ್ಣಿಗೆ ಕಟ್ಟಿದ ಹಾಗೆ ಹೇಳ್ತಾ ಹೋಗ್ತೀರಾ. ಬರೇ ಇರುವಂತದ್ದು ಸಿಗುವಂತದ್ದನ್ನ ಅಷ್ಟೇ ಹೇಳಕ್ ಹೋಗೋದಿಲ್ಲ, ನಿಮ್ಮದೇ ಆದಂತ ಕಾಲ್ಪನಿಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೊಂಡು ಹೇಳಲಿಕ್ಕೆ ಶುರು ಮಾಡ್ತೀರಾ. ನಾವೆಲ್ಲ ಚಿತ್ರಗಳು ತರ್ತಾ ಇದೀವಲ್ವಾ, ಚಿತ್ರಗಳು ತಂದಾಗ ನೋಡಿ ನಿಮ್ಮ ಕಲ್ಪನಾ ಶಕ್ತಿ ಎಷ್ಟಿದೆ. ನಾವು ಒಬ್ಬೊಬ್ರು ಹೇಳೋ ಉತ್ತರ ಒಂದೊಂದಕ್ಕಿಂತ ಭಿನ್ನ ಆಗ್ತಾ ಹೋಗುತ್ತೆ. ಚಿತ್ರ ಒಂದೇ, ಅದ್ರ ಸತ್ಯನೂ ಒಂದೇ ಇರುತ್ತೆ. ಬಟ್ ಆಲೋಚನೆ ಮಾಡ್ತಾ ಹೋದಾಗ ಎಂತ ಕಲ್ಪನಾ ಲೋಕಕ್ಕೆ ಹೋಗಿ ಬರ್ತೀವಲ್ವಾ. ನಾ ಅದಕ್ಕೆ ಯಾವಾಗ ಹೇಳ್ತಾ ಇರ್ತೀನಿ, ನಾವು ಯಾವಾಗಲೂ ಈ ಕಲ್ಪನೆ ನಮ್ಮನ್ನ ಕಲ್ಪನೆ ಅನ್ನೋದು ಇಲ್ಲದ ಜಗತ್ತಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಈ ಕಲ್ಪನೆ, ಇಮ್ಯಾಜಿನೇಷನ್ ಅನ್ನೋದು ಇಲ್ಲದ ಜಗತ್ತಿಗೆ ಕರ್ಕೊಂಡೋಗಿ ಅದು ಹೌದು ಇದು ಹಿಂಗೆ ಅಂತ ಅದನ್ನ ಹೇಳಂಗ್ ಮಾಡುತ್ತೆ. ನಾವು ಕಲ್ಪನೆನೇ ಮಾಡ್ಕೊಳ್ದೇ ಇದ್ರೆ ಆ ಇಲ್ಲದ ಜಗತ್ತಿಗೆ ಹೋಗುವಂತ ಭಾಗ್ಯವನ್ನೇ ಕಳ್ಕೊಂಡ್ಬಿಡ್ತೀವಲ್ವಾ. ನೋಡಿ, ಇಲ್ಲದ ಜಗತ್ತಿಗೂ ಹೋಗುವಂತದನ್ನ ಇಲ್ಲೇ ಕುತ್ಕೊಂಡು ಇಲ್ಲೇ ಯೋಚನೆ ಮಾಡ್ಕೊಳ್ತಾ ನಾವು ಹೋಗ್ತೀವಿ ಅಂದ್ರೆ ಅದು ಕಲ್ಪನೆ, ಇಮ್ಯಾಜಿನೇಷನ್ ಪವರ್. ಅದು ಆ ಪವರ್ನ ಹೆಚ್ಚಿಸ್ಕೊಳ್ಬೇಕು. ನೀವು ಎಷ್ಟು ಹೆಚ್ಚಿಸ್ಕೊಳ್ತೀರೋ ಅಷ್ಟು ಮೆಮೊರಿ ಮೈಂಡ್ ಆಕ್ಟಿವ್ನೆಸ್ ಇರುತ್ತೆ, ತುಂಬಾ ಆಕ್ಟಿವ್ ಆಗಿರುತ್ತೆ. ನೀವು ಎಷ್ಟು ನಿಮ್ಮ ಕಲ್ಪನಾ ಶಕ್ತಿನ ಹೆಚ್ಚಿಸ್ಕೊಳ್ತಾ ಹೋಗ್ತೀರೋ ಅಷ್ಟು ಚೆನ್ನಾಗಿ ಯಾವ್ದನ್ನೇ ಒಂದು ಸಂದರ್ಭ ಆಗ್ಲಿ, ಘಟನೆ ಆಗ್ಲಿ, ಅದನ್ನ ವಿಶ್ಲೇಷಣೆ ಮಾಡ್ಕೊಳಕ್ಕೆ ಮೆದುಳು ಕೆಲಸ ಮಾಡ್ತಾ ಹೋಗುತ್ತೆ. ಹಾಗೇನೆ ನಿಮಗೆ ವಿಷಯಗಳನ್ನ ಹೀಗಿರ್ಬೋದು ಅಂತ ನಾವು ಹೇಳಿಕೆ ಒಂದು ಶಕ್ತಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಾವು ಕಲ್ಪನೆ ಮಾಡ್ಕೊಳ್ದೆ ಸುಮ್ಮನೆ ಇದ್ರೆ ನಾವು ಇಲ್ಲದ ಆ ಜಗತ್ತಿಗೆ ಹೋಗಿ ಬರುವಂತ ಫ್ರೀಯಾಗಿ ನೋಡಿ, ಯಾವ್ಯಾವ ಜಗತ್ತಿಗೆ ಹೋಗಿ ದೇಶಕ್ಕೆ, ರಾಜ್ಯಕ್ಕೆ ಟೂರ್ ಹೋಗ್ತೀವಿ ಅಂದ್ಕೊಂತೀವಿ, ಇಲ್ಲೇ ಕುತ್ಕೊಂಡೆ ನಾವು ತಾಜ್ ಮಹಲ್ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಇಲ್ಲೇ ಕಣ್ಮುಂದೆ ಬರುತ್ತಲ್ವೇ. ಅದಕ್ಕಿಂತ ಭಾಗ್ಯ ಬೇಕಾ? ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಐಫೆಲ್ ಟವರ್ಗೆ ಹೋಗ್ಬೇಕಾ? ಫ್ರಾನ್ಸ್ಗೆ ಯಾಕೆ ಹೋಗ್ತೀರಾ? ಇಲ್ಲೇ ಕುತ್ಕೊಂಡು ಹಿಂಗಿದೆ ಅಂತ ಜಸ್ಟ್ ಕಲ್ಪನೆ ಮಾಡ್ಕೊಂಡ್ರೆ ಬರುತ್ತಲ್ವಾ ಕಣ್ಮುಂದೆ. ಎಸ್, ಫ್ರೀಯಾಗಿ ಕುಂತಲ್ಲೇ ಪ್ರಪಂಚವನ್ನೇ ತೋರ್ಸ್ಕೊಂಡ್ ಬರುತ್ತೆ ಅಲ್ವಾ. ಇಲ್ಲಿ ನಾವು ನಮ್ ಜೀವನದಲ್ಲಿ ಹೋಗಕ್ಕಾಗದಿರೋ ಪ್ರಪಂಚಕ್ಕೂ ಕೂಡ ನಮ್ ಕಲ್ಪನಾ ಶಕ್ತಿ ಕರ್ಕೊಂಡೋಗ್ ಬರುತ್ತೆ. ನಾವು ಕಲ್ಪನೆನೇ ಮಾಡ್ಕೊಳ್ದಂಗ್ ಸುಮ್ನಿದ್ರೆ ಆ ಪ್ರಪಂಚಗಳನ್ನೆಲ್ಲ ನೋಡುವ ಅಥವಾ ಹಿಂಗೆ ಇಮ್ಯಾಜಿನ್ ಮಾಡ್ಕೊಳ್ಳುವಂತ ಭಾಗ್ಯನೇ ಕಳ್ಕೊಂಡ್ಬಿಡ್ತೀವಲ್ವೇ. ಎಸ್, ಅದಕ್ಕೋಸ್ಕರ ನಾವು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಅದಕ್ಕೆ ಈ ಲೆಫ್ಟ್ ಅಂಡ್ ರೈಟ್ ಎರಡೂ ಬ್ರೈನ್ ಅನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎರಡನ್ನು ಸಂಯೋಜಿಸಿ ಬಳಸಬೇಕು. ಅದಕ್ಕೆ ಎರಡೂ ಕೈಗಳನ್ನು ಬಳಸಿ, ಎರಡೂ ಕಾಲುಗಳನ್ನು ಬಳಸಿ. ನೀರ್ ಎತ್ಕೊಂತೀರಲ್ವಾ, ಬಲಗೈನೇ ಎತ್ಕೊಂತೀರ, ಬಲಗೈಯೇ ಕುಡಿತೀರ. ಬೇಡಪ್ಪ, ಲೆಫ್ಟ್ ಹ್ಯಾಂಡ್ ಕುಡಿ. ಯಾರು ಬೇಡ ಅಂತಾರೆ? ಮಾಡಿ ಅಂತಾರೆ. ಫಸ್ಟಿಗೆ ಲೆಫ್ಟ್ ಹ್ಯಾಂಡ್ ಅದು ಅಂದು ಹಂಗಾಗೋಗಿರೋದು ನೋಡಿ. ಗಂಟೆ ಚೆನ್ನಾಗಿ ಹೊಡಿತೀವಿ ಎಡಗೈನಲ್ಲಿ, ಉದ್ದಿನ ಕಡ್ಡಿ ಹಿಂಗ್ ಚೆನ್ನಾಗ್ ಅಂತೀವಿ. ನಾಳೆ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡ್ರಿ ಎಷ್ಟು ಕಷ್ಟ ಪಡ್ತೀವಿ. ಇದು ಮಾಡಿ ನೋಡಿ, ಎರಡು ಕೈಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಬರ್ತಿದೆ ಅಂದ್ರೆ ಕರೆಕ್ಟಾಗಿ ಕೋಆರ್ಡಿನೇಟ್ ಮಾಡಿದ್ರಿ. ಯಾವ ವಿಚಾರಕ್ಕೆ? ಉದ್ದಿನ ಕಡ್ಡಿ ಮತ್ತು ಗಂಟೆ ಬೆಳಗೋಕೆ ಅಂತ. ಈ ರೀತಿ ಲೆಫ್ಟ್ ಮತ್ತೆ ರೈಟ್ ಎರಡು ಬರೆಯೋದು ಅಷ್ಟೇ. ಒಂದು ಆಕ್ಟಿವಿಟಿ ಮಾಡ್ಬೋದು ಈಗ ಕುತ್ಕೊಂಡ್ಬೇಕಿದ್ರೆ. ಎಲ್ಲ ತಗೊಳ್ರಿ, ಪೆನ್ ತಗೊಳ್ರಿ. ಎರಡು ಪೆನ್ ತಗೊಳ್ರಿ, ಎರಡು. ಅಯ್ಯೋ, ಎರಡು ಉಡುಪಾಕಿ ಗೆದ್ದೋಡ್ಬೇಕೆಲ್ಲ. ಎರಡು ಪೆನ್ ತಗೊಳ್ರಿ. ನೋಟ್ಬುಕ್ ಅಲ್ಲಿ ಹಾಳೆ ಇಟ್ಕೊಳ್ರಿ, ಎರಡು ಕಡೆ ಒಂದೊಂದು ಹಾಳೆ.
ಈಗ ಅಟ್ ಎ ಟೈಮು 2 ಕೈನಲ್ಲಿ ಒಂದು ವೃತ್ತ ಹಾಕಿ. ಅದ್ ಹೆಂಗೈತೆ ಹಂಗೆ ಇರ್ಲಿ, ಮತ್ ಇನ್ನೊಂದು ಹಾಳೆ ಹೋಗ್ಬೇಡ್ರಿ. ಹಾ, ನೆಕ್ಸ್ಟ್ ಜಾಗ ಐತಲ್ಲ ಪಕ್ಕದಾಗೆ ಒಂದ್ ತ್ರಿಭುಜ ಹಾಕ್ರಿ. ಆಯ್ತಾ? ನಂಬರ್ 3 ಬರೀರಿ. 3 3 ಬರದ್ರಾ? ಎಸ್. ಈಗ ಒಂದು ಮನೆ ಚಿತ್ರ ಬರೀರಿ, ಚಿಕ್ಕದಾಗಿ ಗುಡಿಸ್ಲು ಬರೀತಿರಲ್ಲ. ಏನೋ ಕೇಳ್ತಿಲ್ಲ ಸರ್. ಗುಡಿಸಲು ಮನೆ ಚಿತ್ರ. ಎಸ್, ಸಾಕು. ಇನ್ನು ಬರ್ಸ್ಬೋದು, ಟೈಮ್ ಆಗುತ್ತೆ. ಓಕೆ, ಈಗ ಕೇಳಲ್ಲ, ಸಂವಾದದಲ್ಲಿ ಕೇಳ್ತೀನಿ. ಹೆಂಗಿತ್ತು, ಎಡಗೈದು ಹೆಂಗೈತೆ, ಬಲಗೈದು ಹೆಂಗೈತೆ, ಆಮೇಲೆ ಸಂವಾದ ಹೇಳುವಾಗ ಹೇಳ್ತಾ ಹೋಗ್ಬಿಡಿ. ರೈಟ್. ನಂತರ ನೆನಪಿನ ಪಾತ್ರ, ಜ್ಞಾಪಕ ಶಕ್ತಿ. ಎಸ್, ಮೆದುಳು ಚೆನ್ನಾಗಿ ಇಟ್ಕೊಂಡ್ರೆ ನಂತರ ಶುರು ಆಗದೆ ಆ ಮೆದುಳಲ್ಲಿ ಇಟ್ಕೊಬೇಕಲ್ಲ ನೆನಪಿನ ಪಾತ್ರ, ಜ್ಞಾಪಕ ಶಕ್ತಿ, ಮೆಮೊರಿ. ವಿವಿಧ ವಿಷಯಗಳನ್ನ ನೆನಪಿಟ್ಟುಕೊಳ್ಳೋದೇ ಜ್ಞಾನ. ತತ್ವಜ್ಞಾನಿ ಪ್ಲೇಟೋ ಹೇಳ್ತಾನೆ, ವಿವಿಧ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಳುವಂಥದ್ದೇ ಜ್ಞಾನ. ಎಸ್, ಅದೇ ನಾಲೆಡ್ಜ್. ನಾಲೆಡ್ಜ್ ಅಂದ್ರೆ ನಾವು ಇದನ್ನ ಓದಿದ್ದನ್ನ, ಬರೆದಿದ್ದನ್ನ, ತಿಳಿದಿದ್ದನ್ನ, ಕೇಳಿದ್ದನ್ನ, ಅರ್ಥೈಸಿಕೊಂಡಿದ್ದನ್ನ ಎಲ್ಲವನ್ನೂ ನೆನಪಲ್ಲಿ ಇಟ್ಕೊಳ್ತಾ ಹೋದ್ರೆ ಅದೇ ಜ್ಞಾನ ಆಗುತ್ತೆ, ಅದೇ ನಾಲೆಡ್ಜ್ ಆಗುತ್ತೆ. ಪ್ಲೇಟೋ ಹೇಳಿದ ಭಾಷೆ ಅದನ್ನ ಹೇಳಿರೋದು. ನೆನಪಿಗೆ ಆಸಕ್ತಿ ಮುಖ್ಯ ವಿಷಯವನ್ನು ಪ್ರೀತಿಸಬೇಕು. ಶ್ರದ್ಧೆ ಮತ್ತು ಆಸಕ್ತಿಯಿಂದ ನೆನಪು ಹೆಚ್ಚುತ್ತೆ. ನೋಡಿ, ನೆನಪಿಗೆ ಆಸಕ್ತಿ ಬರಬೇಕು. ನೆನಪು ಆಗ್ಬೇಕಪ್ಪ ಅಂದ್ರೆ ಮೊದಲು ಇಂಟ್ರೆಸ್ಟ್ ಇರಬೇಕು. ನಾವು ಕ್ಲಾಸಲ್ಲಿ ಇಂಟ್ರೆಸ್ಟ್ ಚೆನ್ನಾಗಿದೆ, ನಿಮ್ಗೆಲ್ಲ ಚೆನ್ನಾಗಿ ಕರೆಕ್ಟಾಗಿ ಬಂದು ಕರೆಕ್ಟಾಗಿ ಕೂತ್ಕೊಂತೀರಾ. ಯಾಕಂತ ಗೊತ್ತಿಲ್ಲ, 2,000 ಕೊಟ್ಟಿದ್ದಾರೆ ಅದಕ್ಕೇನೋ ಗೊತ್ತಿಲ್ಲ. ಸಾರಿ. ನೆನಪು ಚೆನ್ನಾಗಿ ಆಸಕ್ತಿ ಇದೆ, ಆಸಕ್ತಿಯಿಂದ ಬಂದು ಕುಂತಾಗ ನಿಮಗೆ ಏನಾಗುತ್ತೆ, ಆಟೋಮೆಟಿಕ್ ಶ್ರದ್ಧೆ ಬರುತ್ತೆ, ಕಲಿಬೇಕು ಅಂತ ಪ್ರೀತಿ ಬರುತ್ತೆ. ಅವಾಗ ಕಲಿತಾ ಹೋಗ್ತಾರೆ, ಅವಾಗ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಶಾಲೆಯಲ್ಲಿ ಮಕ್ಕಳಿಗೂ ಅಷ್ಟೇ, ಆಸಕ್ತಿ ವಿತೌಟ್ ಕ್ರಿಯೇಟ್ ಇಂಟ್ರೆಸ್ಟ್. ಅವ್ರಿಗೆ ಆಸಕ್ತಿನೇ ಇಲ್ಲ ಅಂತಂದ್ರೆ ನಾವು ಏನ್ ಪಾಠ ಮಾಡಿದ್ರು, ಏನ್ ಹೇಳಿದ್ರು ಅವ್ ಏನು ಕೇಳಲ್ಲ, ಏನ್ ಕೇಳಿದ್ರು ಅವ್ ಏನೋ ತಲೆಗೆ ಹೋಗಿರಲ್ಲ, ಏನು ಹೇಳಲ್ಲ, ಬರೆಯಲ್ಲ. ಸೊ ಸ್ಟಾರ್ಟ್ ವಿತ್ ಆಕ್ಟಿವಿಟಿ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಹೇಳ್ತೀನಿ, ಇವಾಗ ಬೇಡ, ಟೈಮ್ ಇಲ್ಲ. ಯಾವುದೇ ಒಂದು ಕ್ಲಾಸ್ ಮಾಡುವಾಗ ಸ್ಟಾರ್ಟ್ ವಿತ್ ಆಕ್ಟಿವಿಟೀಸ್ ಒಂದು ಮಾಡಿಸ್ಕೊಂಡು ಹೋಗ್ರಿ, ಆಟೋಮೆಟಿಕ್ ಆಗಿ ಅವ್ರಿಗೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಅದನ್ನ ಮಾಡ್ಕೊಂಡು ಹೋದ್ರೆ ಅವಾಗ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ. ಓಕೆ, ಇನ್ನೊಂದು ಸಂದರ್ಭ ಬಂದಾಗ ಅದ್ರ ಬಗ್ಗೆ ಹೆಚ್ಚು ಹೇಳ್ತೀನಿ. ಓಕೆ, ನೆನಪಿನ ಶಕ್ತಿಗೆ ಏಕಾಗ್ರತೆ ಬುನಾದಿ ಇರುತ್ತೆ. ನೆನಪಿನ ಶಕ್ತಿಗೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಇರಬೇಕು. ಅದಕ್ಕೆ ನಿಮ್ಗೆ ಆಗಲೂ ಒಂದು ಆಕ್ಟಿವಿಟಿ ಮಾಡ್ತೀವಿ, ಕಾನ್ಸಂಟ್ರೇಷನ್ ಬರ್ಬೇಕಂದ್ರೆ ಮಾಡ್ತಾ ಹೋಗ್ತೀವಿ. ಬ್ರೈನ್ ಸ್ಟಾರ್ಮಿಂಗ್ಸ್ ಎಲ್ಲವೂ ಏಕಾಗ್ರತೆಯನ್ನು ಆಟೋಮೆಟಿಕ್ ಹೆಚ್ಚಿಸ್ತಾ ಹೋಗ್ತವೆ. ನಿಮಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಅನ್ನ, ನಿಮ್ಮ ದೇಹವನ್ನ, ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸಿ ಮಾಡಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಷ್ಟು ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಪುನರಾವರ್ತನೆ, ಕಂಠಪಾಠ ಅಥವಾ ನಿರಂತರ ರೂಢಿಯಿಂದಾಗಿ ಅಭ್ಯಾಸ ಗಟ್ಟಿಯಾದಷ್ಟು ನೆನಪು ಗಟ್ಟಿಯಾಗಿ ಹಿಡಿಯುತ್ತೆ. ಕೆಲವೊಂದು ಮಾತ್ರ, ಉದಾಹರಣೆಗೆ ಶ್ಲೋಕಗಳು ಹೇಳೋದು, ಯಾವ್ದೋ ಭಗವದ್ಗೀತೆಯ ಒಂದು ವಾಕ್ಯಗಳನ್ನ ಹೇಳೋದು, ಕುರಾನ್ ಇರುವಂತ ಒಂದು ಮಾತನ್ನ ಉಲ್ಲೇಖ ಮಾಡೋದು, ಬೈಬಲ್ ಇರುವಂತ ವಿಚಾರಗಳನ್ನ ನೆನಪಲ್ಲಿ ಇಟ್ಕೊಬೇಕು. ಯಾಕಂದ್ರೆ ಅವ್ನು ಅಲ್ಲಿ ಹೆಂಗಿರುತ್ತೋ ಹಂಗೆ ಹೇಳ್ಬೇಕು. ನಾನು ಶ್ಲೋಕ ಹೇಳ್ತೀನಿ ಅಂತ ಹೇಳಿ ಬಾಯಿ ಬಂದಂಗೆ ಹೇಳಕ್ ಬರೋದಿಲ್ಲ. ಅದ್ರ ಅರ್ಥವನ್ನು ನಾನು ಹೆಂಗಾರ ಹೇಳ್ಬೋದು, ಬಟ್ ಆ ಶ್ಲೋಕವನ್ನ ಹಂಗೆ ಹೇಳ್ಬೇಕು. ಅವನೇನ್ ಮಾಡ್ಬೇಕು, ಹಂಗೆ ಹೇಳ್ಬೇಕು. ಮಗ್ಗಿನ 8 64 ಅಂತಂದ್ರೆ ಸರಿನೇ ಸರಿ, ಬೇರೆ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಅದನ್ನ ಹಂಗೆ ಕಲಿಬೇಕು. ಅದಕ್ಕೆ ವಿಧಾನ ಕಂಠಪಾಠ ಮಾಡ್ಲೇಬೇಕು. ಕೆಲವೊಂದಕ್ಕೆ ಕಂಠಪಾಠ ಮಾಡ್ಲೇಬೇಕು. ಅದನ್ನ ಕಂಠಪಾಠ ಮೀನ್ಸ್ ಪುನಃ 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 ಮಾಡ್ತಾ ಹೋದ್ರೆ ನಿರಂತರ ರೂಢಿಯಿಂದಾಗಿ ಅಭ್ಯಾಸ ಅದು ಪುಷ್ಟೀಕರಣ ಆಗುತ್ತೆ, ಗಟ್ಟಿ ಆಗುತ್ತೆ. ಹಾಗಾದ್ರೆ ನೆನಪಲ್ಲಿ ಉಳಿತಾ ಹೋಗುತ್ತೆ. ಅಂತ ಕಂಠಪಾಠ ಮಾಡಬೇಕಾಗಿರುವಂತ ವಿಷಯಗಳನ್ನ ನೀವು ಕೂಡ ಮಾಡ್ಲೇಬೇಕಾಗುತ್ತೆ. ಪುನರಾವರ್ತನೆ ಮಾಡ್ತಾ ಹೋಗ್ಬೇಕು. ಪುನರಾವರ್ತನೆ ಮಾಡ್ತಾ ಮಾಡ್ತಾ ಹೋದಾಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ಞಾಪಕ ಶಕ್ತಿಯ ತಂತ್ರಗಳನ್ನ ಬಳಸಿ ನೆನಪಿನ ಶಕ್ತಿಯನ್ನ ಬಳಸ್ಕೊಳ್ಬಹುದು. ಇನ್ನಷ್ಟು ಜ್ಞಾಪಕ ಶಕ್ತಿಯ ತಂತ್ರ ಟೆಕ್ನಿಕ್ಸ್ ಇದಾವೆ, ಮೆಮೊರಿ ಇನ್ಕ್ರೀಸ್ ಮಾಡುವಂತ ಟೆಕ್ನಿಕ್ಸ್ ಇದಾವೆ. ಅಂತವ್ನ ಬಳಸಿದ್ರು ಕೂಡ ಮಾಡ್ಬೋದು. ಈಗ ಸಂದರ್ಭ ಇಲ್ಲ, ನೆಕ್ಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ ಯಾವ ಟೆಕ್ನಿಕ್ಸ್ ಬಳಸ್ಬೋದು ಅಂತ. ಅವಶ್ಯಕತೆ ನಿಮಗಿದೆ ಅಂದ್ರೆ, ಯಾಕಂದ್ರೆ ಎಲ್ಲರೂ ಎಲ್ಡರ್ಸ್ ಇದಾರೆ, ಚಿಕ್ಕ ಮಕ್ಕಳಿಗಾರೆ ನಾವು ಮಾಡಿಸ್ತೀವಿ. ನೋಡೋಣ. ಪುಸ್ತಕಗಳನ್ನು ಓದುತ್ತಾ ಪುನರ್ಮನನ ಮಾಡುತ್ತಾ ಪುನರ್ಬಲನ ಮಾಡುತ್ತಾ ನೆನಪಿನ ಶಕ್ತಿ ಹೆಚ್ಚುತ್ತೆ. ಫಸ್ಟ್ ಓದ್ಬೇಕು, ಓದಿದ್ದನ್ನ ಪುನರ್ಮನನ ಮಾಡ್ಕೋಬೇಕು. ಅಂದ್ರೆ ಓದಿದ 60 ನಿಮಿಷದೊಳಗಡೆ ಏನ್ ಓದಿದ್ದೋ ಅದನ್ನ ಮನನ ಮಾಡ್ಕೊಬೇಕು. ಅದು ಮನನ. ಓದಿದ್ದೇನ್ ನೆನಪೈತಿ ಇಲ್ಲ ಗೊತ್ತಾಗುತ್ತೆ. ಎಸ್. ನಂತರ
ದಿನಕ್ಕೆ 1 ಬಾರಿ 2 ಬಾರಿ ಏನ್ ಮಾಡ್ಕೊಬೇಕಪ್ಪ ಅಂದ್ರೆ ಪುನರ್ಬಲನ ಮಾಡ್ಕೊಬೇಕು. ಪುನಃ ನೆನ್ಪು ಮಾಡ್ಕೊಂಡ್ರೆ ಎಷ್ಟ್ ನೆನಪೈತೆ ಎಷ್ಟ್ ನೆನಪಿಲ್ಲ ಅಂತ ಗೊತ್ತಾಗುತ್ತೆ. ನೆನಪಿಲ್ಲದನ್ನ ಮತ್ತೋಗಿ ನೋಡ್ಬೇಕು, ನೆನಪಿದ್ರೆ ನಿನ್ನಲ್ಲಿ ಮೆಮೊರಿಯಲ್ಲಿ ಹೋಗಿದೆ ಅಂತ. ಮೆಮೊರಿಯಲ್ಲಿ 2 ಟೈಪ್ಸ್ ಮೆಮೊರಿ ಬರುತ್ತೆ. ಒಂದು ಶಾರ್ಟ್ ಮೆಮೊರಿ, ಇನ್ನೊಂದು ಪರ್ಮನೆಂಟ್ ಮೆಮೊರಿ ಅಂತ. ಟೆಂಪ್ರವರಿ ಮೆಮೊರಿ, ಪರ್ಮನೆಂಟ್ ಮೆಮೊರಿ ಅಂತ. ಟೆಂಪ್ರವರಿ ಮೆಮೊರಿ ಬರುತ್ತೆ ಹೋಗ್ತಾ ಇರುತ್ತೆ, ಬರುತ್ತೆ ಹೋಗ್ತಾ ಇರುತ್ತೆ. ಉದಾಹರಣೆಗೆ ನೀವು ಟ್ರೈನಿಗೆ ಹೋಗ್ಬೇಕು, ಬೆಂಗಳೂರು ಟು ಮೈಸೂರು ಹೋಗ್ಬೇಕು. ಟಿಕೆಟ್ ತಗೊಂಡಿದ್ರೆ ಟಿಕೆಟ್ ಅಲ್ಲಿ ನೀವು ಬರ್ತ್ ನಂಬರ್ ಎಷ್ಟು ಸೀಟ್ ನಂಬರ್ ನೋಡ್ಕೊಂಡಿರ್ತೀಯ. ನಾವು ಟ್ರೈನಲ್ಲಿ ಹೋಗಿ ಕುತ್ಕೊಳ್ಳೋವರೆಗೆ ಮಾತ್ರ ನೆನಪಿರುತ್ತೆ. ನಾವು ಟ್ರೈನ್ ಹೋಗಿ ಕುತ್ಕೊಂಡಾದ್ಮೇಲೆ ಅದನ್ನ ಮರ್ತೇ ಬಿಡ್ತೀವಿ. ದಟ್ಸ್ ಟೆಂಪ್ರವರಿ ಮೆಮೊರಿ. ಅಮ್ಮನ್ ಮರೆಯಕ್ ಸಾಧ್ಯನಾ? ನಿನ್ನೆ ಅಮ್ಮನ ದಿನಾಚರಣೆ ಇತ್ತು. ನಾವು ಎಂದಾರು ಮರೀಲಿಕ್ಕೆ ಸಾಧ್ಯನಾ? ನಿದ್ದೆಗಣ್ಣಲ್ಲೂ ಬಂದು ಅಮ್ಮ ನೆನಪಾಗ್ತಿಲ್ಲಲ್ವಾ? ಯಾಕಂದ್ರೆ ಅವ್ಳು ಪರ್ಮನೆಂಟ್ ಮೆಮೊರಿ ಇದ್ದಾಳೆ. ಸೊ ಈ 2 ರೀತಿಯ ಮೆಮೊರಿ ಇರುತ್ತೆ. ನಾವು ಹೆಚ್ಚು ಪರ್ಮನೆಂಟ್ ಮೆಮೊರಿ ಆಗ್ತಾ ಆಗ್ತಾ ನಮ್ಮಲ್ಲಿ ಈ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಜಾಸ್ತಿ ಇದ್ದಾಗ ಯಾವ್ದೊಂದು ಬೇಕಾದ್ರೂ ಸುಲಲಿತವಾಗಿ ಬಾಳೆಹಣ್ಣು ಸುಳಿದು ಬಾಳೆಹಣ್ಣು ತಿನ್ನೋ ತರ ಪಟ ಪಟ ಚಟ ಚಟ ನಿನ್ನೆ ನಾಗರಾಜ್ ಹೇಳಿದ್ರಲ್ಲ, ಹಂಗೆ ಮಾತಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಾಗಿ ಇದಕ್ಕೊಂದು ಆಕ್ಟಿವಿಟಿ ಇತ್ತು. ಇರ್ಲಿ, ನೆಕ್ಸ್ಟ್ ಆಕ್ಟಿವಿಟಿ ಮಾಡಿಸ್ಕೊಂತೀನಿ. ಇದೊಂದಿತ್ತು, ರೈಟ್. ಓಕೆ, ಅಷ್ಟೇ ಹೇಳಿ ಅಲ್ಲಿಗೆ ಎಂಡ್ ಮಾಡ್ಕೊಳ್ತೀನಿ. ಅದನ್ನ ಆ ಸ್ಲೈಡ್ ಇಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವೆರಿ ಫಾಸ್ಟ್ ಆಗೋದೆ ಅಂತ ಅನಿಸ್ತು ನನಗೆ. ಸೊ ಇನ್ನಷ್ಟು ಸ್ಲೋ ಆಗಿ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ರೈಟ್, ಇದಿಷ್ಟು ಇವತ್ತು ನಿಮಗೆ ಹೇಳಬೇಕಾದಂತ ಕೆಲವಷ್ಟು ವಿಚಾರಗಳು ಹೇಳಿದ್ದೇನೆ, ತಲುಪಿಸಿದ್ದೇನೆ. ಇದರಲ್ಲಿ ನಿಮಗೆ ಇಷ್ಟ ಆಯ್ತು, ಕಷ್ಟ ಆಯ್ತು, ಒಪ್ಕೊಂಡೆ, ಒಪ್ಕೊಳಕ್ ಆಗ್ತಿಲ್ಲ, ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಇನ್ನು ಹೆಂಗ್ ಹೇಳ್ಬೋದಿತ್ತು, ಹಂಗ್ ಹೇಳಿದ್ರಿ, ಯಾವ್ದಾರು ಹೇಳ್ಬೋದು. ಐದರ್ ಪಾಸಿಟಿವ್ ಆರ್ ನೆಗೆಟಿವ್, ಎಲ್ಲದನ್ನು ಸ್ವೀಕರಿಸುವ ಕಿವಿ ನಮಗಿದೆ, ಮನಸ್ಸು ಇದೆ, ತಾಳ್ಮೆಯೂ ಇದೆ. ನೀವೆಲ್ಲದನ್ನು ಹೇಳ್ತಾ ಹೋಗ್ಬೋದು ಅಂತ ಹೇಳ್ತಾ ಈಗ ನಾನು ಡೈರೆಕ್ಟ್ ಆಗಿ ಇದಕ್ಕೆ ಹೋಗ್ತೀನಿ.